ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಯೂನಿಕ್ ವೆಲ್. ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಆಪ್ಷನ್ ಚಾರ್ಟ್ ಬಗ್ಗೆ ತಿಳ್ಕೊಳಕ್ ಹೋಗ್ತಾ ಇದೀವಿ. ಯಾರೆಲ್ಲ ಆಪ್ಷನ್ ಟ್ರೇಡಿಂಗ್ ಮಾಡ್ತಾ ಇರ್ತೀವಿ ಅವ್ರಿಗೆ ಆಪ್ಷನ್ ಚಾರ್ಟ್ ಅನ್ನ ಅನಾಲಿಸಿಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಅದರಿಂದ ನಮ್ಗೆ ಏನ್ ಬೆನಿಫಿಟ್ಸ್ ಇದೆ, ಅದನ್ನ ಹೇಗೆ ರೀಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಸೊ ಫಸ್ಟ್ ನೋಡಿ, ಆಪ್ಷನ್ ಮಾರ್ಕೆಟ್ ನಾವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ NSE ಇಂಡಿಯಾ ವೆಬ್ಸೈಟ್ ನ ಓಪನ್ ಮಾಡಬೇಕು. NSE ಇಂಡಿಯಾ, ಹೀಗೆ NSE ಇಂಡಿಯಾ ವೆಬ್ಸೈಟ್ ಆದ್ಮೇಲೆ ಸರ್ಚ್ ಬಾರ್ ಇದೆಯಲ್ಲ, ಇಲ್ಲಿ ಈಕ್ವಿಟಿ ಆಪ್ಷನ್ಸ್ ಅಂತ ಟೈಪ್ ಮಾಡಿ. ಈಕ್ವಿಟಿ ಆಪ್ಷನ್ಸ್ ಇಲ್ಲಿದೆ ನೋಡಿ, ಈಕ್ವಿಟಿ ಆಪ್ಷನ್ಸ್ ಆಪ್ಷನ್ ಚೈನ್, ಇದನ್ನ ಕ್ಲಿಕ್ ಮಾಡಿ ಹಾಗೆ ಈಕ್ವಿಟಿ ಆಪ್ಷನ್ ಆ ಲಿಂಕ್ ನ ಕ್ಲಿಕ್ ಮಾಡಿದಾಗ ಈ ಒಂದು ಶೀಟ್ ಬರುತ್ತೆ. ಇದನ್ನ ನಾವು ಆಪ್ಷನ್ ಚಾರ್ಟ್ ಅಂತ ಕರಿತೀವಿ. ಆಪ್ಷನ್ ಚಾರ್ಟ್ ಇದನ್ನ ಹೇಗೆ ರೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳಕ್ ಹೋಗ್ತಾ ಇದೀವಿ. ಹಾಗೆ ಆಪ್ಷನ್ ಚಾರ್ಟ್ ಅಂದಾಗ ಇಲ್ಲಿ ನಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಏನೇನಿದೆ ಹೆಡ್ಡಿಂಗ್ಸ್ ಇದೆ ನೋಡೋಣ. ಜನರಲ್ ಆಗಿ ಇಲ್ಲಿ ಒಂದ್ ಕಡೆ ಕಾಲ್ ಅಂತ ಇದೆ, ಒಂದ್ ಕಡೆ ಪುಟ್ ಅಂತ ಇದೆ. ಬಿಟ್ವೀನ್ ಅಲ್ಲಿ ಸಮ್ ನಂಬರ್ಸ್ ಇದೆ. ಹಾಗೆ ಈ ಕಡೆ ನಾವು ನೋಡೋದಾದ್ರೆ ಸಮ್ OI ವ್ಯಾಲ್ಯೂಮ್ಸ್ ಈ ರೀತಿ ಇದೆ. ಇದನ್ನೆಲ್ಲ ಏನು ಅಂತ ಒನ್ ಬೈ ಒನ್ ತಿಳ್ಕೊಳಕ್ ಹೋಗೋಣ. ಹಾಗೆ ಈ ಚಾರ್ಟ್ ನ ಹೇಗೆ ರೀಡ್ ಮಾಡೋದು ಅನ್ನೋದು ಅಡ್ವಾಂಟೇಜ್ ಏನಿದೆ ಈ ಚಾರ್ಟ್ ಇಂದ ಅಂತ ತಿಳ್ಕೊಳ್ಳೋಣ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋ ನೋಡ್ತಾ ಇರೋರಲ್ಲಿ ಕೆಲವೊಬ್ರು ಬಿಗಿನರ್ಸ್ ಇರ್ಬೋದು, ಆಲ್ರೆಡಿ ಟ್ರೇಡಿಂಗ್ ಅಲ್ಲಿ ಎಕ್ಸ್ಪೋರ್ಟ್ ಇರ್ಬೋದು, ಅಥವಾ ಹೀಗೆ ಟ್ರೇಡಿಂಗ್ ನ ಕಲ್ತ್ಕೊಂಡಿರ್ಬೋದು. ಒಬ್ಬೊಬ್ರು ಒಂದೊಂದು ಸ್ಟೇಜ್ ಅಲ್ಲಿ ಇರ್ತೀರಾ. ಈ ಒಂದು ವಿಡಿಯೋ ನೋಡ್ಬೇಕಾದ್ರೆ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಮಗೂ ಗೊತ್ತಿರೋದಿಲ್ಲ. ಹಾಗಾಗಿ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು, ವಾಟ್ ಇಸ್ ಆಪ್ಷನ್ಸ್ ಅಂತ ತಿಳ್ಕೊಂಡಿರೋದಿಲ್ಲ. ಹಾಗಾಗಿ ನಾವು ಬೇಸಿಕ್ ಆಗಿ ಕೆಲವೊಂದು ಪಾಯಿಂಟ್ಸ್ ನ ತಿಳ್ಕೊಳ್ಳೋಣ. ವೆರಿ ಕ್ವಿಕ್ ಆಗಿ ಒಂದು ರಿವ್ಯೂ. ಮಾರ್ಕೆಟ್ ಅಂದ್ರೆ ಏನು ಆಪ್ಷನ್ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರು, ಇದಕ್ಕೂ ಮುಂಚೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಟ್ರೇಡಿಂಗ್ ಅಂದ್ರೆ ಏನು ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರು, ನಾವಿಲ್ಲಿಂದ ಈ ಒಂದು ವಿಡಿಯೋ ಮುಖಾಂತರ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬಹುದು. ಫಸ್ಟ್ ನೋಡಿ, ಇಲ್ಲಿ ಒಂದು ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಾವು ಆಪ್ಷನ್ ಚಾರ್ಟ್ ನ ಅನಾಲಿಸಿಸ್ ಮಾಡೋದು NSE ಇಂಡಿಯಾದಲ್ಲಿ. NSE ಇಂಡಿಯಾ ವೆಬ್ಸೈಟ್, NSE ಇಂಡಿಯಾ ಅಂದ್ರೆ ಒನ್ ಆಫ್ ದ ಎಕ್ಸ್ಚೇಂಜ್ ಅಂತ ಕರಿತೀವಿ. ಈ ಒಂದು ಎಕ್ಸ್ಚೇಂಜ್ ಅಲ್ಲಿ ನಾವು ಆಪ್ಷನ್ ಚಾರ್ಟ್ ನ ನೋಡ್ತೀವಿ. ಇವಾಗಿನ ಸ್ಕ್ರೀನ್ ಮುಂದೆ ನೋಡ್ತಾ ಇದ್ದೀರಾ ಅದನ್ನ. ಹಾಗೆ ನೋಡಿ, ಟ್ರೇಡಿಂಗ್ ಅಂತ ಬರೋಕ್ಕಿಂತ ಮುಂಚೆ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಅಂತ ನಾವು ಕರೆಯೋದಾದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ 2 ಟೈಪ್ಸ್ ಎಕ್ಸ್ಚೇಂಜಸ್ ಇರುತ್ತೆ. ಒಂದು BSE ಇಂಡಿಯಾ, ಒಂದು NSE ಇಂಡಿಯಾ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಥವಾ ಷೇರು ಮಾರುಕಟ್ಟೆ ಅಂತ ಏನ್ ಕರಿತೀವಿ ಅದರಲ್ಲಿ 2 ಟೈಪ್ಸ್ ಇರುತ್ತೆ. ಮೊದಲನೇದು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಈಕ್ವಿಟಿ ಮಾರ್ಕೆಟ್. ಹಾಗೆ ಇನ್ನೊಂದು ಪೊಸಿಷನ್ ಇದೆ ಟ್ರೇಡಿಂಗ್ ಅಂದಾಗ ಕೆಲವೊಂದು ಡೆರಿವೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ಟ್ರೇಡಿಂಗ್ ಅಲ್ಲಿ ಡೆರಿವೇಟಿವ್ ಮಾರ್ಕೆಟ್ ಅಥವಾ F&O ಸೆಗ್ಮೆಂಟ್ ಅಂತ ಕರಿತೀವಿ. ಆ ಒಂದು ಪಾರ್ಟ್ ಅಲ್ಲಿ 2 ಟೈಪ್ಸ್ ಇರುತ್ತೆ ಟ್ರೇಡಿಂಗ್ ರಿಲೇಟೆಡ್. ಒಂದು ಫ್ಯೂಚರ್ಸ್ ಮಾರ್ಕೆಟ್ ಅಂತ ಕರಿತೀವಿ, ಒಂದು ಆಪ್ಷನ್ ಮಾರ್ಕೆಟ್ ಅಂತ ಕರಿತೀವಿ. ಈ ಒಂದು ಫ್ಯೂಚರ್ಸ್ ಅಂಡ್ ಆಪ್ಷನ್ ಶಾರ್ಟ್ ಫಾರ್ಮ್ ಆಗಿ F&O ಸೆಗ್ಮೆಂಟ್ ಅಂತ ಕರಿತೀವಿ. F&O ಸೆಗ್ಮೆಂಟ್, ರೈಟ್. ಹಾಗಾದ್ರೆ ಹೊಸಬ್ರಿಗೆ ಸರ್ ಈಕ್ವಿಟಿ ಅಂದ್ರೆ ಏನು, ಡೆರಿವೇಟಿವ್ ಅಂದ್ರೆ ಏನು ಅಂತ ಕನ್ಫ್ಯೂಷನ್ ಆಗ್ತಾ ಇದ್ದೀರಾ? ಎಸ್, ಡೆಫಿನೆಟ್ ಆಗಿ ನಾನೀಗ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮಗೆ ಅದನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫೈನಲ್ ಆಗಿ ನಾವು ಆಪ್ಷನ್ ಚಾರ್ಟ್ ಗೆ ಬರೋಣ. ಸೊ ರೈಟ್ ನೋಡಿ, ಈಗ ಒಂದು ಪಾಯಿಂಟ್ ತಿಳ್ಕೊಂಡ್ರೆ ಅನ್ಕೊಳ್ತೀನಿ. NSE ಇಂಡಿಯಾ ಮತ್ತೆ BSE ಇಂಡಿಯಾ 2 ಎಕ್ಸ್ಚೇಂಜ್ ಇರುತ್ತೆ. NSE ಇಂಡಿಯಾ ಬಗ್ಗೆ ಮಾತ್ರ ಮಾತಾಡ್ತಾ ಇದೀವಿ. NSE ಅಲ್ಲಿ ಮೇಜರ್ ಆಗಿ 2 ಪಾರ್ಟ್ ಇರುತ್ತೆ, ಒಂದು ಇನ್ವೆಸ್ಟ್ಮೆಂಟ್, ಒಂದು ಟ್ರೇಡಿಂಗ್. ಇನ್ವೆಸ್ಟ್ಮೆಂಟ್ ಅಂತಲ್ಲ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ವೆಸ್ಟ್ಮೆಂಟ್ ಗೆ ಏನೇನು ಪಾರ್ಟಿಸಿಪೇಟೇಷನ್ ರೂಲ್ಸ್ ಇರುತ್ತೆ ಅಂತ. ಕಾಮನ್ ಆಗಿ ನಾವು ನೋಡೋದಂದ್ರೆ, ಈ ಒಂದು ಎಕ್ಸ್ಚೇಂಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ನಮಗೆ ಒಂದು ಡಿಮ್ಯಾಟ್ ಅಕೌಂಟ್ ಅಂತೂ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡಿಮ್ಯಾಟ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್ ಇದ್ರೇನೆ ನಾವು ಆಪರೇಟ್ ಮಾಡಕ್ಕಾಗುತ್ತೆ. ಬೇಸಿಕ್ ರೂಲ್ಸ್. ಓಕೆ, ಈಗ ಡಿಮ್ಯಾಟ್ ಅಕೌಂಟ್ ಓಪನ್ ಆದ್ಮೇಲೆ ಯಾರಿಗೆಲ್ಲ ಇನ್ನ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದ್ರೆ, ಸೊ ಕೆಲವೊಂದು ಕಡೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಳ್ಬಹುದು. ಯಾರು ಬಿಗಿನರ್ಸ್ ಇದ್ರೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಈಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಈಗ ಈಕ್ವಿಟಿ ಮಾಡಬೇಕು ಅಥವಾ ಟ್ರೇಡಿಂಗ್ ಮಾಡಬೇಕು,
ಯಾವ ರೀತಿ ತಿಳ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಈಗ ನೀವು ಈಕ್ವಿಟಿ ಮಾಡೋರಾದ್ರೆ ಅದಕ್ಕೆ ಏನೇನು ಇಂಪಾರ್ಟೆಂಟ್ ಇದೆ, ಅದಕ್ಕೆ ಬೇಸಿಕ್ ರೂಲ್ಸ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಳೋಣ ಒನ್ ಬೈ ಒನ್. ಈಗ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ನೋಡಿ, ಮಿನಿಮಮ್ ಒಂದು ಕ್ವಾಂಟಿಟಿನ ತಗೊಳ್ಬೇಕು. ಏನಪ್ಪಾ ಇದು ಈಕ್ವಿಟಿ ಮಾರ್ಕೆಟ್ ಅಂತ ಹೇಳಿದ್ರೆ ನೋಡಿ, ಇಲ್ಲಿ NSE ಇಂಡಿಯಾ ಅಂತ ಕ್ಲಿಕ್ ಮಾಡಿ. NSE ಇಂಡಿಯಾ ಈ ಒಂದು ವೆಬ್ಸೈಟ್ ಓಪನ್ ಆದಾಗ ನಮ್ಗೆ ಕೆಲವೊಂದು ಸ್ಕ್ರಿಪ್ಟ್ ಕಾಣಿಸ್ತಾ ಇದೆ ನೋಡಿ. ನಿಫ್ಟಿ, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಮಿಡ್ ಕ್ಯಾಪ್ ಅಂತ ಇದನ್ನೆಲ್ಲ ನಾವು ಇಂಡೆಕ್ಸ್ ಅಂತ ಕರಿತೀವಿ, ಇಂಡೆಕ್ಸ್. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ಕೆಲವೊಂದು ಸಿಂಬಲ್ ಕಾಣಿಸ್ತಾ ಇದೆ ನೋಡಿ, ಟಾಟಾ ಸ್ಟೀಲ್, ಟಾಟಾ ಕನ್ಸ್ಯೂಮರ್, ಬಜಾಜ್ ಆಟೋ ಅಂತ, ಇದನ್ನೆಲ್ಲ ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಅಂದಾಜಾಗಿ ಒಂದು ಕಂಪನಿನ ಕ್ಲಿಕ್ ಮಾಡ್ತಾ ಇದ್ದೀನಿ, BHEL ನೋಡಿ, BHEL. ನಾನು ಕ್ಲಿಕ್ ಮಾಡಿದಾಗ ಈ ಒಂದು ಶೀಟ್ ಓಪನ್ ಆಯ್ತು. ಇಲ್ಲಿ ನೋಡಿ, BHEL ಅಲ್ಲಿ ಎರಡು ಪಾರ್ಟ್ ಇದೆ. ಒಂದು ಈಕ್ವಿಟಿ ಅಂತ ಕರಿತೀವಿ, ಇದನ್ನ ಪಾರ್ಟಿಸಿಪೇಟ್ ಮಾಡ್ಬೋದು ನಾವು. ಒಂದು ಕಂಪನಿನ ಡಿಫ್ರೆಂಟ್ ವೇನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಬೇಸಿಕ್ ಆಗಿ ನಾವೀಗ ಈಕ್ವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಏನ್ ರೂಲ್ ಅಂತ ನೋಡೋಣ. ಹಾಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಎನಿ ಕಂಪನಿ ನೀವು ಈ ಸರ್ಚ್ ಬಾರ್ ಅಲ್ಲಿ ಕ್ಲಿಕ್ ಮಾಡಿದಾಗ ಆ ಕಂಪನಿ ಡೀಟೇಲ್ಸ್ ಓಪನ್ ಆಗುತ್ತೆ, ನಾವು ಚೆಕ್ ಮಾಡ್ಬೋದು. ಇದನ್ನ ಕೋಡ್ ಶೀಟ್ ಅಂತ ಕರಿತೀವಿ, ಕೋಡ್ ಶೀಟ್. ಇಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಏನಿಲ್ಲಿ 257 ಅಂತ ಈಗ ಮಾರ್ಕೆಟ್ ಅಲ್ಲಿ ಪ್ರೈಸ್ ತೋರಿಸ್ತಾ ಇದೆ, ಅದನ್ನ ನಾವು LTP ಅಂತ ಕರಿತೀವಿ. LTP ಅಂದ್ರೆ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಅಂತ. ಮಾರ್ಕೆಟ್ ಅಲ್ಲಿ ಎವ್ರಿ ಮಿನಿಟ್ ಅಲ್ಲಿ ಟ್ರೇಡ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಈಗ ಒಂದು 257 ಯಾರೋ ಒಬ್ರು ಬರ್ತಾರೆ, ಇನ್ನೊಬ್ರು 256.8ಗೆ ಸೆಲ್ ಮಾಡ್ತಾರೆ, 258 ಒಬ್ರು ಬೈ ಮಾಡ್ತಾರೆ, 259 ಒಬ್ರು ಸೆಲ್ ಮಾಡ್ತಾರೆ. ಈ ತರ ಎವ್ರಿ ಮಿನಿಟ್ಸ್ ಅಲ್ಲಿ ಬೈ ಸೆಲ್ ನಡೀತಾ ಇರುತ್ತಲ್ಲ, ಆಗ ನಾವು ನೋಡ್ಬೇಕಾದ್ರೆ ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಏನಿದೆ ಅದನ್ನ LTP ಅಂತ ಕರಿತೀವಿ. ಇನ್ನು ಮಾರ್ಕೆಟ್, ನಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಮಂಡೇ ಟು ಫ್ರೈಡೆ ಮಾತ್ರ ಇರುತ್ತೆ, ಮಂಡೇ ಟು ಫ್ರೈಡೆ. ಹಾಗೆ ನಾವಿಲ್ಲಿ ಇವತ್ತಿನ ಓಪನಿಂಗ್, ಹೈ, ಲೋ ಮತ್ತೆ ಕ್ಲೋಸ್ ಮಂಡೇ ಟು ಫ್ರೈಡೆ ಮಾತ್ರ ಮಾರ್ಕೆಟ್ ಇರುತ್ತೆ. ಮಾರ್ನಿಂಗ್ 9:15 ಇಂದ 3:30 ವರೆಗೂ ಮಾರ್ಕೆಟ್ ಆಕ್ಟಿವ್ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್, ಹಾಗಾಗಿ ಯಾವ ಒಂದು ಟ್ರೇಡಿಂಗ್ ಡೇ ನಾವು ನೋಡ್ತಾ ಇದೀವಿ ಆ ಟ್ರೇಡಿಂಗ್ ಡೇ ಓಪನಿಂಗ್ ಪ್ರೈಸ್ ಅಂತ ಕರಿತೀವಿ. ಇದನ್ನ ಓಪನಿಂಗ್ ಅಂದ್ರೆ 9:15ಗೆ. ಹಾಗೆ 9:15 ಇಂದ 3:30 ವರೆಗೂ ಮಾರ್ಕೆಟ್ ಟ್ರೇಡ್ ಆಗ್ಬೇಕಾದ್ರೆ ಒಂದು ಹೈ ಮತ್ತೆ ಒಂದು ಲೋನ ಕ್ರಿಯೇಟ್ ಮಾಡಿರುತ್ತೆ, ಒಂದು ಕ್ಲೋಸಿಂಗ್ ಪಾಯಿಂಟ್. ಇದು ನಾವು ಈಕ್ವಿಟಿ ಈ ಒಂದು ಶೀಟ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್. ಇದು ಬೇಸಿಕ್ ಆಗಿ. ಇಲ್ಲಿ ನಾನು ಒಂದು ಟ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಈಕ್ವಿಟಿಗೆ ಕೆಲವೊಂದು ರೂಲ್ಸ್ ಇರುತ್ತೆ. ನಾನು ಮಿನಿಮಮ್ ಒಂದು ಕ್ವಾಂಟಿಟಿನ ಪಾರ್ಟಿಸಿಪೇಟ್ ಮಾಡಬೇಕಾಗತ್ತೆ, ಇಂಟು LTP, ಕ್ವಾಂಟಿಟಿ ಇಂಟು LTP. ಒಂದು ಕ್ವಾಂಟಿಟಿ ಅಂದ್ರೆ ನನಗೆ 257 ಬೇಕು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಆಗಿ ನನ್ನ ಅಕೌಂಟ್ ಅಲ್ಲಿ 257 rupees ನನ್ನ ಅಕೌಂಟ್ ಅಲ್ಲಿ ಇರಬೇಕು. ಹಾಗೆ ಕ್ವಾಂಟಿಟಿ ನಾನು 10 ಕ್ವಾಂಟಿಟಿ ನಾನು ತಗೊಳ್ತೀನಿ ಅಂದ್ರೆ ಇಂಟು 257 ಅಂತ ಹೇಳಿದ್ರೆ ನನ್ನ ಅಕೌಂಟ್ ಅಲ್ಲಿ 2570 rupees ನನ್ನ ಅಕೌಂಟ್ ಅಲ್ಲಿ ಇರಬೇಕು ಬ್ಯಾಲೆನ್ಸ್. ಆಗ ನಾನು ಇದನ್ನ ಪಾರ್ಟಿಸಿಪೇಟ್ ಮಾಡಕ್ಕಾಗತ್ತೆ. ಇದು ಬೇಸಿಕ್ ರೂಲ್ಸ್. ಇನ್ನು ಈಕ್ವಿಟಿ ಪಾರ್ಟಿಸಿಪೇಷನ್ ಅಂದ್ರೆ ಮಿನಿಮಮ್ 1 ಕ್ವಾಂಟಿಟಿ, ಮ್ಯಾಕ್ಸಿಮಮ್ ನಿಮ್ ಚಾಯ್ಸ್. ಅದನ್ನ ನಾವು ಬೈ ಮಾಡಿ, ಈಗ ಬೈ ಮಾಡಿದಾಗ 9:15 ಬೈ ಮಾಡಿ 9:16ಗೂ ಸೇಲ್ ಮಾಡ್ಬೋದು, 10 o'clock ಬೈ ಮಾಡಿ 11 o'clock ಸೇಲ್ ಮಾಡ್ಬೋದು, ಆರ್ ಎನಿ ಟೈಮ್ ನೀವು ಸೇಲ್ ಮಾಡ್ಬೋದು. ಇವಾಗಲೇ ಸೇಲ್ ಮಾಡ್ಬೇಕು ಅಂತ ಟೈಮ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ನಿಮ್ ಚಾಯ್ಸ್, ಎಲ್ಲಿವರೆಗೂ ಬೇಕಾದ್ರೆ ನೀವು ಹೋಲ್ಡ್ ಮಾಡ್ಬೋದು. ಸೊ ಒಂದು ಸ್ಮಾಲ್ ಅವ್ರೇನು ಹೇಳ್ತಾ ಇದಾರೆ ಅಂದ್ರೆ ರೂಲ್ಸ್ ಪ್ರಕಾರ ನಾವು ಸೇಮ್ ಡೇ, ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ನಾವು ಮಾರ್ಚ್ 7th ಮಾರ್ನಿಂಗ್ 9:15 ಇಂದ 7th 3:30 ವರೆಗೂ ಎನಿ ಟೈಮ್ ನಾನು ಬೈ ಅಂಡ್ ಸೆಲ್ ಮಾಡ್ಬೋದು. ಇನ್ ಕೇಸ್ 3:30 ಒಳಗಡೆ ನಾನು ಬೈ ಸೆಲ್ ಮಾಡಿಲ್ಲ ಅಂದ್ರೆ 1 day ವೇಟ್ ಮಾಡಿ ಆಮೇಲೆ ನಿಮ್ಮ ಶೇರ್ಸ್ ನ ಸೆಲ್ ಮಾಡಬೇಕು ಅನ್ನೋದು ಬೇಸಿಕ್ ರೂಲ್ಸ್ ಆಗಿರುತ್ತೆ ಈಕ್ವಿಟಿಯಲ್ಲಿ. ಇನ್ನು ಇದರಿಂದ ಬೆನಿಫಿಟ್ಸ್ ಏನಪ್ಪಾ ಈಕ್ವಿಟಿ ಅಂದ್ರೆ ಕೆಲವೊಂದು ಡಿವಿಡೆಂಡ್ಸ್, ಬೋನಸ್ ಶೇರ್ಸ್ ಇದೆಲ್ಲ ನಮ್ಗೆ ಸಿಗುತ್ತೆ. ಇದನ್ನು ಪಾರ್ಟಿಸಿಪೇಟ್ ಮಾಡಕ್ಕೆ ನನಗೆ ಫುಲ್ ಕ್ಯಾಪಿಟಲ್ ರಿಕ್ವೈರ್ಡ್ ಇರುತ್ತೆ, ಫುಲ್ ಕ್ಯಾಪಿಟಲ್. ಹಾಗೆ ಫುಲ್ ಕ್ಯಾಪಿಟಲ್ ಅಂದ್ರೆ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಒಂದು ಸ್ಟಾಕ್ ನಾನು ಬೈ ಮಾಡ್ಬೇಕಾದ್ರೆ ನಾನು ಪ್ರಿಪೇರ್ ಮಾಡ್ಬೇಕಾದ್ರೆ 230 ಇತ್ತು ಸ್ಟ್ರೈಕ್ ಪ್ರೈಸ್, ಈಗ ಮಾರ್ಕೆಟ್ ಅಲ್ಲಿ 257 ಟ್ರೇಡ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ 230 ಹತ್ರ ನಾನು ತಗೊಳ್ಬೇಕಂದ್ರೆ ಮಿಸ್ಟರ್ A ಪರ್ಸನ್ ತಗೊಳ್ಬೇಕಂದ್ರೆ 230 ಇಂಟು 1 ಕ್ವಾಂಟಿಟಿಗೆ 230 rupees ಅವರ ಬಳಿ ಅಕೌಂಟ್ ಅಲ್ಲಿ ಫಂಡ್ ಇರಬೇಕು. ಹಾಗೆ ಪರ್ಸನ್ B 10 ಶೇರ್ಸ್ ತಗೊಳ್ತಾ ಇದೀನಿ ಅಂದ್ರೆ 2300 rupees ನಮ್ಮ ಅಕೌಂಟ್ ಅಲ್ಲಿ ಇರಬೇಕು. ಹಾಗೆ ಯಾರೋ ಒಬ್ರು 25 ಶೇರ್ಸ್ ತಗೊಳ್ತಾ ಇದ್ದೀನಿ ಅಂದ್ರೆ 230 ಇಂಟು 25 ಅಂದ್ರೆ ಅರೌಂಡ್ 5750 rupees ನಿಮ್ಮ ಅಮೌಂಟ್ ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕು. ಇನ್ನು
ಈ ಒಂದು ಕ್ಯಾಪಿಟಲ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಏನ್ ಬೇರೆ ರೂಲ್ಸ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಯಾವಾಗ್ಲೂ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಅಪ್ ಟ್ರೆಂಡ್ ಅಂತ ಕರಿತೀವಿ. ಮಾರ್ಕೆಟ್ ಅಪ್ ಅಲ್ಲಿ ಹೋಗ್ತಾ ಇರೋದನ್ನ ನಾರ್ಮಲ್ ಆಗಿ ಅಪ್ ಟ್ರೆಂಡ್ ಅಥವಾ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡಿದ್ರೆ ಬುಲ್ಲಿಶ್ ಟ್ರೆಂಡ್ ಅಂತ ಕರಿತೀವಿ. ಆ ಒಂದು ಪಾರ್ಟ್ ಅಲ್ಲಿ ಮಾತ್ರ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ BHL ನ ನೀವು ತಗೊಳ್ತೀರಾ 230ಗೆ, ಸ್ವಲ್ಪ ಒಂದು ವೀಕ್ ಆದ್ಮೇಲೆ 240, 1 ಮಂತ್ ಆದ್ಮೇಲೆ ಒಂದು 280, 420 ಈ ರೀತಿ ಮಾರ್ಕೆಟ್ ಅಲ್ಲಿ ಮೂವ್ ಆಗ್ತಾ ಇದ್ರೆ ಇಟ್ಸ್ ಎ ಗುಡ್ ಸೈನ್ ಅಂತ. ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಇಟ್ ಇಸ್ ಎ ಗುಡ್ ಅಂತ. ಇದನ್ನ ಈಕ್ವಿಟಿ ಅಂತ ಕರಿತೀವಿ. ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇದೆಲ್ಲ ರೂಲ್ಸ್ ಗೊತ್ತಿರಬೇಕು. ಅದನ್ನ ಈಕ್ವಿಟಿ. ಹಾಗಾದ್ರೆ ಈ ರೀತಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ BHL ಒಂದೇ ಕಂಪನಿ ಇರುತ್ತಾ ಅಥವಾ ಬೇರೆ ಕಂಪನೀಸ್ ಇರುತ್ತಾ ಅಂದ್ರೆ ಹೌದು. NSE ನಲ್ಲಿ ಕೆಲವೊಂದು ಕಂಪನೀಸ್ ನ ರಿಜಿಸ್ಟರ್ ಮಾಡಿರ್ತಾರೆ. ಅರೌಂಡ್ 2600 ಕಂಪನೀಸ್ ಪ್ಲಸ್ ಇರುತ್ತೆ. ಆ ಕಂಪನೀಸ್ ಅಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಎನಿ ಕಂಪನಿ ನೇಮ್ ನ ನೀವು ಇಲ್ಲಿ ಬಂದು ಸರ್ಚ್ ಬಾರ್ ಅಲ್ಲಿ ಕ್ಲಿಕ್ ಮಾಡಿದಾಗ ಆ ಕಂಪನಿಯ ಪ್ರೈಸ್ ನಿಮ್ಗೆ ಕಾಣುತ್ತೆ. ನೀವು ಅದನ್ನ ಹೇಗೆ ಬೈ ಮಾಡ್ಬೇಕು, ಸೆಲ್ ಮಾಡ್ಬೇಕು ಅನ್ನೋದು ಟ್ರೇಡಿಂಗ್ ಅಕೌಂಟ್ ಇಂದ ನೀವು ಬೈ ಸೆಲ್ ಮಾಡ್ಕೊಳ್ಬಹುದು. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ ಇಲ್ಲಿ ಈಕ್ವಿಟಿ ಬಗ್ಗೆ ಕೆಲವೊಂದು ರೂಲ್ಸ್ ನ ತಿಳ್ಕೊಂಡ್ವಿ. ಹಾಗಾದ್ರೆ ಡೆರಿವೇಟಿವ್ ಏನಾದ್ರೂ ರೂಲ್ಸ್ ಇದೆಯಾ, ಅದನ್ನ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ಅದನ್ನ ನಾನು ಎಲ್ಲಿ ವಾಚ್ ಮಾಡಬೇಕು ಅಂತ ತಿಳ್ಕೊಳ್ಳೋದಾದ್ರೆ ಎಸ್, ಡೆಫಿನೆಟ್ ಆಗಿ ನೋಡಿ. ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಕೆಲವೊಂದು ಬೇಸಿಕ್ ರೂಲ್ಸ್ ಅಂತ ಇರುತ್ತೆ. ನಾನೀಗ ಫಸ್ಟ್ ಫ್ಯೂಚರ್ಸ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳಕ್ ಹೋಗೋಣ. ಫ್ಯೂಚರ್ಸ್ ಮಾರ್ಕೆಟ್ ಏನೇನ್ ಹೇಳ್ತಾ ಇದೆ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಫ್ಯೂಚರ್ ಮಾರ್ಕೆಟ್ ಅಂದ್ರೆ ಇಟ್ಸ್ ಎಕ್ಸ್ಪೈರಿ ಟ್ರೇಡ್ ಅಂತ ಕರಿತೀವಿ ಅಥವಾ ಕಾಂಟ್ರಾಕ್ಟ್ ಬೇಸ್ಡ್ ಟ್ರೇಡ್ ಅಂತ ಕರಿತೀವಿ. ಕಾಂಟ್ರಾಕ್ಟ್ ಬೇಸ್ಡ್ ಟ್ರೇಡ್ ಅಂದ್ರೆ ಏನಪ್ಪಾ ಅಂದ್ರೆ, ಈಗ BHEL ಕಂಪನಿ, ಬರೀ BHEL ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಅದನ್ನ ಈಕ್ವಿಟಿ ಅಂತ ಕರಿತೀವಿ. ಈಗ ಕಾಂಟ್ರಾಕ್ಟ್ ಬೇಸ್ ಅಂತ ಹೇಳಿದ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಅಂದ್ರೆ ಎವ್ರಿ ಮಂತ್ ಲಾಸ್ಟ್ ಥರ್ಸ್ಡೇ ಅಂತ ಕರಿತೀವಿ. ಲಾಸ್ಟ್ ಥರ್ಸ್ಡೇ, ದಟ್ ಇಸ್ ದ ಕಾಂಟ್ರಾಕ್ಟ್ ಎಕ್ಸ್ಪೈರಿ ಆಗುವಂತ ಡೇಟ್. ಎವ್ರಿ ಮಂತ್ ಅಲ್ಲೂ ಲಾಸ್ಟ್ ಥರ್ಸ್ಡೇ ಅಂತ ಕರಿತೀವಿ. ಎಕ್ಸಾಂಪಲ್ ಈ ರೀತಿ ಇರುತ್ತೆ ಕೋಡ್ ಶೀಟ್ ಅಲ್ಲಿ, BHEL ಮಾರ್ಚ್ ಫ್ಯೂಚರ್ಸ್ ಅಂತ ಕರಿತೀವಿ, ಆರ್ BHEL ಫ್ಯೂಚರ್ ಸ್ಟಾಕ್ 28 ಮಾರ್ಚ್ 2024. ಈ ರೀತಿ ಅದನ್ನ ನಾವು ಡಿಸ್ಕ್ರೈಬ್ ಮಾಡಕ್ಕಾಗತ್ತೆ. ಎಲ್ಲಿ ನೋಡೋದು ಅಂತ ಹೇಳಿದ್ರೆ ನೋಡಿ, ಇದೇ NSE ಇಂಡಿಯಾದಲ್ಲಿ ಬಂದಾಗ BHEL ಅಂತ ಕ್ಲಿಕ್ ಮಾಡಿದಾಗ ನೀವು ನೋಡಿದ್ರೆ ಈಕ್ವಿಟಿ ಅಂತ ಹೈಲೈಟ್ ಆಗಿದೆ ನೋಡಿ, ಈಕ್ವಿಟಿ. ಇಲ್ಲಿ ನಾನು ಡೆರಿವೇಟಿವ್ ನ ಕ್ಲಿಕ್ ಮಾಡ್ತಾ ಇದ್ದೇನೆ. ಡೆರಿವೇಟಿವ್ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಂಟ್ರಾಕ್ಟ್ಸ್ ಬಂತು ನೋಡಿ, BHEL. ಇದ್ರ ಪಕ್ಕದಲ್ಲಿ ಆಕ್ಟಿವ್ ಕಾಂಟ್ರಾಕ್ಟ್ಸ್ ಅಂತ ಇದೆ. ಆಕ್ಟಿವ್ ಕಾಂಟ್ರಾಕ್ಟ್ಸ್ ನ ನೀವು ಹ್ಯಾರೋ ಮಾರ್ಕೆಟ್ ಡೌನ್ ಮಾಡಿದ್ರೆ ಇಲ್ಲಿ ಸ್ಟಾಕ್ ಫ್ಯೂಚರ್ ಮತ್ತೆ ಸ್ಟಾಕ್ ಆಪ್ಷನ್ಸ್ ಅಂತ 2 ಪಾಯಿಂಟ್ ಇದೆ. ನಾನು ಆಲ್ರೆಡಿ ಅರ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಫ್ಯೂಚರ್ಸ್, ಒಂದು ಆಪ್ಷನ್ಸ್ ಅಂತ ಕರಿತೀವಿ. ನಾವೀಗ ನೋಡ್ತಾ ಇರೋದು ಫ್ಯೂಚರ್ಸ್ ಆಗಿರೋದ್ರಿಂದ ಸ್ಟಾಕ್ ಫ್ಯೂಚರ್ಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸ್ಟಾಕ್ ಫ್ಯೂಚರ್ಸ್ ನೋಡಿ, ಸ್ಟಾಕ್ ಫ್ಯೂಚರ್ಸ್ ನ ಸೆಲೆಕ್ಟ್ ಮಾಡಿದಾಗ ನನಗೆ 3 ಡೇಟ್ ಸಿಕ್ಕಿದೆ. ಒಂದು 28 ಮಾರ್ಚ್, ಒಂದು 25 ಏಪ್ರಿಲ್, ಹಾಗೆ ಸ್ಟಾಕ್ 30 ಮೇ. ಈ 3 ಡೇಟ್ಸ್ ನಾನು ನೋಡೋದಾದ್ರೆ ಕ್ಯಾಲೆಂಡರ್ ಅಲ್ಲಿ ನಾವು ನೋಡೋದಾದ್ರೆ 28 ಮಾರ್ಚ್ ನೋಡಿ ಥರ್ಸ್ಡೇ ಬರುತ್ತೆ, 28 ಮಾರ್ಚ್. ಹಾಗೆ ಏಪ್ರಿಲ್ 25 ಅದು ಸಹ ಥರ್ಸ್ಡೇನೆ ಬರುತ್ತೆ, ಥರ್ಸ್ಡೇ. ಇನ್ನು ಮೇ 30 ಥರ್ಸ್ಡೇ. ಇನ್ ಕೇಸ್ ಏನಾದ್ರು ಆ ಒಂದು ಪರ್ಟಿಕ್ಯುಲರ್ ಡೇ ಲಾಸ್ಟ್ ಥರ್ಸ್ಡೇ ಏನಾದ್ರು ಗೌರ್ಮೆಂಟ್ ಹಾಲಿಡೇ ಆರ್ ಫೆಸ್ಟಿವಲ್ ಹಾಲಿಡೇಸ್ ಆ ರೀತಿ ಏನಾದ್ರು ಇದ್ರೆ ಆವಾಗ 1 ಡೇ ಪ್ರಿಯಾರಿಟಿಯಲ್ಲಿ, ಅಂದ್ರೆ 1 ಡೇ ಮುಂಚೆ. ಎಕ್ಸಾಂಪಲ್ 30 ಮೇ ಏನಾದ್ರು ಹಾಲಿಡೇ ಇತ್ತು ಅಂದ್ರೆ 29 ಎಕ್ಸ್ಪೈರಿ ಆಗುತ್ತೆ. 25 ಏಪ್ರಿಲ್ ಏನಾದ್ರು ಹಾಲಿಡೇಸ್ ಇದ್ರೆ 24 ಎಕ್ಸ್ಪೈರಿ. ಆ ರೀತಿ ಒಂದ್ ದಿವಸ ಮುಂಚೆನೆ ಎಕ್ಸ್ಪೈರಿನ ಕ್ಲೋಸ್ ಮಾಡ್ತಾರೆ. ಬೇಸಿಕ್. ಸೆಕೆಂಡ್ ನೋಡೋಣ, ವಾಟ್ ಇಸ್ ದ ರೂಲ್ ನೋಡಿ. ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಇದಕ್ಕೆ ನನಗೆ ಒಂದ್ಸರಿ ಓಪನ್ ಪೊಸಿಷನ್ ಅಂದ್ರೆ ಬೈ ಅಥವಾ ಸೆಲ್ ಅಂತ ನಾನು ಮಾಡಿದಾಗ ಆ ಪೊಸಿಷನ್ ನಾನು ವಿತ್ ಇನ್ ಎಕ್ಸ್ಪೈರಿ ಡೇಟ್ ಅಲ್ಲಿ 3:30 ಒಳಗಡೆ ಪೊಸಿಷನ್ ನ ಕ್ಲೋಸ್ ಮಾಡಬೇಕು. ಸಪೋಸ್ ನಾನು ಹಂಗೇನಾದ್ರೂ ಮಾಡ್ಲಿಲ್ಲ ಅಂದ್ರೆ NSE ಅವರೇ ನಮ್ಮ ಪೊಸಿಷನ್ ನ ಕ್ಲೋಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಕ್ಸಾಂಪಲ್ ಯಾರೋ ಒಬ್ರು ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ನೋಡಿ 258 ಇದೆ. 258 ಪರ್ಸನ್ ಎ ಏನ್ ಮಾಡ್ತಾರೆ, 258 ಇರ್ಬೇಕಾದ್ರೆ ಇದನ್ನ ಬೈ ಮಾಡ್ತಾರೆ BHEL ಕಂಪನಿನ. ಈಗ ಮಾರ್ಚ್ 28 ವರೆಗೂ ವೇಟ್ ಮಾಡ್ತಾರೆ. NSE ಅವ್ರು ನೋಡ್ತಾರೆ ಮಾರ್ಚ್ 28 ಅಲ್ಲಿ ಮಾರ್ಕೆಟ್ ಏನಾದ್ರು 260, 270 ಅಥವಾ 290. ಸಿನಾರಿಯೋ ನಂಬರ್ 1 ನಲ್ಲಿ 290 ಹತ್ರ ಇತ್ತು ಅಂತ ಇಟ್ಕೊಳ್ಳೋಣ, 290. ಆಗ ನೀವೇನಾದ್ರು ಪ್ರಾಫಿಟ್ ನ ಕ್ಲೋಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ NSE ಅವರು ನಿಮ್ಮ ಪೊಸಿಷನ್ ನ ಕ್ಲೋಸ್ ಮಾಡ್ತಾರೆ. ಈ ಒಂದು 258 ಇಂದ 290ಗೆ ವಾಟ್ ಇಸ್ ದ ಡಿಫರೆನ್ಸ್ ಪ್ರೈಸ್ ಇದೆ, ನೀವೇನ್ ತಗೊಂಡಿದ್ದೀರಾ ಆ ಪ್ರಾಫಿಟ್ ನ ನಿಮ್ಮ ಅಕೌಂಟ್ ಕೊಡ್ತಾರೆ.
ಇದು ಸಿನಾರಿಯೋ 1 ಅಲ್ಲಿ. ಸಿನಾರಿಯೋ 2 ಅಲ್ಲಿ ಏನಾಗುತ್ತೆ, ಸಮ್ ಟೈಮ್ ನೀವು ಎಂಟ್ರಿ ತಗೊಳ್ತೀರಾ, ಅಲ್ಲಿಂದ ಮಾರ್ಕೆಟ್ ಫಾಲಿಂಗ್ ಎಗನೆಸ್ಟ್ ಆಗಿ ಫಾಲ್ ಆಗುತ್ತೆ. ಮೇ ಬಿ 250 ಇರ್ಬೋದು, 240 ಇರ್ಬೋದು, 230 ಇರ್ಬೋದು. ಇನ್ ಕೇಸ್ ಆ ಒಂದು ಲಾಸ್ಟ್ ಟ್ರೇಡಿಂಗ್ ಡೇ ಏನಿದೆ, ಲಾಸ್ಟ್ ಥರ್ಸ್ಡೇ 28 ಆಫ್ ಮಾರ್ಚ್ ಕಾಂಟ್ರಾಕ್ಟ್ ಡೇಟ್ ಅಥವಾ ಎಕ್ಸ್ಪೈರಿ ಡೇಟ್ ಏನಿದೆ, ಆ ಒಂದು ಡೇಟ್ ಒಳಗಡೆ ನೀವು ಪೊಸಿಷನ್ ಕ್ಲೋಸ್ ಮಾಡಿಲ್ಲ, ಇವೆಂದೋ ಪ್ರಾಫಿಟ್ ಅಲ್ಲಿ ಅಥವಾ ಲಾಸ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಮಾರ್ಕೆಟ್ ಏನ್ ಮಾಡ್ತಾರೆ, NSE ಅವರು ಅಂದ್ರೆ ಅವರೇ ನಿಮ್ಮ ಪೊಸಿಷನ್ ನ ಎಕ್ಸ್ಚೇಂಜ್ ಇಂದ ಕ್ಲೋಸ್ ಮಾಡ್ತಾರೆ. ನೀವು ಎಂಟ್ರಿ ಪ್ರೈಸ್ ಇಂದ ಎಕ್ಸಿಟ್ ಪ್ರೈಸ್ ಗೆ ವಾಟ್ ಇಸ್ ಅ ಡಿಫರೆನ್ಸ್ ಆಗಿದೆ, ಆ ರಿಸ್ಕ್ ಏನಾಗಿದೆ ಅದನ್ನ ನಿಮ್ಮ ಅಕೌಂಟ್ ಅಲ್ಲಿ ಮೈನಸ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ ನ ನಿಮ್ಮ ಅಕೌಂಟ್ ಗೆ ಕ್ಲಿಯರ್ ಮಾಡ್ತಾರೆ. ಇದು ಬೇಸಿಕ್ ರೂಲ್ಸ್ ಆಗಿರುತ್ತೆ ಇಂಟ್ರೋಡೆ ಫ್ಯೂಚರ್ಸ್ ಅಲ್ಲಿ. ನೆಕ್ಸ್ಟ್ ನೋಡಿ, ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಈ ಪ್ಲಸ್ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಒಂದು ಶೀಟ್ ಓಪನ್ ಆಯ್ತು. ಈ ಶೀಟ್ ಅಲ್ಲಿ ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಈ ಒಂದು BHEL ಕಂಪನಿನ ನಾನು ತಗೊಳ್ಬೇಕಾದ್ರೆ ನೋಡಿ 5250 ಕ್ವಾಂಟಿಟೀಸೇ ತಗೊಳ್ಬೇಕು. ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ತಗೊಳಕ್ ಆಗತ್ತಾ ಅಂದ್ರೆ ತಗೊಳಕ್ ಆಗಲ್ಲ. ಈ ಕಡೆ ನೋಡಿ, ಆಸ್ಕ್ ಬಿಡ್ ಅಂದ್ರೆ ಟ್ರೇಡಿಂಗ್ ಲಿಸ್ಟ್ ಕೋಡ್ಸ್ ತೋರಿಸ್ತಾ ಇದ್ದಾರೆ. ಇಲ್ಲಿ ಯಾರೇ ಒಬ್ಬ ವ್ಯಕ್ತಿ ಬೈ ಮಾಡ್ಬೇಕಂದ್ರು ಅಥವಾ ಸೆಲ್ ಮಾಡ್ಬೇಕಂದ್ರು ಮಿನಿಮಮ್ ನೋಡಿ 5250 ಕ್ವಾಂಟಿಟಿ, 5250 ಕ್ವಾಂಟಿಟಿ ಆರ್ ಮಲ್ಟಿಪಲ್ ಆಫ್ 5250. ಇಲ್ಲಿ ನೋಡಿ, ಇದನ್ನ 1 ಲಾಟ್ ಅಂತ ಕರಿತೀವಿ, 1 ಲಾಟ್. ಈ ಕಡೆ ಸೆಲ್ ಮಾಡೋರು ಸಹ 1 ಲಾಟ್, 1 ಲಾಟ್. ಇಲ್ಲಿ ನೋಡಿ, ಯಾರೋ ಒಬ್ರು 3 ಲಾಟ್ ಸೆಲ್ ಗೆಟ್ಟಿದ್ದಾರೆ, ಒಬ್ರು 2 ಲಾಟ್ ಇದೆ, ಒಬ್ರ ಹತ್ರ ಅರೌಂಡ್ 6 ಲಾಟ್ಸ್ ಇದೆ, 6 ಲಾಟ್ಸ್. ಅದೇ ರೀತಿ ನಾವು ಲೆಫ್ಟ್ ಸೈಡ್ ನೋಡಿದಾಗ ಬೈಯರ್ಸ್ ಅಷ್ಟೇ, ಇಲ್ಲಿ ಯಾರೋ ಒಬ್ರು 2 ಲಾಟ್ ನ ಪ್ಲೇಸ್ ಮಾಡಿದ್ದಾರೆ, 3 ಲಾಟ್ ನ ಪ್ಲೇಸ್ ಮಾಡಿದ್ದಾರೆ, ಇಲ್ಲಿ 4 ಲಾಟ್ ನ ಪ್ಲೇಸ್ ಮಾಡಿದ್ದಾರೆ. ಈ ರೀತಿ ನಾನು ಎಷ್ಟು ಲಾಟ್ ನಾದ್ರೂ ಪ್ಲೇಸ್ ಮಾಡಬಹುದು. ಲಾಟ್ ಸೈಜ್ ಏನಿದೆ 5250. ಸೊ 5250 ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಕ್ಲಿಯರ್ ಆಯ್ತಲ್ವಾ? ನೋಡಿ, ಲಾಟ್ ಸೈಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಒಂದು ಲಾಟ್ ಇಸ್ ಈಕ್ವಲ್ ಟು 5250. ಈಗ ನಮ್ಗೆ ಮಾರ್ಕೆಟ್ ಅಲ್ಲಿ ಒಂದು ಮಾರ್ಜಿನ್ ಅಮೌಂಟ್ ಅಂತ ಬೇಕಾಗುತ್ತೆ. ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಎಲ್ಲರ ಹತ್ರನೂ ಹಣ 5250 ಕ್ವಾಂಟಿಟಿ ಬೈ ಮಾಡೋದಕ್ಕೆ ಇಂಟು ಮಾರ್ಕೆಟ್ ಪ್ರೈಸ್ 230 ಅಂದ್ರೆ ಅಪ್ರಾಕ್ಸಿಮೇಟ್ ಆಗಿ 12 ಲಾಕ್ ರುಪೀಸ್ ಬೇಕಾಗುತ್ತೆ. ಎಷ್ಟು? 12 ಲಾಕ್ ರುಪೀಸ್. ಎಲ್ಲರ ಹತ್ರನೂ 12 ಲಾಕ್ ರುಪೀಸ್ ಇರಬೇಕಲ್ಲ, ಕರೆಕ್ಟಾ? ಹಾಗಾಗಿ NSE ಅವ್ರು ಏನ್ ಹೇಳ್ತಾ ಇದ್ದಾರೆ, ಇದು ಕಾಂಟ್ರಾಕ್ಟ್ ಬೇಕ್ಸ್ ಆಗಿರೋದ್ರಿಂದ, ಟೈಮ್ ನ NSE ಅವರೇ ಡಿಸೈಡ್ ಮಾಡ್ತಾ ಇರೋದ್ರಿಂದ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಇಷ್ಟು ಹಣ ಕೊಡೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಮಾರ್ಜಿನ್ ಅಮೌಂಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕಂಪನಿ ನಾನು ಚೂಸ್ ಮಾಡ್ತೀನಿ ಅಂತ ಹೇಳಿದ್ರೆ BHEL ಕಂಪನಿ ಮಾತ್ರ 5250 ಕ್ವಾಂಟಿಟಿ ಇಸ್ ಈಕ್ವಲ್ ಟು 1 ಲಾಟ್ ಅಂತ ಕರಿತೀವಿ, 1 ಲಾಟ್. ಈಗ 1 ಲಾಟ್ ಇಂಟು LTP ಗೆ ಅರೌಂಡ್ 12 ಲಾಕ್ ರುಪೀಸ್ ಆಯ್ತು ಅಂದ್ರೆ ಇದರಲ್ಲಿ ಡಿವೈಡೆಡ್ ಬೈ 4 ಅಥವಾ 20 to 25% ನ ಮಾರ್ಜಿನ್ ಆಗಿ ತಗೊಳ್ತಾರೆ. ಮಾರ್ಜಿನ್ ಆಗಿ ಅಷ್ಟು ಹಣ ನಿಮ್ಮಲ್ಲಿದ್ರೆ ನೀವು ಫ್ಯೂಚರ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಫ್ಯೂಚರ್ಸ್ ಅಲ್ಲಿ ಈಗ ಅರ್ಥ ಆಯ್ತಲ್ಲ? ಅದೇ ಈಕ್ವಿಟಿಯಲ್ಲಿ ಆಗಿದ್ರೆ ಕಂಪ್ಲೀಟ್ ಫಂಡ್ ಬೇಕಾಗಿತ್ತು ನನಗೆ, ಕಂಪ್ಲೀಟ್ ಫಂಡ್, ಫುಲ್ ಮಾರ್ಜಿನ್. ಇಲ್ಲಿ ನನಗೆ ಮಾರ್ಜಿನ್ ಅಮೌಂಟ್ ಮಾತ್ರ ಬೇಕಾಗಿದೆ. ನೆಕ್ಸ್ಟ್ ನಾನು ಪಾರ್ಟಿಸಿಪೇಟ್ ಮಾಡೋದಾದ್ರೆ ಇಲ್ಲಿ 2 ಟೈಪ್ಸ್ ಆಫ್ ದ ಪಾರ್ಟಿಸಿಪೇಷನ್ ಇರುತ್ತೆ ಕಾಂಟ್ರಾಕ್ಟ್ ಆಗಿರೋದ್ರಿಂದ. ಒಂದು ಲಾಂಗ್ ಕಾಂಟ್ರಾಕ್ಟ್ ಅಂತ ಕರಿತೀವಿ, ಒಂದು ಶಾರ್ಟ್ ಕಾಂಟ್ರಾಕ್ಟ್. ಲಾಂಗ್ ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಅಪ್ ಟ್ರೆಂಡ್ ಅಂದ್ರೆ BHEL ಕಂಪನಿ 230 ನೀವೇನಾದ್ರೂ ಎಂಟ್ರಿ ಆದ್ರೆ ಬೈ ಅಂತ ಕರಿತೀವಿ. ಎಂಟ್ರಿ ಬೈ ಆದ್ಮೇಲೆ ನೋಡಿ, ಮಾರ್ಕೆಟ್ ಅಲ್ಲಿ ಯಾವಾಗ 231, 232, 233 ಅಂದ್ರೆ ನೀವು ತಗೊಂಡಿರೋ ಪ್ರೈಸ್ ಗಿಂತ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ನೀವು ಪ್ರಾಫಿಟ್ ಅಲ್ಲಿ ಇದ್ದೀರಾ ಅಂತ ಅರ್ಥ. ನೀವು ಎಂಟ್ರಿ ಆಗಿರೋ ಪ್ರೈಸ್ ಗಿಂತ ಮಾರ್ಕೆಟ್ ಡೌನ್ ಬರ್ತಾ ಇದೆ ಅಂದ್ರೆ ನಿಮ್ಮ ಪೊಸಿಷನ್ ರಿಸ್ಕ್ ಅಲ್ಲಿ ಇದೆ ಅಂತ ಅರ್ಥ. ಅಂದ್ರೆ ಒಂದು ಪೊಸಿಷನ್ ನ ತಗೊಳ್ಬೇಕಾದ್ರೆ ನೀವು ಅಪ್ಪಲ್ ತಗೊಳ್ತೀರಾ ಅಂದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬಂದು ಮಾರ್ಕೆಟ್ ಅಪ್ಪಲ್ ಇದೆ ಅಂತ ಹೇಳಿದ್ರೆ ಯಾವ ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡಿದಿರೋ ಅವಾಗ ಲಾಂಗ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಏನು? ಲಾಂಗ್ ಕಾಂಟ್ರಾಕ್ಟ್. ಅದೇ ರೀತಿ ಒಂದು ಸ್ಕ್ರಿಪ್ಟ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕರೆಂಟ್ ಪ್ರೈಸ್ ಇಂದ ಡೌನ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಡೆಫಿನೆಟ್ ಆಗಿ ಫ್ಯೂಚರ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಈಕ್ವಿಟಿಯಲ್ಲಿ ಓನ್ಲಿ ಅಪ್ ಟ್ರೆಂಡ್, ಫ್ಯೂಚರ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಡೌನ್ ಸೈಡ್ ಬರುತ್ತೆ ಅಂತ ತಗೊಳ್ಬಹುದು ಪರ್ಟಿಕ್ಯುಲರ್ ಪ್ರೈಸ್ ಇಂದ. ಫಾರ್ ಎಕ್ಸಾಂಪಲ್, ಪರ್ಸನ್ ಎ ಏನ್ ಮಾಡ್ತಾರೆ, ಲಾಂಗ್ ಕಾಂಟ್ರಾಕ್ಟ್ ತಗೊಂಡ್ರು, ಮಾರ್ಕೆಟ್ ಅವ್ರಿಗೆ ಪರ್ಟಿಕ್ಯುಲರ್ ಪ್ರೈಸ್ ಇಂದ ಅಪ್ ಆಗುತ್ತೆ ಅಂತ ಗೊತ್ತಾಯ್ತು. ಇನ್ನೊಬ್ರು ಏನ್ ಮಾಡಿದ್ರು, ಪರ್ಸನ್ ಬಿ ಏನ್ ಮಾಡಿದ್ದಾರೆ, ಪರ್ಸನ್ ಬಿ ಆ ಒಂದು ಪಾಯಿಂಟ್ ಇಂದ ಅಂದ್ರೆ ಅದೇ 230 ಮಾರ್ಕೆಟ್ ಡೌನ್ ಫಾಲ್ ಆಗುತ್ತೆ ಅಂತ ಅವರು ಡಿಸಿಷನ್ ತಗೊಂಡ್ರು. ಹಾಗಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಡೌನ್ ಟ್ರೆಂಡ್ ಅಂದ್ರೆ ಶಾರ್ಟ್ ಕಾಂಟ್ರಾಕ್ಟ್ ನ ತಗೊಳ್ತಾ ಇದ್ದಾರೆ. ಶಾರ್ಟ್ ಕಾಂಟ್ರಾಕ್ಟ್ ಅಂತ ತಗೊಳ್ತಾ ಇದ್ದಾರೆ ಅಂದ್ರೆ 230 ಇಂದ ಅವ್ರಿಗೆ ಪ್ರೈಸ್ 228, 226, 224 ಆ ರೀತಿ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಅವರು ಗುಡ್ ಪ್ರಾಫಿಟ್ ಅಲ್ಲಿ ಇದ್ದಾರೆ ಅಂತ
ಅರ್ಥ. ಇನ್ ಕೇಸ್ ಅವರು ಬೈಬ್ಯಾಕ್ ಮಾಡ್ಕೊಳ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಬೈಬ್ಯಾಕ್ ಮಾಡ್ಕೊಳ್ಬೇಕಾದ್ರೆ ಇನ್ ಕೇಸ್ ಅವ್ರು ಏನಾದ್ರು ಪ್ರೈಸ್ ಗಿಂತ ಜಾಸ್ತಿ ಅಂದ್ರೆ 231, 32, 33, 34 ಆ ರೀತಿ ಅವ್ರು ಏನಾದ್ರು ಮಾರ್ಕೆಟ್ ಪ್ಲಸ್ ಹೋಗ್ತಾ ಇದೆ, ಅಪ್ಪರ್ ಸೈಡ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅವ್ರ ಪೊಸಿಷನ್ ರಿಸ್ಕ್ ಅಲ್ಲಿ ಇದೆ ಅಂತ ಅರ್ಥ, ಅಂದ್ರೆ ಅವರು ಲಾಸ್ ಅಲ್ಲಿ ಇದ್ದಾರೆ ಅಂತ. ಸೊ ನೋಡಿ ಇಲ್ಲಿ ಒಂದು ಸ್ಮಾಲ್ ಪಾಯಿಂಟ್ ನ ಅಬ್ಸರ್ವೇಷನ್ ಮಾಡಿ. ಸ್ಮಾಲ್ ಪಾಯಿಂಟ್ ನ ಯಾರೇ ಆಗ್ಲಿ ಒಂದು ಟ್ರೇಡಿಂಗ್ ಅಕೌಂಟ್ ಅಂತ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಒಂದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಾತ್ರನೇ ನಿಮಗೆ ಲಾಂಗ್ ಕಾಂಟ್ರಾಕ್ಟ್ ಮತ್ತೆ ಶಾರ್ಟ್ ಕಾಂಟ್ರಾಕ್ಟ್ ನ ನೀವು ಅಬ್ಸರ್ವೇಷನ್ ಮಾಡಕ್ಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಆಲ್ರೆಡಿ ಟ್ರೇಡಿಂಗ್ ಅಕೌಂಟ್ ಯಾರೆಲ್ಲ ನಿಮ್ಮ ಹತ್ರ ಇಲ್ಲ, ಆಸ್ ಎ ಬಿಗಿನರ್ ಇದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಕೊಟ್ಟಿದ್ದೀನಿ. ಅದ್ರ ಮುಖಾಂತರ ನೀವು ಟ್ರೇಡಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಅದ್ರ ಮುಖಾಂತರ ಇದನ್ನೆಲ್ಲ ಅಬ್ಸರ್ವೇಷನ್ ಮಾಡೋದಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು. ಆಲ್ಸ್ ನೋಡ್ಕೊಳ್ಳಿ, ಇಲ್ಲಿ ನಾವು ಜನರಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಬೈ ಮಾಡಬೇಕು, ಓಕೆ, ಬೈ ಮಾಡಬೇಕು, ಆಮೇಲೆ ಸೆಲ್ ಮಾಡಬೇಕು. ಅಪ್ ಕಾಂಟ್ರಾಕ್ಟ್ ಅಂದ್ರೆ ಫಸ್ಟ್ ಏನು, ಆಫ್ಟರ್ ಬೈ ಆದ್ಮೇಲೆ ಸೆಲ್ ಮಾಡಬೇಕು. ಕರೆಕ್ಟಾ? ಇಲ್ಲಿ ಫಸ್ಟ್ ಸೆಲ್ ಆಗುತ್ತೆ, ಆಮೇಲೆ ಬೈ ಮಾಡಬೇಕು. ಯಾಕೆ ಪಾಯಿಂಟ್ ಅಂತ ಹೇಳಿದ್ರೆ ಲಾಂಗ್ ಕಾಂಟ್ರಾಕ್ಟ್ ಶಾರ್ಟ್ ಕಾಂಟ್ರಾಕ್ಟ್ ಅಂತ ಎಲ್ಲೂ ಮೆನ್ಷನ್ ಆಗಿರೋದಿಲ್ಲ. ನೀವು ತಗೊಳ್ಳೋ ಆಕ್ಷನ್ ಅಲ್ಲಿ ಬೈ ಮತ್ತೆ ಸೆಲ್ ಮಾಡೋದ್ರಿಂದ ಫಸ್ಟ್ ಬೈ ಮಾಡಿ ಆಮೇಲೆ ಸೆಲ್ ಮಾಡಿದ್ರೆ ಲಾಂಗ್ ಕಾಂಟ್ರಾಕ್ಟ್ ಅಂತೀವಿ. ಫಸ್ಟ್ ಸೆಲ್ ಮಾಡಿ ಆಮೇಲೆ ಬೈ ಮಾಡಿದ್ರೆ ಅದನ್ನ ಶಾರ್ಟ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಇನ್ನು ಇಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ NSE ನಲ್ಲಿ ಇರುವಂತಹ ಪ್ರತಿಯೊಂದು ಲಿಸ್ಟ್ ಆಗಿರೋ ಕಂಪನೀಸ್ ತಗೊಳ್ಬೇಕು ಅಂತ ಏನಿಲ್ಲ. ಇಲ್ಲಿ ಲಿಮಿಟೆಡ್ ಕಂಪನೀಸ್ ಇರುತ್ತೆ. ಅಪ್ರಾಕ್ಸಿಮೇಟ್ ಆಗಿ 180ರಿಂದ 200 ಕಂಪನಿನ ಲಿಸ್ಟೆಡ್ ಆಗಿರುವಂತಹ NSE ನಲ್ಲಿ NSE ಅವರು ಸೆಲೆಕ್ಟ್ ಮಾಡಿರ್ತಾರೆ ಯಾವ ಕಂಪನಿನ ನಾವು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ನೋಡಿ, NSE ಇಂದ ಈ ರೀತಿ ಒಂದು ಶೀಟ್ ಕೊಟ್ಟಿರ್ತಾರೆ ನಿಮ್ಗೆ, ಎಕ್ಸೆಲ್ ಶೀಟ್. ಅಲ್ಲಿ ನಾನು ನೋಡ್ಬೋದು ಕೆಲವೊಂದು ಕಂಪನೀಸ್ಗೆ ಅಂದ್ರೆ NSE ಲಿಸ್ಟ್ ಆಗಿರುವಂತ ಕೆಲವೊಂದು ಇಂಡೆಕ್ಸ್ಗೆ ಅದರದೇ ಆದಂತ ಲಾಟ್ ಸೈಜ್ ಅಂತ ಇರುತ್ತೆ. ಇನ್ನು ಕಂಪನೀಸ್ ಅಂತ ನಾವು ನೋಡೋದಾದ್ರೆ ಅಪೋಲೋ ಹಾಸ್ಪಿಟಲ್, ಅದು ಶಾರ್ಟ್ ಫಾರ್ಮ್ ನೋಡಿ, ಅಪೋಲೋ ಹಾಸ್ಪಿಟಲ್ 125 ಇದೆ ಲಾಟ್ ಸೈಜ್, 125. ಹಾಗೆ ನೀವು ನೋಡ್ತಾ ಬಂದ್ರೆ DRR ಕಂಪನಿ 125. ನಾನು BHL ನ ನಿಮ್ಗೆ ಎಕ್ಸಾಂಪಲ್ ತೋರಿಸಿದೆ. ನೀವು BHL ನ ಅಷ್ಟೇ ಕ್ವಾಂಟಿಟಿನೇ ಕೊಟ್ಟು ತಗೊಳ್ಬೇಕಾ ಅಂತ ಏನೂ ಇಲ್ಲ, ನಿಮ್ಮ ಚಾಯ್ಸ್ ಆಗಿರುತ್ತೆ. ನೀವು ಯಾವ್ದನ್ ಬೇಕಾದ್ರೂ ನೀವು ತಗೊಳ್ಬಹುದು. ನೋಡಿ ಇಲ್ಲಿದೆ, ಎಷ್ಟೊಂದು ಕಾಣಿಸ್ತಾ ಇದೆಯಾ, ಎನಿ ಕಂಪನೀಸ್. ಲಾಟ್ ಸೈಜ್ ನಿಮ್ ಚಾಯ್ಸ್ ಇದೆ. ₹1 ಈಸ್ ಈಕ್ವಲ್ ಟು ಲಾಟ್ ಸೈಜ್ ಎಷ್ಟು ಮೂವ್ ಆಗುತ್ತೋ ಅಷ್ಟು ನಿಮ್ಗೆ ರಿಸ್ಕ್ ರಿವಾರ್ಡ್ ಸಿಗುತ್ತೆ. ಎಕ್ಸಾಂಪಲ್ ಐಡಿಯಾ ಕಂಪನಿ ನೋಡಿ 80,000 ಲಾಟ್ ಸೈಜ್ ಇದೆ, ಹೈಯೆಸ್ಟ್ ಅಂದ್ರೆ ಅದೇ ಈ ಲಿಸ್ಟ್ ಅಲ್ಲಿ. ಹಾಗೆ ಡೌನ್ ಸೈಡ್ ನೋಡೋದಾದ್ರೆ MRF ವೆರಿ ಲೀಸ್ಟ್ ಅಂದ್ರೆ 1 ಪಾಯಿಂಟ್ ಮೂವ್ ಆದ್ರೆ ₹5 ನಿಮ್ಗೆ ಪ್ರಾಫಿಟ್ ಮತ್ತೆ ಲಾಸ್ ಅನ್ನೋದು ಕನ್ವರ್ಟ್ ಆಗುತ್ತೆ. ₹5 ನಿಮ್ಮ ಎಂಟ್ರಿ ಪ್ರೈಸ್ ಇಂದ. ನೀವು ಲಾಂಗ್ ಕಾಂಟ್ರಾಕ್ಟ್ ಇದ್ದೀರಾ ಶಾರ್ಟ್ ಕಾಂಟ್ರಾಕ್ಟ್ ಇದ್ದೀರಾ ಅನ್ನೋದು ನಿಮ್ಮ ಚಾಯ್ಸ್ ಆಗುತ್ತೆ. ನೀವು ಪೊಸಿಷನ್ ತಗೊಂಡ ಮೇಲೆ ನಿಮ್ಮ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ನಿಮ್ಗೆ ಲಾಸ್ ಅಂತ ಕ್ರಿಯೇಟ್ ಆಗುತ್ತೆ. ಆ ಲಾಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಯಾವ ಸ್ಕ್ರಿಪ್ಟ್ ತಗೊಳ್ತಿರೋ ಅದರಲ್ಲಿ ₹1 ಚೇಂಜ್ ಆದ್ರೆ ಆ ಸ್ಕ್ರಿಪ್ಟ್ ನ ಲಾಟ್ ಸೈಜ್ ಏನಿದೆಯೋ ಆ ರೀತಿ. ಉದಾಹರಣೆಗೆ ನೋಡಿ, ಇಲ್ಲಿ SBI ಲೈಫ್ ಅಂತ ಒಂದು ಇನ್ಶೂರೆನ್ಸ್ ಕಂಪನಿ ಇದೆ, 750 is a ಲಾಟ್ ಸೈಜ್. ಶ್ರೀ ಸಿಮೆಂಟ್ 25. ಈ ರೀತಿ ಡಿಫ್ರೆಂಟ್ ಕಂಪನಿಗೆ ಡಿಫ್ರೆಂಟ್ ಲಾಟ್ ಸೈಜ್ ಅನ್ನೋದಿರುತ್ತೆ. ಇದನ್ನ NSE ಅವರೇ ಫಿಕ್ಸ್ ಮಾಡಿರ್ತಾರೆ. ನಮ್ಮ ಇಷ್ಟ ಬಂದಂಗೆ ಅದನ್ನ ತಗೊಳಕ್ ಆಗೋದಿಲ್ಲ. ಅಪ್ರಾಕ್ಸಿಮೇಟ್ ಆಗಿ 180 ಇಂದ 200 ಸ್ಕ್ರಿಪ್ಟ್ಸ್ ಇರುತ್ತೆ. ಇನ್ನು ಪೊಸಿಷನ್ ನ ತಗೊಂಡು 1 ಮಂತ್ ವೆಯ್ಟ್ ಮಾಡ್ಬೇಕಂತ ಹೇಳಿದ್ರೆ ಇನಿಷಿಯಲ್ ಮಾರ್ಜಿನ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಫ್ಯೂ ಮಿನಿಟ್ಸ್ ಬ್ಯಾಕ್ ಡಿಸ್ಕಸ್ ಮಾಡ್ದಂಗೆ ಟೋಟಲ್ ಕ್ಯಾಪಿಟಲ್ ವ್ಯಾಲ್ಯೂ ಅಲ್ಲಿ ಅರೌಂಡ್ 20 ಇಂದ 25% ನ ಏನ್ ಮಾರ್ಜಿನ್ ಅಂತ ಕರಿತೀವಿ NSE ರಿಕ್ವೈರ್ಮೆಂಟ್ ಇತ್ತು, ಅದನ್ನ ನಾವು ಪೇ ಮಾಡಿ ಪೊಸಿಷನ್ ತಗೊಳ್ತೀವಿ. ಇನ್ ಕೇಸ್ ನಾನು ಪೇ ಮಾಡಿದ್ಮೇಲೆ ಪರ್ಸನ್ ಎ ಬೈ ಅಂತ ತಗೋಬಹುದು, ಪರ್ಸನ್ ಬಿ ಶಾರ್ಟ್ ಕಾಂಟ್ರಾಕ್ಟ್ ಸೆಲ್ ಅಂತ ತಗೋಬಹುದು. ಕರೆಕ್ಟಾ? ಸೆಲ್ ಅಂತ ತಗೊಳ್ಬಹುದು. ಇವರು ಸಹ NSE ಗೆ ಅರೌಂಡ್ 2.5 lakh ಪೇ ಮಾಡಿರ್ಬೇಕು, ಇವರು ಸಹ 2.5 lakh ಪೇ ಮಾಡಿರ್ಬೇಕು. ಈಗ ಇವರಿಬ್ರು ಮಾರ್ಚ್ 8 ಗೆ ಪೊಸಿಷನ್ ತಗೊಳ್ತಾ ಇದ್ದಾರೆ, 7 or 8 ಗೆ 7th ಗೆ ತಗೊಳ್ತಾ ಇದ್ದಾರೆ. ಈಗ ಮಾರ್ಚ್ 15th ಆಯ್ತು, ಮಾರ್ಚ್ 15th ಅವಾಗ ಪರ್ಸನ್ ಎ ಅವ್ರ ಅಕೌಂಟ್ ಅಲ್ಲಿ -50,000 ಆಗಿತ್ತು ಅಂತ ಇಟ್ಕೊಳ್ಳೋಣ, -50K ಆಗಿತ್ತು. ಅವಾಗ ಅವ್ರು ಏನ್ ಮಾಡ್ಬೇಕು, ಈ 2.5 lakh ಇನಿಷಿಯಲ್ ಮಾರ್ಜಿನ್ ಇತ್ತಲ್ಲ ಅದನ್ನ ಇಮಿಡಿಯೇಟ್ ಆಗಿ ಅವರು ರಿಫಿಲ್ ಮಾಡ್ಕೊಳ್ಬೇಕು ಅವ್ರ ಅಕೌಂಟ್ ಅಲ್ಲಿ. ಅವ್ರ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದ್ರೆ ಓಕೆ, ಇಲ್ಲ ಅಂದ್ರೆ 2.5 ನ ಎವ್ರಿ ಡೇ ಮಾರ್ಕೆಟ್ ಕ್ಲೋಸ್ ಆಗ್ಬೇಕಾದ್ರೆ ಮೇಂಟೈನ್ ಮಾಡಿರ್ಬೇಕು. ಪರ್ಸನ್ ಬಿ ಏನಾಗುತ್ತೆ, ಇವ್ರು ಪ್ರಾಫಿಟ್ ಅಲ್ಲಿ ಇರ್ತಾರಲ್ಲ, +50 ಆಗಿರುತ್ತೆ ಅವ್ರ ಅಕೌಂಟ್ ಅಲ್ಲಿ, ಅವ್ರೇನು ಮಾರ್ಜಿನ್ ನ ಮೇಂಟೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಮಾರ್ಚ್ 14ಕ್ಕೆ ಹಿಂಗ ಆಯ್ತು. ಈಗ ಮಾರ್ಚ್ 28 ಅವ್ರ ಹತ್ರ ಟೈಮ್ ಇದೆಯಲ್ಲ, ಮಾರ್ಚ್ 21ಕ್ಕೆ ಏನ್ ಮಾಡ್ತಾರೆ, ಸಡನ್ ಆಗಿ ಪರ್ಸನ್ ಎ ಬಂದ್ಬಿಟ್ಟು 30,000 ಪ್ಲಸ್ ಅಲ್ಲಿ ಇರ್ಬೋದು, ಪ್ಲಸ್
ಈಗ ಪರ್ಸನ್ ಬಿ -30,000 ಇರ್ತಾರೆ, ಅಂದ್ರೆ ಅವ್ರ ಅಕೌಂಟ್ ಅಲ್ಲಿ 30,000 ಕಡಿಮೆ ಆಗಿದೆ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಫಿಲ್ ಮಾಡ್ಕೊಂಡ್ರೆ ಇಟ್ಸ್ ಎ ಬೆಸ್ಟ್ ಅಂತ. ಇದನ್ನ ಸಫಿಶಿಯಂಟ್ ಮಾರ್ಜಿನ್ ಮೇಂಟೈನ್ ಮಾಡಿ ಅಂತ. ಓಕೆ, ಫ್ಯೂಚರ್ಸ್. ಇನ್ನು ಫ್ಯೂಚರ್ಸ್ ಅಲ್ಲಿ ನಾವು ಟ್ರೇಡ್ ಮಾಡ್ಬೇಕಾದ್ರೆ ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಎರಡು ಕಡೆನೂ ಪಾರ್ಟಿಸಿಪೇಟ್ ಮಾಡಬಹುದು. ಇದು ಫ್ಯೂಚರ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಈಕ್ವಿಟಿಗೂ ಫ್ಯೂಚರ್ಸ್ಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಈಕ್ವಿಟಿಯಲ್ಲಿ ಫುಲ್ ಅಮೌಂಟ್ ಬೇಕು, ಇಲ್ಲಿ ಮಾರ್ಜಿನ್ ಫಂಡ್ ಬೇಕು. ಈಕ್ವಿಟಿಯಲ್ಲಿ ಮಿನಿಮಮ್ 1 ಕ್ವಾಂಟಿಟಿ ತಗೊಳ್ಬೇಕು, ಮ್ಯಾಕ್ಸಿಮಮ್ ನಿಮ್ ಚಾಯ್ಸ್. ಇಲ್ಲಿ ಫ್ಯೂಚರ್ಸ್ ಅಲ್ಲಿ ಏನ್ ಮಾಡ್ಬೇಕು, ಮಿನಿಮಮ್ ಲಾಟ್ ಸೈಜ್ NSE ಅವರು ಅಲಾಟ್ ಮಾಡಿರ್ತಾರೆ, ಯಾವ ಯಾವ ಕಂಪನಿಗೆ ಯಾವ ಯಾವ ಲಾಟ್ ಸೈಜ್ ಅಂತ, ಅದನ್ನೇ ನಾನು ಪರ್ಚೇಸ್ ಮಾಡಬೇಕು. ಈಕ್ವಿಟಿಯಲ್ಲಿ ನಾನು ಓನ್ಲಿ ಅಪ್ ಟ್ರೆಂಡ್ ಅಲ್ಲಿ ಮಾಡಿದ್ರೆ ಇಟ್ಸ್ ಎ ಗುಡ್ ಪ್ರಾಫಿಟ್ ಅಂತ. ಆದ್ರೆ ಡೆರಿವೇಟಿವ್ ಫ್ಯೂಚರ್ಸ್ ಅಲ್ಲಿ ನಾನು ಅಪ್ ಟ್ರೆಂಡ್ ಪಾರ್ಟಿಸಿಪೇಟ್ ಮಾಡಬಹುದು, ಡೌನ್ ಟ್ರೆಂಡ್ ಪಾರ್ಟಿಸಿಪೇಟ್ ಮಾಡಬಹುದು. ಅಪ್ ಟ್ರೆಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಲಾಂಗ್ ಕಾಂಟ್ರಾಕ್ಟ್ ಅಂತೀವಿ, ಡೌನ್ ಟ್ರೆಂಡ್ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಶಾರ್ಟ್ ಕಾಂಟ್ರಾಕ್ಟ್ ಅಂತ ಕರಿತೀವಿ. ಸೊ ಅಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ರೈಟ್, ಹಾಗಾದ್ರೆ ಬನ್ನಿ ಈಗ ಆಪ್ಷನ್ ಮಾರ್ಕೆಟ್ಗೆ ಹೋಗೋಣ. ಫ್ಯೂಚರ್ಸ್ ತಿಳ್ಕೊಂಡ್ವಿ, ಈಕ್ವಿಟಿ ತಿಳ್ಕೊಂಡ್ವಿ. ಐ ಹೋಪ್ ಎಲ್ಲರಿಗೂ ಕ್ಲಾರಿಟಿ ಸಿಗ್ತಾ ಇದೆ ಅನ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ರೆ ಈ ಒಂದು F&O ಬಗ್ಗೆ, ಸೊ ಫ್ಯೂಚರ್ ಮತ್ತೆ ಈಕ್ವಿಟಿ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆಸೇಜ್ ಮಾಡಿ. ಮೆಸೇಜ್ ಬಾಕ್ಸ್ ಅಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕನ್ಕ್ಲೂಷನ್ ಇನ್ನೂ ಕ್ಲಾರಿಟಿಯಾಗಿ ಕೊಡಕ್ಕಾಗುತ್ತೆ. ರೈಟ್, ಇವಾಗ ನಮ್ಮ ಆಬ್ಜೆಕ್ಟ್ ಈ ಒಂದು ವಿಡಿಯೋದು ಆಪ್ಷನ್ ಆಗಿರೋದ್ರಿಂದ ನಾನು ಇದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೆಲವರು ಬಿಗಿನರ್ಸ್ ಇರ್ತೀರಾ ಅಂತ. ಈ ಬಿಗಿನರ್ಸ್ ಅಲ್ಲಿ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಈ ಕಂಟೆಂಟ್ ಬಗ್ಗೆ ಮೋರ್ ವಿಡಿಯೋಸ್ ಇರುತ್ತೆ ಯೂಟ್ಯೂಬ್ ಅಲ್ಲಿ, ನನ್ನ ಒಂದು ಚಾನಲ್ ಅಲ್ಲಿ, ಅಲ್ಲೂ ಚೆಕ್ ಮಾಡ್ಕೊಳ್ಬಹುದು. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈಗ ನಾವು ಆಪ್ಷನ್ ಬರೋಣ. ಆಪ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಇರುತ್ತೆ. ವೆರಿ ಸಿಂಪಲ್. ಆಪ್ಷನ್ ಮಾರ್ಕೆಟ್ ನಾನು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಸೇಮ್ ಸ್ಕ್ರಿಪ್ಟ್. ಫಾರ್ ಎಕ್ಸಾಂಪಲ್, BHEL ಕಂಪನಿ ಫ್ಯೂಚರ್ಸ್ ಅಲ್ಲಿ ಇದೆ ಅಂದ್ರೆ ಆಪ್ಷನ್ಸ್ ಅಲ್ಲೂ ಇರುತ್ತೆ. ACC ಕಂಪನಿ ಫ್ಯೂಚರ್ಸ್ ಅಲ್ಲಿ ಇದೆ ಅಂದ್ರೆ ಆಪ್ಷನ್ಸ್ ಅಲ್ಲೂ ಇರುತ್ತೆ. ಸೊ ಹಾಗಾಗಿ ಸೇಮ್ ಸ್ಕ್ರಿಪ್ಟ್ ಯಾವ್ದೆಲ್ಲ ಫ್ಯೂಚರ್ಸ್ ಅಲ್ಲಿ ಇದೆಯೋ ಅದೇ ಸ್ಕ್ರಿಪ್ಟ್ ಆಪ್ಷನ್ಸ್ ಅಲ್ಲೂ ಇರುತ್ತೆ. ಯಾವ್ದೆಲ್ಲ ಕಂಪನಿಗೆ ಫ್ಯೂಚರ್ಸ್ ಅಲ್ಲಿ ಏನೊಂದು ಎಕ್ಸ್ಪೈರಿ ಡೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ NSE ಅವರು, ಸೇಮ್ ಥಿಂಗ್ ಇಲ್ಲೂ ಅದನ್ನೇ ಎಕ್ಸ್ಪೈರಿ ಡೇಟ್ ನ ಫಿಕ್ಸ್ ಮಾಡಿರ್ತಾರೆ ಆಪ್ಷನ್ಸ್ ಅಲ್ಲಿ. ಈಗ BHEL ಕಂಪನಿಗೆ ಒಂದು ಲಾಟ್ ಸೈಜ್ ನ ಫಿಕ್ಸ್ ಮಾಡಿದ್ರೆ ಸೇಮ್ ಲಾಟ್ ಸೈಜ್ ನಾನು ಆಪ್ಷನ್ಸ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ. ಇದಿಷ್ಟು ಕಾಮನ್ ಆಗಿರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದೀನಿ, ಸ್ಕ್ರಿಪ್ಟ್ ಅಂದ್ರೆ ಕಂಪನೀಸ್ ಜೊತೆಗೆ ಲಾಟ್ ಸೈಜ್, ಎಕ್ಸ್ಪೈರಿ ಡೇಟ್, ಇದಿಷ್ಟು ಕಾಮನ್ ಆಗಿರುತ್ತೆ ಫ್ಯೂಚರ್ಸ್ ಮತ್ತೆ ಆಪ್ಷನ್ಸ್ ಅಲ್ಲಿ. ಹಾಗಾದ್ರೆ ಆಪ್ಷನ್ಸ್ ಅಂದ್ರೆ ಏನು, ಅದ್ರಲ್ಲಿ ಏನ್ ಡಿಫ್ರೆಂಟ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ, ಎಷ್ಟೊಂದು ಜನಕ್ಕೆ ಆಪ್ಷನ್ ಮಾರ್ಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಯೂಶಲಿ ಈಕ್ವಿಟಿ ಮತ್ತೆ ಫ್ಯೂಚರ್ಸ್ ಬಗ್ಗೆ ತಿಳ್ಕೊಂಡಿಲ್ವೋ ನನಗೂ ಗೊತ್ತಿರೋದಿಲ್ಲ. ಆದ್ರೆ ಆಪ್ಷನ್ ಅಂತ ವರ್ಡ್ ಕೇಳಿದ ತಕ್ಷಣ ತುಂಬಾ ಎಕ್ಸೈಟ್ ಆಗಿರ್ತಾರೆ. ಕರೆಕ್ಟಾ? ಎಕ್ಸಾಂಪಲ್ ಹೇಳೋದಾದ್ರೆ, ಇಡೀ ಪ್ರಪಂಚದಲ್ಲಿ ಕಡಿಮೆ ಹಣನ ಇನ್ವೆಸ್ಟ್ಮೆಂಟ್ ಮಾಡಿ ಕಡಿಮೆ ರಿಸ್ಕ್ ನ ತಗೊಂಡು ಒಂದು ಜಾಸ್ತಿ ಹಣನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಅದು ಒನ್ ಆಫ್ ದ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಆಪ್ಷನ್ ಮಾರ್ಕೆಟ್ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ ಮಾರ್ಕೆಟ್ ಅಂದ್ರೆ ತುಂಬಾ ಟೆಂಪ್ಟೇಷನ್. ಎಷ್ಟೊಂದು ಜನ ಕಲಿಬೇಕು, ಎಷ್ಟೊಂದು ಜನ ಟ್ರೇಡ್ ಮಾಡ್ಬೇಕು, ತುಂಬಾ ಏನೋ ಹಣ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇರ್ತಾರೆ ಅಲ್ವಾ? ಹಾಗಾದ್ರೆ ಬನ್ನಿ ಆಪ್ಷನ್ ಮಾರ್ಕೆಟ್ ತಿಳ್ಕೊಳ್ಳೋಣ. ಆಪ್ಷನ್ ಮಾರ್ಕೆಟ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ಬೇಸಿಕ್ ಆಗಿ ಏನೇನ್ ತಿಳ್ಕೊಂಡಿರ್ಬೇಕು ಅಂತ ನೋಡಿ. ಆಪ್ಷನ್ ಟ್ರೇಡ್ ಮಾಡ್ಬೇಕಾದ್ರೆ ನಾವಿಲ್ಲಿ ಯಾವುದೇ ರೀತಿಯ ಫುಲ್ ಅಮೌಂಟ್ ರಿಕ್ವೈರ್ಡ್ ಬೇಕಾ, ಮಾರ್ಜಿನ್ ಅಮೌಂಟ್ ಬೇಕಾ, ಯಾವುದೇ ರೀತಿ ಬಗ್ಗೆ ನಾವು ಡಿಸ್ಕಸ್ ಮಾಡಿಲ್ಲ. ಹಾಗಾಗಿ ಇಲ್ಲಿಂದ ಆಪ್ಷನ್ ಬಗ್ಗೆ ತಿಳ್ಕೊಳಕ್ ಹೋಗ್ತೀವಿ. ಆಪ್ಷನ್ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಆಪ್ಷನ್ ಟ್ರೇಡ್ ಮಾಡ್ಬೇಕಾದ್ರೆ ಜನರಲ್ ಆಗಿ ಕೆಲವೊಂದು ಪದಗಳನ್ನ ನಾವು ತಿಳ್ಕೊಂಡಿರ್ಬೇಕಾಗುತ್ತೆ. ಏನೇನು ಅಂತ ತಿಳ್ಕೊಳ್ಳೋಣ. ಫಸ್ಟ್, ಆಪ್ಷನ್ ಟ್ರೇಡ್ ಮಾಡ್ಬೇಕಾದ್ರೆ ನಮ್ಗೆ 2 ಪಾರ್ಟ್ಸ್ ಇದೆ. ಒಂದು ಇಂಡೆಕ್ಸ್ ಆಪ್ಷನ್ ಅಂತ ಕರಿತೀವಿ, ಇನ್ನೊಂದು ಸ್ಟಾಕ್ ಆಪ್ಷನ್ ಅಂತ ಕರಿತೀವಿ. ಏನಪ್ಪಾ ಇದು ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡಿ, ಇಲ್ಲಿದೆಯಲ್ಲ, ಇದು ನೋಡಿ, ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್, ನಿಫ್ಟಿ ಬ್ಯಾಂಕ್, ಫಿನಾನ್ಷಿಯಲ್ ಸರ್ವಿಸ್, ಈ ರೀತಿ ಡಿಫ್ರೆಂಟ್ ಇಂಡೆಕ್ಸ್ ಇರುತ್ತೆ. ಇದನ್ನ ನಾವು ಈಕ್ವಿಟಿಯಲ್ಲಿ ಬೈ ಮಾಡೋದಕ್ಕೆ ಸ್ವಲ್ಪ ಇಲ್ಲ, ಈಕ್ವಿಟಿಯಲ್ಲಿ ಇಲ್ಲ. ಹಾಗಾಗಿ ಡೆರಿವೇಟಿವ್ಸ್ ಅಂತ ಕರಿತೀವಿ. ಡೆರಿವೇಟಿವ್ಸ್ ಅಲ್ಲಿ ಫ್ಯೂಚರ್ಸ್ ಅಲ್ಲಿ ನಾನು ಟ್ರೇಡ್ ಮಾಡಬಹುದು. ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಮಾಡಬಹುದು. ನಿಫ್ಟಿಗೆ ಅಪ್ರಾಕ್ಸಿಮೇಟ್ ಲಾಟ್ ಬಂದು 50 ಇರುತ್ತೆ, ಮಿಡ್ ಕ್ಯಾಪ್ಗೆ 75 ಲಾಟ್ ಸೈಜ್ ಇರುತ್ತೆ, ಬ್ಯಾಂಕ್ ನಿಫ್ಟಿಗೆ 15 ಇರುತ್ತೆ, ಹಾಗೆ ಫೈನಾನ್ಷಿಯಲ್ ನಿಫ್ಟಿಗೆ 40 ಇರುತ್ತೆ ಲಾಟ್ ಸೈಜ್. ಈ ರೀತಿ ಡಿಫ್ರೆಂಟ್ ಲಾಟ್ ಸೈಜ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಬಹುದು ಫ್ಯೂಚರ್ಸ್ ಅಲ್ಲಿ. ಇನ್ನು ಆಪ್ಷನ್ಸ್ ಅಂತ ಬಂದಾಗ ಮ್ಯಾಕ್ಸಿಮಮ್ ಆಪ್ಷನ್ಸ್ ಅಲ್ಲೂ ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ ಇದನ್ನ ನಾವು ಪಾರ್ಟಿಸಿಪೇಟ್ ಮಾಡಬಹುದು. ಹಾಗಾಗಿ ಇಲ್ಲಿ 2 ನೇಮ್ಸ್ ಕರೀತಾರೆ. ಇದೆಲ್ಲ ಇಂಡೆಕ್ಸ್ ಅಂತ ಕರಿತೀವಿ. ಹಾಗೆ
ಹಾಗೆ ಕಂಪನಿ ನೇಮ್ಸ್ ಏನ್ ಬರುತ್ತೆ ಇದನ್ನ ಸ್ಟಾಕ್ಸ್ ಅಂತ ಕರಿತೀವಿ, ಸ್ಟಾಕ್ಸ್. ಹಾಗಾಗಿ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. 2 ಪಾರ್ಟ್ಸ್, ಒಂದು ಆಪ್ಷನ್ ಇಂಡೆಕ್ಸ್ ಅಂತ ಕರಿತೀವಿ, ಇನ್ನೊಂದು ಆಪ್ಷನ್ ಸ್ಟಾಕ್ ಅಥವಾ ಸ್ಟಾಕ್ ಆಪ್ಷನ್ ಅಂತ ಕರಿತೀವಿ. ಯೂಶುವಲ್ ಆಗಿ ನೋಡಿ ಇಲ್ಲಿ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಒಂದು 100 ರೂಪಾಯಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. 100 ರೂಪಾಯಿ ಬಿಸ್ನೆಸ್ ಆಗ್ತಾ ಇದೆ, 100 rupees ಬಿಸ್ನೆಸ್ ಅಂತ ಹೇಳಿದ್ರೆ 100 rupees ಅಲ್ಲಿ 2 ಕ್ಯಾಟಗರಿ ಆಗುತ್ತೆ. ಒಂದು ಈಕ್ವಿಟಿ ಅಂತ ಕರಿತೀವಿ, ಈಕ್ವಿಟಿ ಮಾರ್ಕೆಟ್, ಹಾಗೆ ಇಲ್ಲಿ ಡೆರಿವೇಟಿವ್ ಮಾರ್ಕೆಟ್, ಡೆರಿವೇಟಿವ್ ಮಾರ್ಕೆಟ್. ಈಗ ಈ ಎರಡರಲ್ಲಿ ನಾನು ನೋಡೋದಾದ್ರೆ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಟ್ರಾನ್ಸಾಕ್ಷನ್ ಅನ್ನೋದು ಅರೌಂಡ್ ಒಂದು 30% ಇರ್ಬೋದು ಜನ. ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಏನಾಯ್ತು 70% ಪಾರ್ಟಿಸಿಪೆಂಟ್ ಇರ್ತಾರೆ. ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ 2 ಟೈಪ್ಸ್ ಇರುತ್ತೆ, 2 ಟೈಪ್ಸ್. ಒಂದು ಫ್ಯೂಚರ್ಸ್ ಅಂತ ಕರಿತೀವಿ, ಇನ್ನೊಂದು ಆಪ್ಷನ್ಸ್ ಅಂತ ಕರಿತೀವಿ, ಫ್ಯೂಚರ್ ಅಂಡ್ ಆಪ್ಷನ್ಸ್. ಈ ಒಂದು 70% ಬಿಸ್ನೆಸ್ ಅಲ್ಲಿ 70% ಬಿಸ್ನೆಸ್ ಅಲ್ಲಿ ಓವರ್ ಆಲ್ ದ ಮಾರ್ಕೆಟ್ ಅಲ್ಲಿ ಅರೌಂಡ್ 15 to 20% ಮಾತ್ರ ನಮಗೆ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಫ್ಯೂಚರ್ಸ್ ಅಲ್ಲಿ, ಫ್ಯೂಚರ್ ಸ್ಟಾಕ್ಸ್ ಅಲ್ಲಿ. ಇನ್ನು ಮಿಕ್ಕಿದೆಲ್ಲ ಆಪ್ಷನ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಅರೌಂಡ್ 80% ಆಫ್ ದ ಮಾರ್ಕೆಟ್. ಓಕೆ, ಇನ್ನು ಆಪ್ಷನ್ಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ, 2 ಟೈಪ್ಸ್. ಒಂದು ಇಂಡೆಕ್ಸ್ ಆಪ್ಷನ್ ಅಂತ ಕರಿತೀವಿ, ಇಂಡೆಕ್ಸ್ ಆಪ್ಷನ್, ಇನ್ನೊಂದು ಸ್ಟಾಕ್ ಆಪ್ಷನ್. ಇಂಡೆಕ್ಸ್ ಅಂಡ್ ಸ್ಟಾಕ್ ಆಪ್ಷನ್. ಈ ಒಂದು 80% ಏನಿದೆ, 90% ಆಫ್ ದ ಪೀಪಲ್ ಇಂಡೆಕ್ಸ್ ಅಲ್ಲೇ ಟ್ರೇಡ್ ಮಾಡ್ತಾರೆ. ಇಂಡೆಕ್ಸ್ ಅಲ್ಲೇ ಅಂದ್ರೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್, ಸೆನ್ಸೆಕ್ಸ್ ಏನಂತ ಕರಿತೀವಿ ಆ ಕಂಪನೀಸ್. ಇನ್ನೊಂದು 10 to 15% ಜನ ಮಾತ್ರ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇರ್ತಾರೆ. ಇದು ನನ್ನ ಒಂದು ಎಕ್ಸ್ಪೀರಿಯನ್ಸ್, ಹಾಗೆ ನಾನು ನೋಡಿರುವಂತದ್ದು. ಹಾಗೆ ಡಾಟಾ ಅಂತ ನಾವು ತಗೊಂಡಾಗ, ಟರ್ನ್ ಓವರ್ ಬೇಸಿಸ್ ಅಲ್ಲಿ ನಾವು ಡಾಟಾ ಅಂತ ತಗೊಂಡಾಗ ಅಲ್ಲೂ ಸಹ ಮ್ಯಾಕ್ಸಿಮಮ್ ನಂಬರ್ ಆಫ್ ದ ಟ್ರಾನ್ಸಾಕ್ಷನ್ ಆಗ್ಬೋದು ಅಥವಾ ಕಾಂಟ್ರಾಕ್ಟ್ ಆಗ್ಬೋದು ಇಂಡೆಕ್ಸ್ ಆಪ್ಷನ್ಸ್ ಅಲ್ಲೇ ಜಾಸ್ತಿ ಟ್ರೇಡ್ ಆಗ್ತಾ ಇರುತ್ತೆ ಇಂಡೆಕ್ಸ್ ಅಲ್ಲಿ. ಸೊ ರೈಟ್, ಹಾಗಾದ್ರೆ ನಾವೀಗ ಇಂಡೆಕ್ಸ್ ಬಗ್ಗೆನೆ ತಿಳ್ಕೊಳಕ್ ಹೋಗೋಣ ಜಾಸ್ತಿ. ಹಾಗಾದ್ರೆ ಇಂಡೆಕ್ಸ್ ಆಪ್ಷನ್ಸ್ ಮತ್ತೆ ಸ್ಟಾಕ್ ಆಪ್ಷನ್ಸ್ 2 ಟೈಪ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ಬಿಸ್ನೆಸ್ ಇಂಡೆಕ್ಸ್ ಆಪ್ಷನ್ ಅಲ್ಲಿ ಆಗೋದ್ರಿಂದ ಇಂಡೆಕ್ಸ್ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡೋಣ. ಏನಪ್ಪಾ ಅಂತ ಹೇಳಿದ್ರೆ, ಇಂಡೆಕ್ಸ್ಗೆ ಲಾಟ್ ಸೈಜ್ ಇದೆ ಅಂದ್ರೆ ಡೆಫಿನೆಟ್ ಆಗಿ ಇಂಡೆಕ್ಸ್ಗೂ ಲಾಟ್ ಸೈಜ್ ಇದೆ. ನೋಡಿ ಇಲ್ಲಿ ಕಂಪಲ್ಸರಿ ಇಂಡೆಕ್ಸ್ಗೂ ಲಾಟ್ ಸೈಜ್ ಇರೋದ್ರಿಂದ ಅವರೇ ಮೆನ್ಷನ್ ಮಾಡಿದ್ದಾರೆ. ನಿಫ್ಟಿ ನೋಡಿ 75, ಫೈನಾನ್ಷಿಯಲ್ ನಿಫ್ಟಿ 40, ಬ್ಯಾಂಕ್ ನಿಫ್ಟಿ 15. 4 ಬೇರೆ ಬೇರೆ ಲಾಟ್ ಸೈಜ್ ಇರುತ್ತೆ. ಅವ್ರು ಫಿಕ್ಸ್ ಮಾಡಿರೋ ಲಾಟ್ ಸೈಜ್ ಅಲ್ಲೇ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಇನ್ನು ಆಪ್ಷನ್ಸ್ ಅಲ್ಲಿ ತಿಳ್ಕೊಳ್ಬೇಕಾಗಿರೋದು ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಏನು ಈ ಒಂದು ಆಪ್ಷನ್ ಚಾರ್ಟ್ ನೋಡ್ತಾ ಇದ್ದೀರಾ, ಈ ಮಿಡಲ್ ಅಲ್ಲಿ ಇದೆಯಲ್ಲ, ಇದನ್ನ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ, ಮಿಡಲ್ ಅಲ್ಲಿ ಇರೋದನ್ನ. ಇನ್ನು ಕಾಲ್ ಆಪ್ಷನ್, ಪುಟ್ ಆಪ್ಷನ್, ಸ್ಟ್ರೈಕ್ ಟೈಪ್ಸ್ ಅಂತ ಕರಿತೀವಿ, ಸ್ಟ್ರೈಕ್ ಟೈಪ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಸ್ಟ್ರೈಕ್ ಟೈಪ್ಸ್ ಅಂತ ಹೇಳಿದ್ರೆ ಇಲ್ಲಿ 3 ಕಲರ್ ಕಾಣಿಸ್ತಾ ಇದೆ ನಿಮಗೆ. 2 ಟೈಪ್ಸ್ ಆಫ್ ದ ಕಲರ್ ಇದೆ. ಒಂದು ಕಲರ್ ಎಂಡ್ ಆಗಿದೆ, ಇಲ್ಲಿಂದ ವೈಟ್ ಕಲರ್ ಇದೆ, ಇಲ್ಲಿಂದ ಬೇರೆ ಕಲರ್ ಇದೆ. ಕರೆಕ್ಟಾ? ಅದನ್ನ ಏನಂತ ಕರೀತಾರೆ ಅಂತ ನೋಡೋಣ. ಆಪ್ಷನ್ಸ್ ಟೈಪ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪ್ರೀಮಿಯಂ ಅಂತ ಕರಿತೀವಿ. ಪ್ರೀಮಿಯಂ ಅಂದ್ರೆ ಏನು, ಟೈಮ್ ಡಿಕೆ ಅಂದ್ರೆ ಏನು, ಆಪ್ಷನ್ ಬೈಯಿಂಗ್ ಮತ್ತೆ ಆಪ್ಷನ್ ಸೆಲ್ಲಿಂಗ್ ಅಂತ 2 ಟೈಪ್ಸ್ ಇರುತ್ತೆ. ಅದು ಎರಡು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇನ್ನು ಓಪನ್ ಇಂಟ್ರೆಸ್ಟ್ ಮತ್ತೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇದಿಷ್ಟು ಪಾರ್ಟ್ ಬಿಟ್ಟು ಇನ್ನು ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ. ಗಾಮಾ, ತೀಟಾ, ರೋ ಅಂತ ಕರಿತೀವಿ. ಆ ವರ್ಡ್ಸ್ ಎಲ್ಲ ಇರುತ್ತೆ. ಡೆಲ್ಟಾ ಅಂತ, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಟೆಕ್ನಿಕಲಿ. ನಾವಿವತ್ತು ತುಂಬಾ ಟೆಕ್ನಿಕಲ್ ಅನ್ನೋದಕ್ಕಿಂತ ಎಷ್ಟೊಂದು ಜನ ಮಾರ್ಕೆಟ್ ಅಲ್ಲಿ ಹಣ ಇದೆ ಅಂದಿದ ತಕ್ಷಣ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ಟಕ್ ಅಂತ ಬಂದು ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇರ್ತಾರೆ. ಕರೆಕ್ಟಾ? ಫ್ರೀಯಾಗಿ ಹಣ ಬರುತ್ತೆ ಅಂದ್ರೆ ಯಾರು ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಕರೆಕ್ಟಾ? ಯಾರೋ ಒಬ್ರು ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸ್ ಅರ್ನ್ ಮಾಡಿರ್ತಾರೆ. ಕರೆಕ್ಟಾ? ಅರ್ನ್ ಮಾಡಿದ್ದಾರೆ ಅಂತ ನೋಡಿದ ತಕ್ಷಣ ನೀವು ಸಹ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಆ ರೀತಿ ಅಲ್ಲ. ಹಾಗಾಗಿ ಬೇಸಿಕ್ ತಿಳ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ಈ ಒಂದು ವಿಡಿಯೋನ ಉದ್ದೇಶ. ಹಾಗಾಗಿ ತುಂಬಾ ನಾರ್ಮಲ್ ಪೀಪಲ್ ನೋಡ್ತಾ ಇರ್ತೀವಿ, ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ತುಂಬಾ ಟೆಕ್ನಿಕಲ್ ವರ್ಡ್ ಯೂಸ್ ಮಾಡ್ತಾ ಇಲ್ಲ, ಕಾಮನ್ ಆಗಿ ನಾವು ಮಾತಾಡೋ ಭಾಷೆನಲ್ಲಿ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಎನಿವೆ, ಈ ವಿಡಿಯೋ ನೋಡ್ತಾ ಇರೋರಲ್ಲಿ ತುಂಬಾ ಹೈಲಿ ಟೆಕ್ನಿಕಲ್ ಇತ್ತು ಅಂದ್ರೆ ಆ ಒಂದು ವರ್ಡ್ ನಾನು ಯೂಸ್ ಮಾಡಿರೋದಿಲ್ಲ. ಹಾಗಾಗಿ ಜಸ್ಟ್ ಇಗ್ನೋರ್. ನಮ್ಗೆ ನಾರ್ಮಲ್ ಆಗಿ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಪ್ರಾಕ್ಟಿಕಲ್ ಆಗಿ ಏನಿದೆ ಅದ್ರ ಬಗ್ಗೆ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಬನ್ನಿ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಫಸ್ಟ್ ನಾವು ನೋಡೋದಾದ್ರೆ ಸ್ಟ್ರೈಕ್ ಪ್ರೈಸ್.
ವಾಟ್ ಇಸ್ ದ ಸ್ಟ್ರೈಕ್ ಪ್ರೈಸ್ ಅಂತ ನೋಡೋಣ. ನೋಡಿ ಇಲ್ಲಿ ಆಪ್ಷನ್ ಚಾರ್ಟ್ ಏನ್ ನೋಡ್ತಾ ಇದ್ದೀರಾ, ನಾನು ಇವತ್ತು ನಿಮ್ಗೆ ಈ ಒಂದು ಚಾರ್ಟ್ ಅಲ್ಲಿ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ನಿಫ್ಟಿ, ಹಾಗಾದ್ರೆ ನಿಫ್ಟಿ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು LTP ಅಂತ ಕರಿತೀವಿ. ಫಸ್ಟ್ ಪಾಯಿಂಟ್ ನಿಫ್ಟಿ LTP ಎಲ್ಲಿ ಕಾಣುತ್ತೆ ನನಗೆ ನಿಫ್ಟಿ LTP ಅಂತ ಹೇಳಿದ್ರೆ, ಎಕ್ಸಾಂಪಲ್ ನೋಡಿ ಇಲ್ಲಿ ಟಾಪ್ ಅಲ್ಲಿ ಇದೆಯಲ್ಲ, ಯಾವಾಗ್ಲೂ ನಿಫ್ಟಿ ಪ್ರೈಸ್ ಇಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ನಾವು ನೋಡ್ಕೊಳ್ಬಹುದು ನಿಫ್ಟಿ ಪ್ರೈಸ್. ಹಾಗೆ ನೋಡಿ ಇಲ್ಲಿ ಕಮೋಡಿಟಿದು ಯಾವ್ದಾದ್ರು ಒಂದು ಕಮೋಡಿಟಿ ಪ್ರೈಸ್, ಹಾಗೆ ಮಾರ್ಕೆಟ್ ಅಲ್ಲಿ ಕರೆನ್ಸಿ ಪ್ರೈಸ್, ಪ್ರತಿಯೊಂದು ನಾವು ಅಲ್ಲಿ ನೋಡಕ್ಕಾಗುತ್ತೆ. ಇನ್ನು ಪ್ರತಿ ಸರಿ ನಾನು ಅಲ್ಲೇ ವಾಚ್ ಮಾಡಕ್ಕಾಗಲ್ಲ, ಹಾಗಾಗಿ ಯಾವ ಸ್ಕ್ರಿಪ್ಟ್ ನಾನು ಚಾರ್ಟ್ ಅಂತ ಅಪ್ಲೈ ಮಾಡಿದೀನಿ ಆ ನಂಬರ್ ಇಲ್ಲಿ ನೋಡ್ಬೋದು. ಅಟ್ ಪ್ರೆಸೆಂಟ್ ಈ ಒಂದು ಕರೆಂಟ್ ಡೇ ನಲ್ಲಿ ಮಾರ್ಕೆಟ್ ನೋಡಿ 22,493 ಅಂತ ಟ್ರೇಡ್ ಆಗ್ತಾ ಇದೆ. ಇದು ಲಾಸ್ಟ್ ಟ್ರೇಡಿಂಗ್ ಪ್ರೈಸ್ ಆಸ್ ಆನ್ 7th March 3:30ಗೆ 7th March 3:30ಗೆ ದಟ್ ಇಸ್ ಅ ಪ್ರೈಸ್. ಈಗ ವಾಟ್ ಇಸ್ ಅ ಸ್ಟ್ರೈಕ್ ಅಂತ ನೋಡೋಣ. ನೋಡಿ ಆಪ್ಷನ್ ಮಾರ್ಕೆಟ್ ಅಂತ ಹೇಳಿದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಆಪ್ಷನ್ ಮಾರ್ಕೆಟ್ ಅಂದ್ರೆ ನಾನು ಮಾರ್ಕೆಟ್ ಅನ್ನ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ತಗೊಳ್ತೀನಿ. ಎಕ್ಸಾಂಪಲ್ ನೋಡಿ, ನೀವು ಒಂದು ಬೈಕ್ ತಗೊಳಕ್ ಹೋಗ್ತೀರಾ ಅಂತ ಇಟ್ಕೊಳ್ಳೋಣ, ಒಂದು ಬೈಕ್ ಅಥವಾ ಒಂದು ಕಾರ್ನ ತಗೊಳಕ್ ಹೋಗ್ತೀರಾ, ಅಥವಾ ನೀವು ಒಂದು ಯಾವ್ದಾದ್ರು ಒಂದು ಮೊಬೈಲ್ ಆಗ್ಬೋದು, ಯಾವುದೇ ಒಂದು ವಸ್ತುನಾಗ್ಲಿ ಒಂದು ತಗೊಳ್ಬೇಕು ಅಂತ ಅಂಗಡಿಗೆ ಹೋಗ್ತೀರಾ, ಕರೆಕ್ಟಾ? ಅಂಗಡಿಗೆ ಹೋದಾಗ ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ಒಂದು ವಸ್ತು ಬೆಲೆ 1,00,000 ರೂಪಾಯಿ ಇರುತ್ತೆ, 1,00,000 rupees 1,00,000 rupees ಇರುತ್ತೆ. ಈಗ ಅಲ್ಲಿ ಸ್ಟಾಕ್ ಇರೋದಿಲ್ಲ ನಿಮ್ಮ ಹತ್ರ, ಅಂಗಡಿಲಿ ಸ್ಟಾಕ್ ಇರಲ್ಲ. ಎಕ್ಸಾಂಪಲ್ ಆಪಲ್ ಅಂತ ಇಟ್ಕೊಳ್ಳೋಣ, ಆಪಲ್ ಫೋನ್ 1.5 lakh ಅಂತ ಇಟ್ಕೊಳ್ಳಿ, 1 lakh ಆಪಲ್ ಫೋನ್ ತಗೊಳಕ್ ಹೋಗ್ತಾ ಇದ್ದೀರಾ. ಬಟ್ ಅನ್ಫಾರ್ಚುನೇಟ್ ಆಗಿ ಅವತ್ತು ನೀವೇನು ಟಿವಿ ನೋಡಿದ್ರಿ ಮಾಡೆಲ್, ಆ ಮಾಡೆಲ್ ಇನ್ನ ಬಂದಿರ್ಲಿಲ್ಲ. ಅದಕ್ಕೆ ನೀವು ಅಂಗಡಿಯವ್ರಿಗೆ ಹೇಳ್ತಾ ಇದ್ದೀರಾ, ಸೊ ನಂಗೆ ಆ ಮೊಬೈಲ್ ಬೇಕಾಗಿದೆ, ಅದನ್ನ ರಿಸರ್ವ್ ಮಾಡಿ ಇಟ್ಕೊಳ್ಳಿ, ನಾನು ತಗೊಳ್ತೀನಿ ಅಂತ. ಅದಕ್ಕೆ ಅಂಗಡಿಯವ್ರು ಹೇಳ್ತಾ ಇದ್ದಾರೆ 1 lakh ಬದಲು ಸಮ್ ಅಮೌಂಟ್ ನ ಅಡ್ವಾನ್ಸ್ ಆಗಿ ಪೇ ಮಾಡಿ. ಮೇ ಬಿ ಅವರೊಂದು 1,000 ಕೇಳ್ಬೋದು, 2,000 ಕೇಳ್ಬೋದು, ಅಥವಾ ಒಂದು 10,000 ಕೇಳ್ಬೋದು. ಆ ಅಮೌಂಟ್ ನ ನೀವು ಕೊಟ್ಟು ಏನ್ ಮಾಡ್ತೀರಾ, ಈ ಒಂದು 1,00,000 ರೂಪಾಯಿ ಮೊಬೈಲ್ ನ ಬುಕ್ ಮಾಡ್ತಾ ಇದ್ದೀರಾ. ಈಗ ಬುಕ್ ಮಾಡಿದಿರಾ ಅಂತ ಮಾತ್ರಕ್ಕೆ ಆ ಮೊಬೈಲ್ ನ ನೀವು ತಗೊಳ್ಳೇಬೇಕು ಅಂತ ಅವಶ್ಯಕತೆ ಇಲ್ಲ, ಕರೆಕ್ಟಾ? ತಗೊಳ್ಳೇಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ, ದಟ್ ಇಸ್ ಯುವರ್ ಚಾಯ್ಸ್. ತಗೊಳಕ್ಕಾದ್ರೆ ತಗೊಳ್ಬಹುದು, ಇಲ್ಲ ಅಂದ್ರೆ ಅದಕ್ಕೆ ಬೇರೆ ಆಪ್ಷನ್ಸ್ ಇರುತ್ತೆ. ದಟ್ ಇಸ್ ಅ ಪಾಯಿಂಟ್. ಇಲ್ಲಿ ಏನಾಯ್ತು, ಮೇಜರ್ ಆಗಿ ಆಪ್ಷನ್ ಮಾರ್ಕೆಟ್ ಅಂದ್ರೆ ಒಂದು ಬಿಗ್ ಅಮೌಂಟ್ ಇರುವಂತ ಒಂದು ವಸ್ತುನ ಒಂದು ಸ್ಮಾಲ್ ಫಂಡ್ ಕೊಟ್ಟು ನೀವು ಬ್ಲಾಕ್ ಮಾಡ್ಕೊಳ್ತಾ ಇದ್ದೀರಾ. ಜೊತೆಗೆ ಅದನ್ನ ನೀವು ತಗೊಳ್ಳೇಬೇಕು ಅಂತ ಏನು ರೂಲ್ಸ್ ಏನಿಲ್ಲ, ತಗೊಳ್ಬಹುದು 1,00,000 ಕೊಟ್ಟು, ಇಲ್ಲ ಅಂದ್ರೆ ಅದಕ್ಕೆ ಬೇರೆ ರೂಲ್ಸ್ ಇರುತ್ತೆ. ವೆರಿ ಸಿಂಪಲ್ ಆಗಿ ಆಪ್ಷನ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಅಂಗಡಿಯವರು ಒಂದು ರೂಲ್ಸ್ ನ ಮಾಡಬೇಕು. ಸೊ ಏನು, ಇಷ್ಟು ಅಮೌಂಟ್ ಕೊಡಿ ಅಂತ ಕೇಳಿದ್ರು. ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಾ, ಸರ್ ಮೊಬೈಲ್ ಅಂತೂ ಬೇಕು ನನ್ಗೆ, ಒಂದು 1 month ಆದ್ಮೇಲೆ ತಗೊಳ್ತೀನಿ, ಒಂದು 2,000 ಇದ್ರೆ ತಗೊಂಡಿರಿ ಅಡ್ವಾನ್ಸ್ ಆಗಿ, 1,000 ತಗೊಳ್ಳಿ ಅಡ್ವಾನ್ಸ್ ಆಗಿ, 3,000 ತಗೊಳ್ಳಿ ಅಡ್ವಾನ್ಸ್ ಆಗಿ ಅಂತ ಕೇಳ್ಬೋದು ನಾವು, ಕರೆಕ್ಟಾ? ಆ ಒಂದು ಚಾಯ್ಸ್ ಇರುತ್ತೆ, ಕರೆಕ್ಟಾ? ಹಾಗಾಗಿ ಅಂಗಡಿಯವ್ರು ಏನ್ ಮಾಡ್ತಾ ಇದಾರೆ, ಆ ರೀತಿ ಇಲ್ಲ, ಐದರ್ 10,000 ಪೇ ಮಾಡಿ, ಅಥವಾ 20,000 ಪೇ ಮಾಡಿ, 30,000 ಪೇ ಮಾಡಿ, ಆ ರೀತಿ ಪೇ ಮಾಡಿ ನಿಮ್ಮ ಮೊಬೈಲ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಕ್ಲಿಯರ್ ಆಯ್ತಾ? ಹಾಗೇನೆ ಇಲ್ಲೂ ಅಷ್ಟೇನೆ. ಎಕ್ಸಾಂಪಲ್ ನಿಫ್ಟಿ ಅನ್ನೋ ಕಂಪನಿನ ಪರ್ಸನ್ ಎಕ್ಸ್ ಅನ್ನೋರು ಏನ್ ಮಾಡ್ತಾ ಇದಾರೆ, ಪರ್ಸನ್ ಎಕ್ಸ್ ನಿಫ್ಟಿ ಅನ್ನೋ ಕಂಪನಿ ಏನಿದೆ, ನಿಫ್ಟಿ ಈಗ ಪ್ರೆಸೆಂಟ್ ಅಲ್ಲಿ ಮಾರ್ಕೆಟ್ 22,493 ಇದೆ. ನಾನು ಯಾವಾಗ ಮಾರ್ಕೆಟ್ ಅಲ್ಲಿ 22,500 ಅಥವಾ 22,600 ಬಂದಾಗ ನಾನು ತಗೊಳ್ತೀನಿ, ಆ ಒಂದು ಕಂಪನಿನ ನಾನು ಪರ್ಚೇಸ್ ಮಾಡ್ತೀನಿ. ನಿಫ್ಟಿ ಲಾಟ್ ಸೈಜ್ ಎಷ್ಟಿತ್ತು, 50. ನಿಫ್ಟಿ ಲಾಟ್ ಸೈಜ್ 50. ಹಾಗಾದ್ರೆ ಎಷ್ಟು ರೂಪಾಯಿ ಆಗುತ್ತೆ ಅಮೌಂಟ್ ನೋಡಿ, ಮ್ಯಾಕ್ಸಿಮಮ್ ಅಮೌಂಟ್ ಎರಡು ಆಡ್ ಮಾಡಿದ್ರೆ 22,600 into 50. What is the price? 11,30,000. 11,30,000 ಆಗುತ್ತೆ, 11.3 lakhs. ಅದಕ್ಕೆ NSE ಅವರು ಪರ್ಸನ್ ಎಕ್ಸ್ ಕೇಳ್ತಾ ಇದಾರೆ, ಕರೆಕ್ಟ್ ಅಪ್ಪ, ಮಾರ್ಕೆಟ್ ಈಗ 22,500 ಹತ್ರ ಟ್ರೇಡ್ ಆಗ್ತಾ ಇದೆ, ನೀನ್ ಅದನ್ನ ತಗೊಳ್ಬೇಕು ಅಂತ ಹೇಳಿದ್ರೆ 22,600 ಬಂದಾಗ ನೀನ್ ತಗೊಳ್ಳಂಗಿದ್ರೆ ಇಂಟು 50 ಕ್ವಾಂಟಿಟಿಗೆ 11 lakh rupees ಆಗುತ್ತೆ. ಹಾಗಾಗಿ ನೀನು ಅಷ್ಟು ಅಮೌಂಟ್ ಕೊಡಬೇಡ, ಒಂದು ಸ್ಮಾಲ್ ಅಮೌಂಟ್ ನ ಕೊಟ್ಟು ಬ್ಲಾಕ್ ಮಾಡ್ಕೊಳ್ಳಿ. 22,600 ಬಂದಾಗ ನಿಮ್ ಚಾಯ್ಸ್ ಇದೆ, ನೀವು ಬೇಕಂದ್ರೆ ಬೈ ಮಾಡ್ಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ಸೊ ಅದಕ್ಕೆ ಏನು ಆಪ್ಷನ್ ಅಂತ ನೆಕ್ಸ್ಟ್ ಹೇಳ್ತೀನಿ, ಅದನ್ನ ನೋಡ್ಕೊಳ್ಳೋಣ. ಈಗ ಏನಾಯ್ತು, ಫಸ್ಟ್ ಈ ಅಮೌಂಟ್ ವಸ್ತುನ ಒಂದು ಸ್ಮಾಲ್ ಅಮೌಂಟ್ ಕೊಟ್ಟು ಬ್ಲಾಕ್ ಮಾಡ್ಕೊಳ್ತಾ ಇದಾರೆ. ಅಪ್ರಾಕ್ಸಿಮೇಟ್ ಆಗಿ ನೋಡಿ 22,600 ಎಷ್ಟಿದೆ ಅಂತ, 73 ಕಾಣಿಸ್ತಾ ಇದೆಯಾ, 73. ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ, 73 into
50 ಅಪ್ರಾಕ್ಸಿಮೇಟ್ ಆಗಿ 3950 rupees, 3650 rupees ಕೊಟ್ಟು ಬ್ಲಾಕ್ ಮಾಡಿ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ದ ಚಾಯ್ಸ್ ಆಪ್ಷನ್. ಹಾಗಂತ ಮಿಸ್ಟರ್ ಎಕ್ಸ್ ಅನ್ನೋರು 22,600 ಸೆಲೆಕ್ಟ್ ಮಾಡ್ಬೋದು. ವೈಡರ್ ರೇಂಜ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಮಾರ್ಕೆಟ್ ಅಲ್ಲಿ 23,000, 23,200 ಈ ರೀತಿ ಒಂದು ನಂಬರ್ ಸ್ಟ್ರೈಕ್ ಅಂತ ಕೊಟ್ಟಿರ್ತಾರೆ. ಇಲ್ಲಿ ನಿಫ್ಟಿ ನಾವು ನೋಡ್ತಾ ಇದೀವಿ ಚಾರ್ಟ್, ಎವ್ರಿ 50 ಪಾಯಿಂಟ್ ಗೆ ಒಂದು ಸ್ಟ್ರೈಕ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ ನಿಫ್ಟಿ. ಅದನ್ನೇ ನಾವು ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಆ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನಾವು ಯಾವ್ದನ್ನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಅದನ್ನ ಬಿಟ್ಟು ಆಪ್ಷನ್ ಮಾರ್ಕೆಟ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಮಾರ್ಕೆಟ್ ಅಲ್ಲಿ 22,495 ಟ್ರೇಡ್ ಆಗ್ಬೇಕಾದ್ರೆ 22,505 ಹೋಗುತ್ತೆ, 22,515 ಹೋಗುತ್ತೆ, 22,540 ಹೋಗುತ್ತೆ ಅಂತ ತಗೊಳಕ್ಕಾಗಲ್ಲ. ಅವರು ಅವ್ರದೇ ಆದಂತ ಒಂದು ಸ್ಟ್ರೈಕ್ ಪ್ರೈಸ್ ನ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ನಾವು ನೋಡ್ತಾ ಇರೋದು ನಿಫ್ಟಿ ಚಾರ್ಟ್ ಮಾತ್ರ. ನೀವು ಯಾವ ಕಂಪನಿ ಚಾರ್ಟ್ ನ ನೀವು ಪ್ಲೇಸ್ ಮಾಡ್ತೀರೋ ಆ ಒಂದು ಕಂಪನಿಯ ಚಾರ್ಟ್ ಮತ್ತೆ ಅದು ಸ್ಟ್ರೈಕ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾವು ನೋಡಕ್ಕಾಗುತ್ತೆ. ನೋಡಿ ಇಲ್ಲೊಂದು ಎಕ್ಸಾಂಪಲ್ ಸ್ಟಾಕ್ ಬಗ್ಗೆ ನೋಡೋಣ. ಈಗ ಅರ್ಥ ಆಯ್ತಾ? ನಿಫ್ಟಿಲಿ ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು? 21,965 ಟ್ರೇಡ್ ಆಗ್ಬೇಕಾದ್ರೆ ನಾನು 750 ತಗೊಳ್ಬಹುದು, 800, 850, 900, 950 ಈ ರೀತಿನೇ ನಾನು ಸ್ಟ್ರೈಕ್ ನ ಸೆಲೆಕ್ಟ್ ಮಾಡಬಹುದು. ಸಪೋಸ್ ನಾನು ಕಂಪನಿನ ಸೆಲೆಕ್ಟ್ ಮಾಡೋದಾದ್ರೆ BHEL ಕಂಪನಿ ಈಗ ಏನ್ ಟ್ರೇಡ್ ಆಗ್ತಾ ಇದೆ ಅಂತ ನೋಡೋಣ. ನೋಡಿ ಇದು BHEL ಅನ್ನೋ ಕಂಪನಿ ಕಾಣಿಸ್ತಾ ಇದೆಯಾ? ಈಗ ನಾನೇನಾದ್ರೂ BHEL ಕಂಪನಿನ ಇಲ್ಲಿ LTP ನೋಡಕ್ ಆಗೋದಿಲ್ಲ. ಹಾಗಾಗಿ ಯಾವ ಕಂಪನಿ ಸೆಲೆಕ್ಟ್ ಮಾಡಿದೀನಿ ಆ ಕಂಪನಿ LTP ಇಲ್ಲಿ ಬರ್ತಾ ಇರುತ್ತೆ ನೋಡಿ. 257.3 ಟ್ರೇಡ್ ಆಗ್ತಾ ಇದೆ BHEL. ಈ BHEL ಕಂಪನಿಗೆ ಸ್ಟ್ರೈಕ್ ನ ಸೆಲೆಕ್ಟ್ ಮಾಡಿದ್ದಾರೆ ಅವರು. ಎವ್ರಿ 2.5 rupeesಗೆ ಒಂದು ಸ್ಟ್ರೈಕ್ ಅಂತ. ಎಕ್ಸಾಂಪಲ್ 255 ಅಂತ ನಾನು ಸೆಲೆಕ್ಟ್ ಮಾಡಬೇಕು, ಇಲ್ಲ 257.5, ಇಲ್ಲ 260. ನಾನು 258 ಹೋಗುತ್ತೆ, 259 ಬಂದಾಗ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ತಗೊಳಕ್ಕಾಗಲ್ಲ. ಇದನ್ನ ಸ್ಟ್ರೈಕ್ ಪ್ರೈಸಸ್ ಅಂತ ಹೇಳ್ತೀವಿ. ಸ್ಟ್ರೈಕ್ ನ ಯಾರು NSE ನ ಡಿಸಿಷನ್ ತಗೊಂಡಿರ್ತಾರೆ. ಯಾವ್ಯಾವ ಕಂಪನಿಗೆ ಇಟ್ಸ್ ಡಿಪೆಂಡ್ಸ್ ಅಪಾನ್ ಲಾಟ್ ಸೈಜ್ ಅಲ್ಲೂ ಚೇಂಜ್ ಆಗುತ್ತೆ. ಸೊ ರೈಟ್ ನೋಡಿ ಇಲ್ಲಿ 2 rupees. ನನ್ಗೆ ಯಾವ್ದಾದ್ರು ಬೇರೆ ಕಂಪನಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಈ ಆರೋನ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ವೇರಿಯಸ್ ಕಂಪನೀಸ್ ಸಿಗುತ್ತೆ ಸ್ಟಾಕ್ಸ್. ಎಕ್ಸಾಂಪಲ್ ICICI ಬ್ಯಾಂಕ್ ನಾನು ಸೆಲೆಕ್ಟ್ ಮಾಡಿದ್ರೆ ನೋಡಿ ICICI ಬ್ಯಾಂಕ್ ಈ ಒಂದು ಕಂಪನಿಗೆ ಸ್ಟ್ರೈಕ್ ಪ್ರೈಸ್ ಡಿಫರೆನ್ಸ್ ಬಂದು 1080, 1090, 1100 ಅಂದ್ರೆ ಎವ್ರಿ 10 ಪಾಯಿಂಟ್ ಗೆ ಒಂದು ಸ್ಟ್ರೈಕ್ ನ ಡಿಫರೆನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ICICI ಬ್ಯಾಂಕ್ ನ ಕರೆಂಟ್ ಪ್ರೈಸ್ ಏನು ಅಂತ ನೋಡೋದಾದ್ರೆ ICICI ಈಗ ಪ್ರೆಸೆಂಟ್ ಕರೆಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ 1086.5 rupees ಟ್ರೇಡ್ ಆಗ್ತಾ ಇದೆ. 1086.5 ಟ್ರೇಡ್ ಆಗ್ತಾ ಇರೋದ್ರಿಂದ ನಾನು ಸ್ಟ್ರೈಕ್ ನ ಚೂಸ್ ಮಾಡಿದ್ರೆ 1090 ಆರ್ 1080 ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದನ್ನು ನಾವು ಕಾಮನ್ ಆಗಿ ಸ್ಟ್ರೈಕ್ ಪ್ರೈಸ್ ಅಂತ ಕರಿತೀವಿ. ಯಾವಾಗಲೂ ಸ್ಟ್ರೈಕ್ ಪ್ರೈಸ್. ನೆಕ್ಸ್ಟ್ ಸ್ಟ್ರೈಕ್ ಪ್ರೈಸ್ ಆದ್ಮೇಲೆ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಅಂತ ಕರಿತೀವಿ. ನೋಡಿ ಇಲ್ಲಿ 2 ಟೈಪ್ಸ್ ಇದೆ ಕಾಣಿಸ್ತಾ ಇದೆಯಾ? ರೈಟ್ ಸೈಡ್ ನೋಡ್ಕೊಳ್ಳಿ. ಇಲ್ಲಿ ಕಾಲ್ ಆಪ್ಷನ್ ಅಂತ ಕರಿತೀವಿ, ಇಲ್ಲಿ ಪುಟ್ ಆಪ್ಷನ್ ಅಂತ ಇದೆ. ಒಂದ್ ಕಡೆ ಕಾಲ್ ಆಪ್ಷನ್, ಇನ್ನೊಂದ್ ಕಡೆ ಪುಟ್ ಆಪ್ಷನ್. 2 ಟೈಪ್ಸ್ ಆಫ್ ದ ಆಪ್ಷನ್ಸ್ ಇರುತ್ತೆ. ಹಾಗಾದ್ರೆ ಬನ್ನಿ ಕಾಲ್ ಆಪ್ಷನ್ ಏನ್ ಹೇಳ್ತಾ ಇದೆ, ಯಾವ ರೀತಿ ನಾನು ಮಾನಿಟರ್ ಮಾಡಬೇಕು, ಪುಟ್ ಆಪ್ಷನ್ ಯಾವ ರೀತಿ ಮಾನಿಟರ್ ಮಾಡಬೇಕು ಅಂತ ನೋಡೋಣ. ನಾನಿಲ್ಲಿ ಎಕ್ಸಾಂಪಲ್ ಅನ್ನೋದನ್ನ ಕಾಲ್ ಆಪ್ಷನ್ ಅಲ್ಲಿ ನಿಫ್ಟಿನ ಸೆಲೆಕ್ಟ್ ಮಾಡ್ಕೊಂಡಿದೀವಿ. ನಿಫ್ಟಿ ಎಕ್ಸಾಂಪಲ್ ನಿಫ್ಟಿ 21,960 ಹತ್ರ ಟ್ರೇಡ್ ಆಗ್ತಾ ಇತ್ತು ಅಂತ ಎಕ್ಸಾಂಪಲ್ ತಗೊಳ್ಳೋಣ. ನೋಡಿ ಮಾರ್ಕೆಟ್ ಅಲ್ಲಿ ಕಾಲ್ ಆಪ್ಷನ್ ಅಂತ ಹೇಳಿದ್ರೆ ಫಸ್ಟ್ ನಾನು ನಿಫ್ಟಿನ ಸೆಲೆಕ್ಟ್ ಮಾಡ್ತೀನಿ. ನಿಫ್ಟಿ LTP 960 ಟ್ರೇಡ್ ಆಗ್ತಾ ಇದೆ. ನಿಫ್ಟಿ 960 ಇಂದ ನೋಡಿ ಮಾರ್ಕೆಟ್ ಅಲ್ಲಿ ಯಾವಾಗ್ಲೂ ಅಪ್ ಆಗ್ತಾ ಇರುತ್ತೆ. ಮಾರ್ಕೆಟ್ ಅಲ್ಲಿ ಹಿಂಗ್ ಅಪ್ ಆಗುತ್ತೆ. 960 ಇಂದ 980, 22,000, 22,115, 22,050 ಈ ರೀತಿ ಮೇಲೆ ಹೋಗ್ಬೇಕಾದ್ರೆ ಇದು ನಿಫ್ಟಿ. ನಾನೇನ್ ಮಾಡ್ತಾ ಇದ್ದೀನಿ, ಮಾರ್ಕೆಟ್ 22,000 ಕಾಲ್ ಅಂತ ತಗೊಳ್ತಾ ಇದ್ದೀನಿ. ಯಾವುದು 22,000 ಕಾಲ್ ನ ತಗೊಳ್ತಾ ಇದ್ದೀನಿ. ಎಷ್ಟು ರೂಪಾಯಿಗೆ? 60 ರೂಪಾಯಿ. ಇದು ಹೇಗೆ ಹೋಗ್ತಾ ಇದೆಯೋ ಹೀಗೆ ಹೋಗ್ತಾ ಇರುತ್ತೆ. ಕಾಣಿಸ್ತಾ ಇದೆ? 60 ರೂಪಾಯಿಂದ 110 ವರೆಗೂ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇರುತ್ತೆ. ಮೂವ್ಮೆಂಟ್ ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋದೇನು, ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ ಯಾವಾಗೆಲ್ಲ ನಿಫ್ಟಿ LTP ಮುಂದಕ್ಕೆ ಹೋಗ್ತಾ ಇರುತ್ತೆ, ನಿಮ್ಮ ಕಾಲ್ ಅನ್ನೋ ಪ್ರೈಸ್ ಏನಾಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಕಾಲ್ ಪ್ರೈಸ್ ಸಹ ಮುಂದಕ್ಕೆ ಹೋಗ್ತಾ ಇದೆ. ಇದನ್ನ ನಾವು ಕಾಲ್ ಆಪ್ಷನ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಆಪ್ಷನ್ ನ ಟ್ರೇಡ್ ಮಾಡ್ಬೇಕಾದ್ರೆ ಅದನ್ನ ಅಂಡರ್ಲೈಯಿಂಗ್ ಅಸೆಟ್ ಅಂತ ಕರಿತೀವಿ. ಯಾವುದು? ಅದೇನೆ ಈಕ್ವಿಟಿ ಮಾರ್ಕೆಟ್. ಈಕ್ವಿಟಿಯಲ್ಲಿ ಏನು? ನಿಫ್ಟಿ. ಈಗ ನಿಫ್ಟಿನ ನಾವು 21,960 ಮೂವ್ ಆಗ್ತಾ ಇದೆ ಅಂದ್ರೆ ಕಾಲ್ ತಗೊಳ್ತೀವಿ.
ಇನ್ ಕೇಸ್ ಮಾರ್ಕೆಟ್ ಅಲ್ಲಿ ಏನಾದ್ರು ನಾನು ತಗೊಂಡ ಮೇಲೆ 21,960 ಇಂದ ಮಾರ್ಕೆಟ್ ನಿಫ್ಟಿ 920, 940, 910 ಅಂತ ಬಂತು ಅಂತ ಇಟ್ಕೊಳ್ಳಿ, ಡೌನ್ ಆದ್ರೆ ಅದರ ಅರ್ಥ ಏನು, ನನ್ನ ಕಾಲ್ ಪ್ರೈಸ್ ಲಾಸ್ ಆಗ್ತಾ ಇದೆ ಅಂತ. ಬಿಕಾಸ್ ನಿಫ್ಟಿ ಮೇಲ್ಗಡೆ ಹೋಗ್ತಾ ಇದ್ರೆ ನನ್ನ ಪ್ರೈಸ್ ರೈಸ್ ಆಗುತ್ತೆ, ನಿಫ್ಟಿ ಪ್ರೈಸ್ ಏನಾದ್ರು ಡ್ರಾಪ್ ಆಗ್ತಾ ಇದ್ರೆ ನಾನು ಕಾಲ್ ಅಂತ ತಗೊಂಡಿದ್ದೀನಲ್ಲ ಅದು ಸಹ ಡ್ರಾಪ್ ಆಗುತ್ತೆ. ಹಾಗಾಗಿ ನಾನು ರಿಸ್ಕ್ ಅಲ್ಲಿ ಇರ್ತೀನಿ. ದಟ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್, ನೀವು ಅಬ್ಸರ್ವ್ ಮಾಡಬೇಕು. ಈಗ ಪುಟ್ ಬಂದ್ರೆ ಏನು ಅಂತ ನೋಡೋಣ. ಸೇಮ್ ಅದೇ ಒಂದು 21,960 ಹತ್ರ ಪುಟ್ ನಾವು ಬೈ ಮಾಡ್ತಾ ಇದೀವಿ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ನಿಫ್ಟಿ ಪ್ರೈಸ್ ಇದೆಯಲ್ಲ, ನಿಫ್ಟಿ ಪ್ರೈಸ್ ನಾನ್ ತಗೊಂಡಿರೋ ಪ್ರೈಸ್ ಇಂದ ಡೌನ್ ಫಾಲ್ ಆಗ್ಬೇಕು. ನೋಡಿ 940, 920, 890, 880, 865 ಈ ರೀತಿ ನಾನು ಪ್ರೈಸ್ ತಗೊಂಡ ಮೇಲೆ ಮಾರ್ಕೆಟ್ ಫಾಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಅಲ್ಲಿ ನಿಫ್ಟಿನ ಪುಟ್ ಅಂತ ತಗೊಂಡಿರ್ತೀವಿ. 70 ರುಪೀಸ್ ನಾನು ಬೈ ಮಾಡಿದಾಗ ಯಾವಾಗ ಮಾರ್ಕೆಟ್ ಫಾಲ್ ಆಗುತ್ತೆ ನೋಡಿ, 960 ಇಂದ 940 ಬಂದಾಗ 70 ಇಂದ 76 ಆಯ್ತು. ಅಗೈನ್ 940 ಇಂದ ಡ್ರಾಪ್ ಆಯ್ತಾ 920ಗೆ, ನನ್ನ ಪ್ರೈಸ್ 82. ಸೊ ಫಾರ್ ಎಕ್ಸಾಂಪಲ್ ನೋಡಿ, ನಿಫ್ಟಿ ಈ ರೀತಿ ನಾನು ತಗೊಂಡ ಮೇಲೆ ಡ್ರಾಪ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಡ್ರಾಪ್ ಆಗ್ತಾ ಇದೆ ಅಂತ. ಅಟ್ ದ ಸೇಮ್ ಟೈಮ್ ನಾನು ತಗೊಂಡ್ಮೇಲೆ ಆಪ್ಷನ್ ಅಲ್ಲಿ ಪುಟ್ ಅಂತ ಇರುತ್ತಲ್ಲ, ಪುಟ್ ಶಾರ್ಟ್ ಫಾರ್ಮ್ PE ಅಂತ ಕರಿತೀವಿ. ಸೇಮ್ ಇದೇ ವೈಸ್ ವರ್ಷ ಮಾರ್ಕೆಟ್ ಅಲ್ಲಿ ಹಿಂಗ್ ಮೇಲೆ ಹೋಗ್ತಾ ಇರುತ್ತೆ. ಇದು ಪುಟ್ ಚಾರ್ಟ್ ಆಗಿರುತ್ತೆ, ಇದು ಕಾಲ್ ಚಾರ್ಟ್. ಚಾರ್ಟ್ ಅಲ್ಲೂ ನಾನು ನಿಮ್ಗೆ ತೋರಿಸ್ತೀನಿ, ಎಕ್ಸಾಂಪಲ್ಸ್ ತೋರಿಸ್ತೀನಿ. ನೋಡಿ ಈಗ ಅರ್ಥ ಆಯ್ತಾ? ಯಾವುದೇ ಒಂದು ಅಂಡರ್ಲೈನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ACC, BHL ಎನಿ ಕಂಪನಿ ಈಕ್ವಿಟಿ ಪ್ರೈಸ್ ಅಲ್ಲಿ ಮಾರ್ಕೆಟ್ ರೈಸ್ ಆಗ್ತಾ ಇದೆ ಅಂದ್ರೆ ಕಾಲ್ ಆಪ್ಷನ್ ಪಾರ್ಟಿಸಿಪೇಟ್ ಮಾಡಬೇಕು. ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಪ್ರೈಸ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಪುಟ್ ಆಪ್ಷನ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ರೆ ಪ್ರಾಫಿಟ್ ನ ನೋಡಬಹುದು. ಇಲ್ಲಿ ನೋಡಿ 2 ವರ್ಡ್ಸ್ ಬರ್ದಿದೀವಿ. ಪುಟ್ ಆಪ್ಷನ್ ನಾವು PE ಅಂತ ಕರಿತೀವಿ, ಕಾಲ್ ಆಪ್ಷನ್ ನ CE ಅಂತ ಕರಿತೀವಿ. ಎರಡು ಶಾರ್ಟ್ ಫಾರ್ಮ್. ನಮ್ಮ ಟ್ರೇಡಿಂಗ್ ಲಿಸ್ಟ್ ಅಲ್ಲಿ ನೋಡ್ಬೇಕಾದ್ರೆ CEPE ಅಂತಾನೆ ಕಾಣುತ್ತೆ. ಇನ್ನು ಒಂದ್ಸರಿ ನಾನು ನಿಫ್ಟಿನ ಪುಟ್ ಅಂತ ನಾನು ತಗೊಂಡಾಗ ಮಾರ್ಕೆಟ್ ಏನಾದ್ರು 960 ಇಂದ 980 ಹೋಯ್ತು, 22,000 ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಏನು, PE ಅಲ್ಲಿ ನಾನು ಲಾಸ್ ಆಗ್ತಾ ಇದ್ದೀನಿ ಅಂತ. ನನ್ನ PE ಏನಾಗುತ್ತೆ 70 ರುಪೀಸ್ ಇಂದ 60 ರುಪೀಸ್, 55 ರುಪೀಸ್ ಈ ರೀತಿ ಡ್ರಾಪ್ ಆಗುತ್ತೆ. ಹಾಗಾಗಿ ನಾನು ಏನ್ ಮಾಡ್ಬೇಕು, ಯಾವಾಗ್ಲೂ ಪೊಸಿಷನ್ ತಗೊಳ್ಬೇಕಾದ್ರೆ ಡಿಸಿಷನ್ ಮಾಡ್ಬೇಕು. ಒಂದು ಕಂಪನಿ ಈಕ್ವಿಟಿ ಅನ್ನೋ ಕಂಪನಿ ಎಲ್ಲಿದೆ ಅಂತ ಚೆಕ್ ಮಾಡ್ಬೇಕು. ಆ ಈಕ್ವಿಟಿ ಅನ್ನೋ ಕಂಪನಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ ಕಾಲ್ ಕಡೆ ಪ್ರಾಫಿಟ್, ಡೌನ್ ಬರ್ತಾ ಇದ್ರೆ ಪುಟ್ ಕಡೆ ಪ್ರಾಫಿಟ್. ಸೊ ನೋಡಿ, ಇದು ಕಾಲ್ ಮತ್ತೆ ಪುಟ್ ಅಂತ ಸಿಂಪಲ್ ವೇ ನಲ್ಲಿ ನಾವ್ ಹೇಳ್ತೀವಿ. ಈಗ ನಾನು ನೋಡೋಣ ಸ್ಟ್ರೈಕ್ ಪ್ರೈಸ್. ನೋಡಿ ಯಾರಿಗೆಲ್ಲ ಎಸ್ ಈ ಒಂದು ಇನ್ಫಾರ್ಮೇಶನ್ ನಾನು ಶೇರ್ ಮಾಡ್ತಾ ಇರುವಂತ ಇನ್ಫಾರ್ಮೇಶನ್ ವಿಡಿಯೋ ಇದು. ಓಕೆ, ಈ ಒಂದು ವಿಡಿಯೋ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ಎಸ್, ಕಂಟೆಂಟ್ ಓಕೆ, ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಕನ್ನಡದಲ್ಲೇ. ಹಾಗಾಗಿ ನಿಮ್ಗೆ ಓಕೆ ಅನ್ಸಿದ್ರೆ ನಮ್ಮ ಚಾನೆಲ್ ನ ಒಂದು ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಬೇರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ, ರೈಟ್? ಬಿಕಾಸ್ ಹಾಗೆ ಈ ಕಂಟೆಂಟ್ ಅಲ್ಲಿ ನಿಮ್ಗೆ ಏನಾದ್ರು ಇನ್ ಸ್ವಲ್ಪ ಆಡ್ ಮಾಡ್ಬೇಕಾಗಿತ್ತು ಆರ್ ಇನ್ ಸ್ವಲ್ಪ ಇನ್ಫಾರ್ಮೇಶನಲ್ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಎಂಡ್ ಆಫ್ ದ ವಿಡಿಯೋ ಆದ್ಮೇಲೆ ನೀವು ಮೆಸೇಜ್ ಮಾಡ್ಬೋದು, ಇಂಥ ಬಗ್ಗೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂದ್ರೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಕ್ಕಾಗುತ್ತೆ. ಸೊ ರೈಟ್, ಹಾಗಾದ್ರೆ ಬನ್ನಿ ಈಗ ಸ್ಟ್ರೈಕ್ ಪ್ರೈಸ್ ಬಗ್ಗೆ ತಿಳ್ಕೊಳಕ್ ಹೋಗೋಣ. ನೋಡಿ, ಸ್ಟ್ರೈಕ್ ಪ್ರೈಸ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಮಾರ್ಕೆಟ್ ಅಲ್ಲಿ. ಯಾವಾಗ್ಲೂ ಆ ಸ್ಟ್ರೈಕ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ತೀವಲ್ಲ, ಅಲ್ಲೇ ಎಷ್ಟೊಂದು ಜನಕ್ಕೆ ಸ್ವಲ್ಪ ಸ್ಟ್ರೈಕ್ ಪ್ರೈಸ್ ನ ಹೆಚ್ಚು ಕಡಿಮೆ ಆಯ್ತು ಅಂದ್ರು ಅವ್ರಿಗೆ ಅನ್ಕೊಂಡಿರೋ ರೀತಿ ಪ್ರಾಫಿಟ್ ನ ಬುಕ್ ಮಾಡಕ್ ಆಗೋದಿಲ್ಲ. ಹಂಗಾದ್ರೆ ಸ್ಟ್ರೈಕ್ ಪ್ರೈಸ್ ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಮಾರ್ಕೆಟ್ ಅಲ್ಲಿ 3 ಟೈಪ್ಸ್ ಆಫ್ ದ ಸ್ಟ್ರೈಕ್ ಪ್ರೈಸ್ ಕಾಣಿಸ್ತಾ ಇದೆ, 3 ಟೈಪ್. ಯೂಶುವಲ್ ಆಗಿ ಆಪ್ಷನ್ ಮಾರ್ಕೆಟ್ ಅಲ್ಲಿ ಇಲ್ಲಿಗೆ ಒಂದು ಪ್ರೈಸ್, ಇದನ್ನ ನಾವು ಒಂದು ರೀತಿ ಕರಿತೀವಿ, ಈ ಎಂಡ್ ಆಗಿರೋದೇ ಬೇರೆ ರೀತಿ. ಹಾಗೆ ಇಲ್ಲಿ ವೈಟ್ ಕಲರ್ ಕಾಣಿಸ್ತದೆ, ಇದನ್ನೇ ಬೇರೆ ರೀತಿ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಎರಡೇನೆ. ನೋಡಿ, ಯಾವಾಗ ನಿಫ್ಟಿ ಅನ್ನೋದು 3 ತರ ಡಿಸಿಷನ್ ಆಗುತ್ತೆ. ಈಗ ಒಂದ್ ಕಡೆ ಮಾತ್ರ ನೋಡೋಣ. ಒಂದು ಕಡೆ 3 ಸ್ಟ್ರೈಕ್ ಪ್ರೈಸ್ ಇರುತ್ತೆ. ಒಂದು ITM, ಒಂದು ATM, ಒಂದು OTM ಅಂತ ಕರಿತೀವಿ. ITM ಅಂದ್ರೆ ಫುಲ್ ಫಾರ್ಮ್ ಇನ್ ದ ಮನಿ, ATM ಅಂದ್ರೆ ಫುಲ್ ಫಾರ್ಮ್ ಅಟ್ ದ ಮನಿ, OTM ಅಂದ್ರೆ ಫುಲ್ ಫಾರ್ಮ್ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಈ ರೀತಿ 3 ಸ್ಟ್ರೈಕ್ ಪ್ರೈಸ್ ಇರುತ್ತೆ, ಸ್ಟ್ರೈಕ್ ಟೈಪ್ಸ್ ಇರುತ್ತೆ. ಎಕ್ಸಾಂಪಲ್ ನಿಮ್ಗೆ ನೋಡೋದಾದ್ರೆ ವೆರಿ ಸಿಂಪಲ್ ಆಗಿ ನೋಡಿ, ಎಲ್ಲಿ ಮಾರ್ಕೆಟ್ ಅಲ್ಲಿ ಯೆಲ್ಲೋ ಕಲರ್ ಎಂಡ್ ಆಗಿದೆ, ಈ ಎಂಡ್ ಆಗಿರೋ ಸ್ಟ್ರೈಕ್ ಪ್ರೈಸ್ ನ ನಾವು ಇಲ್ಲಿ 2 ಟೈಪ್ಸ್ ಇರುತ್ತೆ. ಒಂದೇ ಸ್ಟ್ರೈಕ್ ಗೆ ಕಾಲು ಇರುತ್ತೆ, ಪುಟ್ಟು ಇರುತ್ತೆ. ಇದು ಕಾಲು, ಈ ಕಡೆ ಪುಟ್ಟು. ನಾನೀಗ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದೀವಿ ಕಾಲ್ ಬಗ್ಗೆ ಮಾತ್ರ. ಅಂದ್ರೆ ಇಲ್ಲಿ ವೇರಿಯಸ್ ಸ್ಟ್ರೈಕ್ ಪ್ರೈಸ್ ಇದೆ. ಈ ಸ್ಟ್ರೈಕ್ ಪ್ರೈಸ್ ನ ನಾವು ಕಾಲ್ ಅಂತಾನು ತಗೊಳ್ಬಹುದು, ಪುಟ್ ಅಂತಾನು ತಗೊಳ್ಬಹುದು. ಕಾಲ್ ಅಂತ ತಗೊಂಡ್ರೆ ಆ ಪ್ರೈಸ್ ಯಾವ ಟೈಪ್ ಅಲ್ಲಿ ಇದೆ,
ಏನ್ ಪ್ರೈಸ್ ಟ್ರೇಡ್ ಆಗ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ನೋಡ್ಬೇಕಾಗುತ್ತೆ. ಒಂದು ಸ್ಟ್ರೈಕ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಏನು ಅಂತ ಫಸ್ಟ್ ತಿಳ್ಕೊಳ್ಬೇಕು. ನಾನೀಗ ಕಾಲ್ ಕಡೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸೇಮ್ ಥಿಂಗ್ ಪುಟ್ ಕಡೆ ಆಗುತ್ತೆ. ಎಕ್ಸಾಂಪಲ್, ಮಾರ್ಕೆಟ್ ಈಗ 22,500 ಹತ್ರ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಇಲ್ಲಿದೆಲ್ಲ ಎಲ್ಲಿ ಯೆಲ್ಲೋ ಕಲರ್ ನಿಂತಿದೆಯೋ ಆ ಪ್ರೈಸ್ ಎಲ್ಲಿ ನಿಂತಿದೆಯೋ ಇದನ್ನ ಈ ಒಂದು ಸ್ಟ್ರೈಕ್ ನ ನಾವು ಯಾವಾಗ್ಲೂ ATM ಅಂತ ಕರಿತೀವಿ. ಕಾಲ್ ಕಡೆ ATM. ಈ ಯೆಲ್ಲೋ ಕಲರ್ ಒಳಗಡೆ ಇದೆಯಲ್ಲ ಇದನ್ನೆಲ್ಲ ನಾವೇನಂತ ಕರಿತೀವಿ, ITM ಅಂತ ಕರಿತೀವಿ, ಅಂದ್ರೆ ಇನ್ ದ ಮನಿ. ಎಕ್ಸಾಂಪಲ್, ಇನ್ ದ ಮನಿ. ಹಾಗೆ ಇಲ್ಲಿ ಏನಿದೆಯಲ್ಲ ಇದನ್ನ OTM ಅಂತ ಕರಿತೀವಿ. OTM ವೆರಿ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಮಾರ್ಕೆಟ್ ಯಾವಾಗ್ಲೂ 22,000, 22,100, 22,200 ಅದಾದ್ಮೇಲೆ ತಾನೇ 22,500 ಬಂದಿರೋದು. ಹಾಗಾಗಿ ಕಾಲ್ ಕಡೆ ನಾವೇನಾದ್ರೂ ಗಮನ ಕೊಟ್ಟಾಗ ಇದೆಲ್ಲ ಕಂಪ್ಲೀಟ್ ಆಗಿದೆ, ಈಗ 22,500 ಹತ್ರ ಮಾರ್ಕೆಟ್ ಸ್ಟಾಪ್ ಆಗಿದೆ ಅಂತ ಮಾತಾಡ್ತೀವಿ. ಸೊ ಎಲ್ಲಿ ಸ್ಟಾಪ್ ಆಗಿದೆ ಅದನ್ನ ಅಟ್ ದ ಮನಿ ಅಂತ ಕರಿತೀವಿ. ಈಗ ITM ಅಂದ್ರೆ ಆಗೋಗಿರುವಂತದ್ದು. ಕಾಲ್ ಕಡೆ ಇದೆಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ, ಆ ನಂಬರ್ ಆದ್ಮೇಲೆ ತಾನೇ 22,500 ಬರುತ್ತೆ. ಸೇಮ್ ಥಿಂಗ್. ಈಗ 22,500 ಆದ್ಮೇಲೆ 600, 700, 800 ನಾವೇನಾದ್ರು ಮಾರ್ಕೆಟ್ ಇವಾಗ 22,800 ಹತ್ರ ಇದೆಯಾ, 600 ಹತ್ರ ಇದೆಯಾ? ಇಲ್ಲ, ಇನ್ನು 500 ಕ್ರಾಸ್ ಆಗಿಲ್ಲ. ಹಾಗಾಗಿ 500 ಹತ್ರ ಇದೆ, ಅದೆಲ್ಲ ಇನ್ನ ಬಂದಿಲ್ಲ ಅಲ್ವಾ. ಹಾಗಾಗಿ ಜನರಲ್ ಆಗಿ OTM ಅಂತ ಕರಿತೀವಿ, ಅಂದ್ರೆ ಔಟ್ ಆಫ್ ದ ಮನಿ. ಅದು ಬರುತ್ತೋ ಬರಲ್ವೋ ಇನ್ನೂ ನಮಗೆ ಗೊತ್ತಿಲ್ಲ, ಅದನ್ನ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಇದು ಕಾಲ್ ಕಡೆಗೆ. ಇನ್ನು ಪುಟ್ ಕಡೆ ನಾವು ನೋಡೋದಾದ್ರೆ ಪುಟ್ ಕಡೆ ಸೇಮ್ ಥಿಂಗ್. ಪುಟ್ ಕಡೆ ನೋಡಿ, ಇಲ್ಲೇನ್ ಯೆಲ್ಲೋ ಕಲರ್ ಇದೆ ಪುಟ್ ಕಡೆ, ಇದನ್ನ ನಾವು OTM ಅಂತ ಕರಿತೀವಿ. ಪುಟ್ ಕಡೆ ಎಲ್ಲಿ ನಿಂತಿದೆ 22,550, ಇದನ್ನ ಏನಂತ ಕರಿತೀವಿ, ATM. ಇಲ್ಲಿ ಯೆಲ್ಲೋ ಕಲರ್ ಎಂಡ್ ಆಗಿದೆ, ಇದನ್ನ ನಾವು ITM. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಈಗ 22,500 ಹತ್ರ ಟ್ರೇಡ್ ಆಗ್ತಾ ಇದೆ. 22,500 ಹತ್ರ ಬರಬೇಕು ಅಂದ್ರೆ ಮಾರ್ಕೆಟ್ 22,800, 700, 650 ಅಲ್ಲಿಂದ ತಾನೇ ಡೌನ್ ಬರಕ್ ಸಾಧ್ಯ. ಹಾಗಾಗಿ ಅದೇ ರೀತಿ ಮಾರ್ಕೆಟ್ ಏನಾದ್ರು 22,000 ಬಂದಿದ್ಯಾ ಅಥವಾ 22,100 ಬಂದಿದ್ಯಾ, 22,200 ಬಂದಿದ್ಯಾ ಅಂದ್ರೆ 500 ಇಂದ 450ನೇ ಕ್ರಾಸ್ ಆಗಿಲ್ಲ. ಇನ್ನ ಮಾರ್ಕೆಟ್ ಇದೆಲ್ಲ ಎಲ್ಲಿ ಬರುತ್ತೆ ನಂಬರ್. ಹಾಗಾಗಿ ಇದೆಲ್ಲ ಎಲ್ಲ ವೈಟ್ ಕಲರ್ ಇರೋದ್ರಿಂದ OTM, ಔಟ್ ಆಫ್ ದ ಮನಿ. ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನ ಏನಂತ ಕರಿತೀವಿ, ಈಗ ಸದ್ಯಕ್ಕೆ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡ್ಕೊಳ್ಳಿ, ಈಗ ನಾನು ಏನಾದ್ರು ಈ ಸ್ಟ್ರೈಕ್ ಪ್ರೈಸ್ ಹೇಳಿದಾಗ ಕಾಲ್ ಅಂತ ಹೇಳಿದ್ರೆ ನೀವು ಲೆಫ್ಟ್ ಸೈಡ್ ನೋಡ್ಬೇಕು, ಸ್ಟ್ರೈಕ್ ಪ್ರೈಸ್ ನಂಬರ್ ಹೇಳಿ ಪುಟ್ ಅಂದ್ರೆ ರೈಟ್ ಸೈಡ್ ನೋಡ್ಬೇಕು. ಈಗ ನಾನು ನಿಮ್ಮನ್ನ ಕ್ವಶನ್ ಜನರಲ್ ಆಗಿ 22,600 ಕಾಲ್ ಅಂತ ಹೇಳಿದ್ರೆ 22,600 ಕಾಲ್ ಅಂದ್ರೆ ಲೆಫ್ಟ್ ಸೈಡ್ ನೋಡ್ತೀವಿ. ವೈಟ್ ಕಲರ್ ಅಲ್ಲಿ ಇರೋದ್ರಿಂದ 22,600 ಕಾಲ್ ನ ನಾವು OTM ಅಂತ ಕರಿತೀವಿ, ಅಂದ್ರೆ ಔಟ್ ಆಫ್ ದ ಮನಿ ಅಂತ ಕರಿತೀವಿ. ಇನ್ನು 22,200 ಕಾಲ್ ಅಂತ ಹೇಳಿದ್ರೆ 22,200 ನ ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ನೋಡಿ ಯಾವ ಕಲರ್ ಅಲ್ಲಿ ಇದೆ, ಕಲರ್ ಫಿಲ್ ಆಗಿದೆಯಾ, ಅಂದ್ರೆ 22,200 ಇನ್ ದ ಮನಿ, ಅಲ್ಲಿ ಕಾಲಲ್ಲಿ ಆಗೋಗಿದೆ, ಇನ್ ದ ಮನಿ ಅಂತ ಕರಿತೀವಿ. ಸೊ ಹಾಗೆ ನಾನೀಗ 22,500 ಕಾಲ್ ಅಂತ ಹೇಳಿದ್ರೆ ಇಟ್ಸ್ ಎ ಅಟ್ ದ ಮನಿ, ಮಾರ್ಕೆಟ್ ಅಲ್ಲೇ ಇದೆ. ಈಗ ನಾನು ಪುಟ್ ಕಡೆ ಬರ್ತೀನಿ. 22,300 ಪುಟ್ ಅಂತ ಹೇಳಿದ್ರೆ 22,300 ನ ಇಲ್ಲಿ ನೋಡ್ಬೇಕು ನೀವು. ಅದೇ ರೀತಿ ರೈಟ್ ಸೈಡ್ ನೋಡಿದಾಗ ವೈಟ್ ಕಲರ್ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ 22,300 ನ ನಾವು OTM ಅಂತ ಕರಿತೀವಿ, ಅಂದ್ರೆ ಔಟ್ ಆಫ್ ದ ಮನಿ. ಇನ್ನು ಮಾರ್ಕೆಟ್ ಅಲ್ಲಿ 22,800 ಪುಟ್ ಅಂತ ಹೇಳಿದ್ರೆ ರೈಟ್ ಸೈಡ್ ಅಲ್ಲಿ ಕಲರ್ ಫಿಲ್ ಆಗಿರೋದ್ರಿಂದ ಈ 22,800, 700, 600 ಹಾಗೆ 900 ಏನಿದೆ ಈ ಸ್ಟ್ರೈಕ್ ನ ನಾವು ಇನ್ ದ ಮನಿ ಪುಟ್ ಅಂತ ಕರಿತೀವಿ. ಇನ್ ದ ಮನಿ ಪುಟ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಪ್ರತಿಯೊಬ್ಬರಿಗೂ, ರೈಟ್. ಹಾಗಾದ್ರೆ ನೆಕ್ಸ್ಟ್ ಏನಿದೆ ಮಾರ್ಕೆಟ್ ಅಲ್ಲಿ ನೋಡೋಣ. ಇದನ್ನೇ ನಾನು ಇಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡಿ. ಕಾಲ್ ಪುಟ್ಟಿಗೆ ಕಾಲ್ ಆಪ್ಷನ್ಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಕಾಲ್ ಆಪ್ಷನ್ ಅಲ್ಲಿ LTP ಏನಾದ್ರು 21,980 ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ 980, 200 ನಿಯರೆಸ್ಟ್ ಇರುತ್ತೆ, ಅದನ್ನ ನಾವು ಅಡ್ಡ ಮನಿ ಅಂತೀವಿ. 950 ನ ನಾವು ಇನ್ ದ ಮನಿ ಅಂತ ಕರಿತೀವಿ. OTM ಅಂದ್ರೆ 22,050 ಇನ್ನು ಬಂದಿರಲ್ವಲ್ಲ ಅದನ್ನ OTM ಅಂತ ಕರಿತೀವಿ. ಈ ರೀತಿ 3 ಸ್ಟ್ರೈಕ್ ಇರುತ್ತೆ. ಹಾಗೆ ಪುಟ್ ಕಡೆ ಬಂದಾಗ ಸೇಮ್ ಥಿಂಗ್, ಪುಟ್ ಅಲ್ಲೂ ನಾವು ಚೆಕ್ ಮಾಡ್ಕೊಳ್ಬಹುದು. ಪುಟ್ ಅಲ್ಲಿ ನೆಕ್ಸ್ಟ್ ಪ್ರೀಮಿಯಂ. ವಾಟ್ ಇಸ್ ಅ ಪ್ರೀಮಿಯಂ ಅಂತ ನೋಡೋಣ. ಪ್ರೀಮಿಯಂ ಅಂತ ಹೇಳಿದ್ರೆ 2 ಟೈಪ್ಸ್ ಇರುತ್ತೆ. ಪ್ರೀಮಿಯಂ ಬೇರೆ, ಪ್ರೀಮಿಯಂ ಅಮೌಂಟ್ ಬೇರೆ. ಪ್ರೀಮಿಯಂ ಅಂದ್ರೆ ನೋಡಿ, ಫಸ್ಟ್ ಇಲ್ಲಿ
ಈಕ್ವಿಟಿ ಬೈ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಪ್ರೀಮಿಯಂ ಈಕ್ವಿಟಿ. ಈಕ್ವಿಟಿ ಬೈ ಮಾಡ್ಬೇಕಾದ್ರೆ ಇಲ್ಲಿ ಒಬ್ರು ಬೈಯರ್ ಇರ್ತಾರೆ, ಈ ಕಡೆ ಒಬ್ರು ಸೆಲ್ಲರ್ ಇರ್ತಾರೆ. ಸೆಲ್ಲರ್, ಬೈಯರ್ ಮತ್ತೆ ಸೆಲ್ಲರ್ ಇಬ್ರು ಇರ್ತಾರೆ, ಕರೆಕ್ಟಾ? ಇವ್ನು 10 ಕ್ವಾಂಟಿಟಿ ಬೈ ಮಾಡಿದ್ರೆ ಸಮ್ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ಇವ್ರು ಒಂದು 10 ಕ್ವಾಂಟಿಟಿ ಸೆಲ್ ಮಾಡ್ತಾರೆ, ಇಲ್ಲೊಬ್ರು ಬೈಯರ್ ಸೆಲ್ಲರ್ ಇರ್ತಾರೆ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದ್ರೆ ಫ್ಯೂಚರ್ಸ್. ಫ್ಯೂಚರ್ಸ್ ಅಲ್ಲಿ ಏನ್ ಮಾಡ್ತೀವಿ? ಕಾಂಟ್ರಾಕ್ಟ್. ಈ ಕಡೆ ಒಬ್ರು ಬೈ ಮಾಡಿದ್ರೆ ಒಂದು ಕಾಂಟ್ರಾಕ್ಟ್ ನ, ಒಂದು ಲಾಟ್ ನ, ಈ ಕಡೆ ಒಬ್ರು ಒಂದು ಲಾಟ್ ನ ಸೆಲ್ ಮಾಡ್ತಾರೆ. ಎರಡೂ ಕಡೆ ಕಾಮನ್ ಏನು? ಒಬ್ರು ಬೈಯರ್ ಇದ್ರೆ ಒಬ್ರು ಸೆಲ್ಲರ್ ಇರ್ಬೇಕು. ಇದು ಕಾಮನ್ ಪಾಯಿಂಟ್. ಓಕೆನಾ? ಸೊ ಅದೇ ರೀತಿ ಇಲ್ಲಿ ಬರೋಣ. ಪ್ರೀಮಿಯಂ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಪರ್ಸನ್ ಎ ಏನ್ ಮಾಡ್ತಾ ಇದ್ದಾರೆ? ಮಾರ್ಕೆಟ್ ಟು ನಿಫ್ಟಿನ 22,700 ಹೋಗುತ್ತೆ. 22,700 ಕಾಲ್ ಅನ್ನು ತಗೊಳ್ಬೇಕು. ಕಾಲ್ ಎಕ್ಸಾಂಪಲ್, ಮಾರ್ಕೆಟ್ ಈಗ 22,500 ನಿಯರೆಸ್ಟ್ ಇದೆ. 700 ಬಂದಾಗ ಪರ್ಸನ್ ಎ ಏನ್ ಹೇಳ್ತಾ ಇದಾರೆ? 50 ಕ್ವಾಂಟಿಟಿ ನಾನು ತಗೊಳ್ತೀನಿ ಅಂತ ಯಾರಿಗೆ ಹೇಳ್ತಾ ಇದಾರೆ? NSE ಗೆ ಹೇಳ್ತಾ ಇದಾರೆ, ಅಥವಾ ಆಪೋಸಿಟ್ ಪರ್ಸನ್ ಬೇಕಲ್ಲ, ಇವ್ರು ಬೈ ಮಾಡ್ತಾ ಇದಾರೆ ಅಂದ್ರೆ ಆ ಕಡೆ ಸೆಲ್ಲರ್ ಒಬ್ಬ ಇರ್ತಾರಲ್ಲ, ಸೆಲ್ಲರ್ ಹೇಳ್ತಾ ಇದ್ದಾರೆ ಪರ್ಸನ್ ಎ. ಅದಕ್ಕೆ ಸೆಲ್ಲರ್ ಏನ್ ಹೇಳ್ತಾ ಇದಾರೆ? ಓಕೆ, 50 ಕ್ವಾಂಟಿಟಿ ನೀವು ತಗೊಳ್ತೀರಾ ಆ ಪ್ರೈಸ್ ಬಂದಾಗ, ಅಲ್ಲಿವರೆಗೂ ನನ್ನ ಹತ್ರ ಇದೆ ಶೇರ್ಸ್, ನಾನು ನಿಮ್ಗೆ ವಾಪಸ್ ಕೊಡ್ತೀನಿ. ಅಥವಾ NSE ಅಂತ ಇಟ್ಕೊಳ್ಳೋಣ, NSE ಗೆ ನನ್ನ ಹತ್ರ ಇದೆ, ನಾನು ನಿಮ್ಗೆ ಕೊಡ್ತೀನಿ ಅಂತ ಆ ಕಡೆ ಸೆಲ್ಲರ್ ಬೇಕಲ್ಲ, ನೀವು ಬೈ ಮಾಡ್ಬೇಕಾದ್ರೆ ಒಬ್ಬ ಸೆಲ್ಲರ್ ಬೇಕು. ಆ ಸೆಲ್ಲರ್ ಏನ್ ಹೇಳ್ತಾ ಇದ್ದಾನೆ? ಆಸ್ ಆಫ್ ನೌ ಮಾರ್ಕೆಟ್ 22,500 ಹತ್ರ ಇದೆ, ಒಂದ್ಸರಿ ಯೋಚನೆ ಮಾಡಿ, 22,700 ಹತ್ರ ಬಂದಾಗ ನೀವು ತಗೊಳ್ತಾ ಇದ್ದೀರಾ. ಹಾಗಾದ್ರೆ ನೋಡಿ, ಇಲ್ಲಿ LTP ಅಂತ ಕರಿತೀವಿ. LTP ಅಂದ್ರೆ 22,700ಗೆ 41 ರುಪೀಸ್ ಇದೆ, ಇಂಟು 41, ಟೋಟಲ್ ಆಗಿ 2,050. ಇದನ್ನ ನಾವು ಪ್ರೀಮಿಯಂ ಅಮೌಂಟ್ ಪರ್ ಲಾಟ್ ಪಾರ್ಟಿಸಿಪೇಷನ್, ಪರ್ ಲಾಟ್ಗೆ 2,050 ರುಪೀಸ್ ಬೇಕು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಇದನ್ನ ಪ್ರೀಮಿಯಂ ಅಮೌಂಟ್ ಅಂತ ಕರಿತೀವಿ. ಇಲ್ಲಿ LTP ಅಂತ ಏನ್ ಹೇಳ್ತೀವಿ ಅದನ್ನ ಪ್ರೀಮಿಯಂ ಅಂತ ಕರಿತೀವಿ, ಜನರಲ್ ಆಗಿ ಪ್ರೀಮಿಯಂ. ಓಕೆ, 22,700ಗೆ ವಾಟ್ ಇಸ್ ಅ ಪ್ರೀಮಿಯಂ? 40 ರುಪೀಸ್. ಅರ್ಥ ಆಗ್ತಿದೆ? 41 ರುಪೀಸ್. ಏನ್ ಅರ್ಥಪ್ಪ ವಾಟ್ ಇಸ್ ಅ ಪ್ರೀಮಿಯಂ ಅಂತ ಹೇಳಿದ್ರೆ, ನೋಡಿ ಮಾರ್ಕೆಟ್ ಈಗ 22,500 ಹತ್ರ ಟ್ರೇಡ್ ಆಗ್ತಾ ಇದೆ. ಈಗ ಒಂದು ಡೇಟ್ ಅಂತ ಫಿಕ್ಸ್ ಆಗಿರುತ್ತೆ, ಮಾರ್ಚ್ 14th ಒಳಗಡೆ ಪರ್ಸನ್ ಎ ಏನ್ ಮಾಡ್ಬೇಕು? 22,700 ಬಂದ್ರೆ ಅವರು ತಗೊಳ್ತೀನಿ ಅಂತ ಹೇಳಿದರೆ ತಗೊಳ್ಳೇಬೇಕಂತ ರೂಲ್ಸ್ ಏನು ಇಲ್ಲ. ಇನ್ ಕೇಸ್ ಮಾರ್ಚ್ 14th ಒಳಗಡೆ 22,700 ಬಂದ್ರೆ, ಈ ಕಡೆ ಆಪ್ಷನ್ ಸೆಲ್ಲರ್ ಇದಾರಲ್ಲ, ಅವ್ರ ಹತ್ರ ಕಾಂಟ್ರಾಕ್ಟ್ ಮಾಡ್ಕೊಳ್ತಾ ಇದಾರೆ, 2,050 ರೂಪಾಯಿ ಕೊಟ್ಟು ಬೇರೆ ಯಾರಿಗೂ ಸೆಲ್ ಮಾಡ್ಬೇಡಿ, ನನ್ಗೆ ನೀವು ಸೆಲ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಯಾರು ಆ ವ್ಯಕ್ತಿ ಅಂತ ಹೇಳಿದ್ರೆ, ಸಮ್ ಎಕ್ಸ್ ಪರ್ಸನ್ ಅಂತ ಹೇಳೋಣ, ಸೆಲ್ಲರ್. ಇವರು ಸೆಲ್ಲರ್ ಎಕ್ಸ್ ಪರ್ಸನ್ಗೆ 2,050 ರೂಪಾಯಿನ ಪ್ರೀಮಿಯಂ ಅಮೌಂಟ್ ನ ಕೊಟ್ಬಿಟ್ಟು, ನಾನು ಮಾರ್ಚ್ 14th ಒಳಗಡೆ ಬಂದ್ರೆ ನಾನು ಏನ್ ಮಾಡ್ತೀನಿ? 22,700 ರುಪೀಸ್ ಕೊಟ್ಟು 50 ಶೇರ್ಸ್ ನ ಬೈ ಮಾಡ್ತೀನಿ NSE ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಕ್ಸ್ ಪರ್ಸನ್ ಏನ್ ಮಾಡಿದ್ದಾರೆ? ನಿಮ್ಮ ಅಮೌಂಟ್ ನನಗೆ ಕೊಡಿ, ನಾನು ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ, ನನ್ನ ಹತ್ರ ನಿಮಗೆ ಕೊಡ್ತೀನಿ. ಆದ್ರೆ ಒಂದ್ ಕಂಡೀಷನ್, ಒಂದ್ ಕಂಡೀಷನ್, ಆ ಡೇಟ್ ಒಳಗಡೆ ಏನಾದ್ರು ಮಾರ್ಕೆಟ್ 22,700 ಬರ್ಲಿಲ್ಲ ಅಂದ್ರೆ ಈ 40 ರುಪೀಸ್ ನನ್ಗೇನೆ, ನಾನ್ ನಿಮ್ಗೆ ವಾಪಸ್ ಕೊಡಲ್ಲ. ದಟ್ ಇಸ್ ಯುವರ್ ರಿಸ್ಕ್ ಅಂತ ಹೇಳ್ತಾರಲ್ಲ, ದಟ್ಸ್ ಕಾಲ್ಡ್ ಪ್ರೀಮಿಯಂ. ಅರ್ಥ ಏನಪ್ಪಾ ಅಂದ್ರೆ, ಮಾರ್ಕೆಟ್ ಏನಾದ್ರು ಆ ಒಂದು ಡೇಟ್ ಅಲ್ಲಿ 22,700 ಹತ್ರ ಬಂತು ಅಥವಾ ಅದನ್ನ ಕ್ರಾಸ್ ಮಾಡಿದ್ರೆ ಮಾತ್ರ ಯಾರು? ಪರ್ಸನ್ ಎಗೆ ಪ್ರಾಫಿಟ್. ಇಲ್ಲ ಅಂದ್ರೆ ದಟ್ ಇಸ್ ಅ ಲಾಸ್ ಅಂತ ಕರಿತೀವಿ, ಲಾಸ್. ಇನ್ ಕೇಸ್ ಎಕ್ಸಾಕ್ಟ್ 700 ಬಂದ್ರೆ ಅದು ಸಹ ಲಾಸೇನೆ. ಬಿಕಾಸ್ ಅವ್ರು ಇವಾಗ ಬರೋಕಿನ ಮುಂಚೆನೆ ಅರ್ಜೆಂಟ್ ಅಲ್ಲಿ ಬುಕ್ ಮಾಡ್ತಾ ಇರೋದ್ರಿಂದ 700 ಬರ್ಬೋದು ಅಂತ. 700 ಕ್ರಾಸ್ ಹೋದ್ರೆ ಅವ್ರಿಗೆ ಪ್ರಾಫಿಟ್, 700 ಇದ್ರೆ ದಟ್ ಇಸ್ ಅ ರಿಸ್ಕ್. ಹೇಗೆ ಅಂತ ನೋಡೋಣ. ಈ ಪ್ರೀಮಿಯಂ ಅಮೌಂಟ್ ಅನ್ನೋದು ಔಟ್ ಆಫ್ ದ ಮನಿಗೂ ಇನ್ವಾಲ್ವ್ ಆಗುತ್ತೆ, ಅಟ್ ದ ಮನಿಗೂ ಇನ್ವಾಲ್ವ್ ಆಗುತ್ತೆ, ಜೊತೆಗೆ ನನಗೆ ಇನ್ ದ ಮನಿಯಲ್ಲೂ ಇದು ಇದ್ದೇ ಇರುತ್ತೆ. ಯಾವ ರೀತಿ ಪ್ರೀಮಿಯಂ ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆಪೋಸಿಟ್ ಪರ್ಸನ್ಗೆ ಯಾವ ರೀತಿ ಕೊಟ್ಟು ನಾವು ಬ್ಲಾಕ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಇದು 40 ರುಪೀಸ್ ಅನ್ನೋದು ಪ್ರೀಮಿಯಂ. ಇನ್ ಕೇಸ್ ಆ ಒಂದು ಡೇಟ್ ಒಳಗಡೆ ಆ ಪ್ರೀಮಿಯಂ ಬರ್ಲಿಲ್ಲ ಅಂದ್ರೆ ಮಾರ್ಕೆಟ್ ಎಕ್ಸ್ ಪರ್ಸನ್ಗೆ ಸಿಗುತ್ತೆ, ಅವರು 2,000 ರುಪೀಸ್ ಅವ್ರಿಗೆ ಪ್ರಾಫಿಟ್ ಆಗುತ್ತೆ. ಇನ್ ಕೇಸ್ ಇದ್ರ ಮೇಲೆ ಹೋದ್ರೆ ಮಾರ್ಕೆಟ್ ಇವ್ರಿಗೆ ಅದ್ರೇನ್ ಎಕ್ಸ್ಟ್ರಾ ಬರುತ್ತೆ, ದಟ್ ಇಸ್ ಅವ್ರ ಪ್ರಾಫಿಟ್. ಇಲ್ಲ ಅಂತ ಹೇಳಿದ್ರೆ ಎಕ್ಸ್ ಪರ್ಸನ್ಗೆ ಪ್ರಾಫಿಟ್ ಅಂತ ಸಿಗುತ್ತೆ. ಇಲ್ಲಿ ಪರ್ಸನ್ ಎ ಬಂದು ಬೈಯರ್ ಆಗಿರ್ತಾರೆ, ಆಪ್ಷನ್ ಬೈಯಿಂಗ್ ಮಾಡಿದ್ದಾರೆ. ಹಾಗಾಗಿ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ 2,050 ರೂಪಾಯಿ ಅನ್ನೋದು ರಿಸ್ಕ್ ಅಂತ ಕರಿತೀವಿ. ಇನ್ ಕೇಸ್ ಅವ್ರ ಫೇವರಲ್ ಮಾರ್ಕೆಟ್ ಬಂತು, ಇನ್ನು ಮೇಲ್ಗಡೆ ಹೋದ್ರೆ ಅವ್ರು ಪ್ರಾಫಿಟ್ ಅಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ ದಟ್ ಇಸ್ ಅವರು ರಿಸ್ಕ್ ಆಗುತ್ತೆ. ನೋಡೋಣ ಈಗ
ಜನರಲ್ ಆಗಿ ಮಾರ್ಕೆಟ್ ಈಗ 22,500 ಹತ್ರ ಇದೆ. ಈಗ 22,700ಗೆ 40 ರೂಪಾಯಿ ಪ್ರೀಮಿಯಂ ನ ಪೇ ಮಾಡ್ಬೇಕಾದ್ರೆ 22,500 ಅಂತ ಯಾರೋ ಒಬ್ರು ತಗೊಂಡಿದ್ದಾರೆ. ಅಲ್ಲಿಂದ ಮಾರ್ಕೆಟ್ ಮುಂದೆ ಹೋದ್ರೆ ಅವ್ರಿಗೆ ಲಾಭ. ಅಟ್ ಪ್ರೆಸೆಂಟ್ ಮಾರ್ಕೆಟ್ ಏನಾದ್ರು ಇಲ್ಲೇ ಸ್ಟಾಪ್ ಆಗೋಯ್ತು ಅಂದ್ರೆ ಅವ್ರು ಲಾಸ್ ಅಲ್ಲಿ ಇರ್ತಾರ, ಪ್ರಾಫಿಟ್ ಅಲ್ಲಿ ಇರ್ತಾರ ಅಂತ ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕರೆಂಟ್ ಪ್ರೈಸ್ ಬಂದು ಮಾರ್ಕೆಟ್ 493 ಇದೆ. 493 ಇದೆ ಅಂತ ಹೇಳಿದ್ರೆ 493 ಇಂದ 500 ಅಂದ್ರೆ ಇನ್ನ 7 ಪಾಯಿಂಟ್ಸ್ ಮಾತ್ರ. ಅದೇ 7 ಪಾಯಿಂಟ್ಸ್, ಇನ್ನು 500 ಬಂದಿಲ್ಲ ಅಲ್ವಾ. 500 ನ ಇನ್ನ ಕ್ರಾಸ್ ಮಾಡಿಲ್ಲ ಮಾರ್ಕೆಟ್. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ 22,500 ಮೈನಸ್ 22,000 ಈಗ 510 ಹೋಗಿದೆ ಅಂತ ಇಟ್ಕೊಳ್ಳೋಣ. 510ಗೆ ಟೋಟಲ್ ಎಷ್ಟು 10 ಪಾಯಿಂಟ್ಸ್ ಆಯ್ತು. ಆದ್ರೆ ನೀವು ಇಲ್ಲಿ ಕೊಡ್ತಾ ಇರೋದು ಎಷ್ಟು 115. ಅಂದ್ರೆ ಅರ್ಥ ಏನು, ಸೇಮ್ ಇಲ್ಲಿ ಏನು 700 ಎಕ್ಸಾಂಪಲ್ ತಗೊಂಡ್ವಿ ಅದೇ ತರ ಇಲ್ಲಿ ಪರ್ಸನ್ ಎ ಏನ್ ಮಾಡ್ತಾ ಇದಾರೆ 22,500 ಗಿಂತ ಮೇಲ್ ಹೋದ್ರೆ ನಾನು ನಿಫ್ಟಿ ತಗೊಳ್ತೀನಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಎಕ್ಸ್ ಪರ್ಸನ್ ಏನ್ ಹೇಳ್ತಾ ಇದಾರೆ 116 ರೂಪಾಯಿ ಇಂಟು 50 5,800 ರುಪೀಸ್ ನ ಪೇ ಮಾಡ್ತಾ ಇದ್ದಾರೆ. ಮಾರ್ಕೆಟ್ ಏನಾದ್ರು 14th ಮಾರ್ಚ್ ಒಳಗಡೆ 500 ಪ್ಲಸ್ ಏನಿದೆಯೋ ಅವಾಗ ನಾನು ತಗೊಳ್ತೀನಿ, ಇಲ್ಲ ಅಂದ್ರೆ ಅದು ನಿಮ್ಗೆ ಅಂತ. ಕ್ಲಿಯರ್ ಆಯ್ತಾ? ಈಗ ಏನಾಗುತ್ತೆ 22,500 ಹತ್ರ ಯಾರು ಬೈ ಮಾಡಿದ್ದಾರೆ ಅವರು ಎಕ್ಸ್ ಪರ್ಸನ್ಗೆ ಸೆಲ್ಲರ್ಗೆ ಎಷ್ಟು ಕೊಟ್ಟಿದ್ದಾರೆ 115 ರೂಪಾಯಿ. 14th ಮಾರ್ಚ್ ಒಳಗಡೆ ಮಾರ್ಕೆಟ್ ಏನಾದ್ರು 22,500 ಗಿಂತ ಜಾಸ್ತಿ ಪ್ಲಸ್ ಅಲ್ಲಿ ಇರಬೇಕು. ಎಷ್ಟು ಪ್ಲಸ್ ಅಲ್ಲಿ ಇದ್ರೆ ಅಷ್ಟು ಅವ್ರಿಗೆ ಪ್ರಾಫಿಟ್. ಸಪೋಸ್ 22,500 ಅಲ್ಲೇ ಇದ್ರೆ ಆ ಕಾಲ್ ತಗೊಂಡಿರೋರ್ಗೆ ಲಾಸ್ ಆಗ್ಬಿಡುತ್ತೆ, ಎಕ್ಸ್ ಪರ್ಸನ್ಗೆ ಪ್ರಾಫಿಟ್ ಬರುತ್ತೆ. ಇದನ್ನ ಆಪ್ಷನ್ ಬೈಯಿಂಗ್ ಅಂತ ಕರಿತೀವಿ. ಯಾವಾಗ ನಮ್ಗೆ ಆಪ್ಷನ್ ನಲ್ಲಿ ಬೈಯಿಂಗ್ ಅಲ್ಲಿ ಪ್ರಾಫಿಟ್ ಬರುತ್ತೆ ಅಂತ ನೋಡೋಣ. ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನೋಡಿ, ಆಪ್ಷನ್ ಕಾಲ್ ಆಪ್ಷನ್ ಯಾರಾದ್ರೂ ಬೈ ಮಾಡಿದ್ರೆ, ಕಾಲ್ ಆಪ್ಷನ್ ಬೈ ಮಾಡಿದ್ರೆ ಅವರು 22,175 ಹತ್ರ ಇದ್ದಾಗ ಮಾರ್ಕೆಟ್ ನ ಬೈ ಮಾಡಬೇಕು. ಅವರ ಪಾಯಿಂಟ್ ಆಫ್ ವ್ಯೂ ಬಂದು 22,240 ಅಲ್ಲಿವರೆಗೂ ಹೋಗುತ್ತೆ. ಇನ್ನೊಂದು 1 ವೀಕ್ ಅಲ್ಲಿ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು 22,000 ಕಾಲ್ ನ ಬೈ ಮಾಡಬೇಕು. 22,000 ಕಾಲ್ ಅಪ್ರಾಕ್ಸಿಮೇಟ್ ಆಗಿ 60 ರುಪೀಸ್ ಟ್ರೇಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಾಂಟ್ರಾಕ್ಟ್ ಸೈಜ್ ಬಂದು 1 ಲಾಟ್ಗೆ 50 ಕ್ವಾಂಟಿಟಿ. ಹಾಗಾದ್ರೆ ಪ್ರೀಮಿಯಂ ಅಮೌಂಟ್ ಎಷ್ಟಾಗ್ಬೋದು ಅಂತ ಹೇಳಿದ್ರೆ 50 ಕ್ವಾಂಟಿಟಿ ಇಂಟು 60 ರುಪೀಸ್ 3,000 ರೂಪಾಯಿ ಪ್ರೀಮಿಯಂ ಅಮೌಂಟ್ ಆಗುತ್ತೆ. ಅಷ್ಟು ಕ್ಯಾಪಿಟಲ್ ಅಥವಾ ಅಮೌಂಟ್ ನಿಮ್ಮ ಹತ್ರ ಇದ್ರೆ ಕಾಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರಾ. ಹಾಗಾದ್ರೆ ಬನ್ನಿ ನೋಡೋಣ, ಪ್ರೀಮಿಯಂ ಅಮೌಂಟ್ 3,000 ಇದೆ, ಏನಾಗುತ್ತೆ ಅಂತ. ಒಂದು ವಾರ ಆದ್ಮೇಲೆ ನಾವು ತಗೊಂಡಿರುವಂತ LTP ನೋಡಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ 22,175. ಈಗ 22,175 ಇಂದ ಮಾರ್ಕೆಟ್ ಏನಾದ್ರು 175 ಇಂದ ಮೇಲ್ಗಡೆ ಬಂತು ಅಂತ ಇಟ್ಕೊಳ್ಳಿ. 225 ಹತ್ರ ಮಾರ್ಕೆಟ್ ಬಂದು ಏನಾದ್ರು ಕ್ಲೋಸ್ ಆದ್ರೆ ನಿಮ್ಮ ಪ್ರೀಮಿಯಂ ಎಷ್ಟಾಯ್ತು 25 ರೂಪಾಯಿ. 250 ಹತ್ರ ಬಂದ್ರೆ 50 ರೂಪಾಯಿ. 300 ಹತ್ರ ಮಾರ್ಕೆಟ್ ನಿಫ್ಟಿ ಬಂತು ಅಂದ್ರೆ 100 ರುಪೀಸ್. ನೀವು ತಗೊಂಡಿರೋದಕ್ಕಿಂತ ಪ್ಲಸ್ ಅಲ್ಲಿ ಇದೆ, ದಟ್ ಇಸ್ ಯುವರ್ ಪ್ರಾಫಿಟ್. ಇನ್ ಕೇಸ್ ಮಾರ್ಕೆಟ್ 22,175 ಇದ್ದಾಗ ನೀವು ಕಾಲ್ ನ ಪಾರ್ಟಿಸಿಪೇಟ್ ಮಾಡಿದ್ರಿ 175 ಇದ್ದಾಗ, ಈಗ ಮಾರ್ಕೆಟ್ ಏನಾದ್ರು 150 ಬಂದ್ಬಿಡ್ತು, ಪ್ರೈಸ್ ಏನಾಯ್ತು 0. 22,000 ಹತ್ರನೇ ಬಂದು ಸ್ಟಾಪ್ ಆಯ್ತು ಮಾರ್ಕೆಟ್, ಏನಾಯ್ತು ಪ್ರೈಸ್ 0. 22,100 ಹತ್ರ ಬಂದ್ರು 0. ಅರ್ಥ ಆಗ್ತಾ ಇದೆಯಾ? ನೀವು ತಗೊಂಡ ಮೇಲೆ 22,200 ಕಾಲ್ ನ ನೀವು ಬೈ ಮಾಡಿದೀರಾ 60 ರೂಪಾಯಿಗೆ, ಮಾರ್ಕೆಟ್ ಅಲ್ಲೇ ಇದ್ರು ಸಹ 0, ಬಿಕಾಸ್ 60 ರೂಪಾಯಿ ಎಕ್ಸ್ಟ್ರಾ ಪ್ರೀಮಿಯಂ ಕೊಟ್ಟಿದ್ರಿ ನೀವು, ಹಾಗಾಗಿ 0 ಆಗೋಯ್ತು. ಇದನ್ನ ಪ್ರೀಮಿಯಂ ನ ರಿಸ್ಕ್ ಅಂತ ಕರಿತೀವಿ. ನೀವು ಬೈ ಮಾಡಿರೋದು ನೀವು ತಗೊಂಡ ಮೇಲೆ 300 ರೂಪಾಯಿಗೆ ಹೋದ್ರೆ 100 ರುಪೀಸ್ ಬಂದಿದೆ. ನೀವು ತಗೊಂಡಾಗ 60 ರೂಪಾಯಿ ಇತ್ತು, ಇಲ್ಲಿ 100 ರುಪೀಸ್ ಅಂದ್ರೆ ಅರೌಂಡ್ 40 ರುಪೀಸ್ ನಿಮಗೆ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ಕಾಲ್ ಆಪ್ಷನ್ ಅಂತ ಕರಿತೀವಿ, ಕಾಲ್ ಆಪ್ಷನ್. ಇನ್ನು ಮ್ಯಾಕ್ಸಿಮಮ್ ರಿಸ್ಕ್ ಆದ್ರೆ ಎಷ್ಟಾಗುತ್ತೆ, ನಿಮ್ ಫೇವರ್ ಅಲ್ಲಿ ಬರ್ಲಿಲ್ಲ ಅಂದ್ರೆ ನೀವು ತಗೊಂಡಿರುವಂತ ಅಮೌಂಟ್ ಮಾತ್ರ ಅಂದ್ರೆ 3,000 ರೂಪಾಯಿ ಮಾತ್ರ ರಿಸ್ಕ್ ಆಗುತ್ತೆ. ಪ್ರಾಫಿಟ್ ಬಂದ್ರೆ ಸಪೋಸ್ 22,600 ಹೋಯ್ತು ಅಂದ್ರೆ ನಿಮ್ಮ ಅಮೌಂಟ್ 400 ರುಪೀಸ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ ಇಲ್ಲಿಂದ ನಿಮ್ಗೆ ಎಷ್ಟು ನಂಬರ್ ಡಿಫ್ರೆನ್ಸ್ ಮೂವ್ ಆಗಿದೆಯೋ ಅಷ್ಟು ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾನೆ ಕಾಲ್ ಅಲ್ಲಿ ಇದ್ರೆ. ಇದನ್ನ ಕಾಲ್ ಆಪ್ಷನ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಾಲ್ ಆಪ್ಷನ್ ಅಲ್ಲಿ
ರಿಸ್ಕ್ ಅನ್ನೋದು ನಿಮ್ಗೆ ಮೊದಲೇ ಗೊತ್ತಾಗುತ್ತೆ. ಮಿನಿಮಮ್ ರಿಸ್ಕ್ ಇರುತ್ತೆ, ಪ್ರಾಫಿಟ್ ಬಂದ್ರೆ ಅನ್ಲಿಮಿಟೆಡ್. ಯಾಕೆಂದ್ರೆ ಮಾರ್ಕೆಟ್ 2300 ಹೋಗ್ಬೋದು, ನೀವು ತಗೊಂಡ್ಮೇಲೆ 23,000 ಹೋಗ್ಬೋದು. ಇಟ್ಸ್ ಅನ್ಲಿಮಿಟೆಡ್. ಹಾಗಾಗಿ ಎಷ್ಟು ಹೆಚ್ಚಿಗೆ ಮಾರ್ಕೆಟ್ ಹೋಗುತ್ತೋ ಅಷ್ಟು ನಿಮ್ಗೆ ಪ್ರಾಫಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಇನ್ನು ಪುಟ್ ಆಪ್ಷನ್ ನೋಡೋಣ. ಪುಟ್ ಆಪ್ಷನ್ ಸೇಮ್ ಥಿಂಗ್. ಪುಟ್ ಆಪ್ಷನ್ ಅಷ್ಟೇನೆ 21,175 ಹತ್ರ ಟ್ರೇಡ್ ಆಗ್ಬೇಕಾದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಬಂದು ಟೆಕ್ನಿಕಲಿ ಆಗ್ಬೋದು ಅಥವಾ ನಿಮ್ಮ ಅನಾಲಿಸಿಸ್ ಬಂದು 22,080 ವರೆಗೂ ಮಾರ್ಕೆಟ್ ಡ್ರಾಪ್ ಆಗುತ್ತೆ ಅಂತ ಗೊತ್ತಾದ್ರೆ ನಾನೇನ್ ಮಾಡ್ಬೋದು, ಪುಟ್ ಆಪ್ಷನ್ ನ ಬೈ ಮಾಡ್ಬೋದು. ನಿಯರೆಸ್ಟ್ ಸ್ಟ್ರೈಕ್ ಯಾವ್ದಿದೆ 175ಗೆ 150, ಅದನ್ನ ನಾನು ಏನಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ 50 ಕ್ವಾಂಟಿಟಿ ಮಿನಿಮಮ್ ತಗೊಳ್ಬೇಕು. ನನ್ನ ಪ್ರೈಸ್ ಬಂದು 70 ರುಪೀಸ್ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಪ್ರೀಮಿಯಂ LTP ಪ್ರೀಮಿಯಂ ಅಮೌಂಟ್ ಬಂದು 3,500 ರುಪೀಸ್ ಆಗುತ್ತೆ. ಈಗ ನೋಡೋಣ ಪುಟ್ ಆಪ್ಷನ್ ಏನಾಗುತ್ತೆ 1 ವೀಕ್ ಆದ್ಮೇಲೆ. ಇನ್ ಕೇಸ್ 22,150 ಪುಟ್ ನಾನು ತಗೊಂಡಿದ್ದೀನಿ ಅಂದ್ರೆ ಮಾರ್ಕೆಟ್ 22,150 ಹತ್ರ ಬಂತು ಅನ್ಕೊಳ್ಳಿ, ನನ್ಗೆ ರಿಸ್ಕ್ ಅಂತಾನೆ ಅರ್ಥ, ನನ್ಗೇನು ಪ್ರಾಫಿಟ್ ಬರೋದಿಲ್ಲ. ಇನ್ ಕೇಸ್ 22,175 200 ನಾನು ತಗೊಂಡ್ಮೇಲೆ ಆಪೋಸಿಟ್ ಹೋಗ್ಬಿಟ್ಟಿದೆ ಮಾರ್ಕೆಟ್, ಅಂದ್ರೆ ಪ್ಲಸ್ ಆಗ್ತಾನೆ ಇದೆ ಅಂದ್ರೆ ಪುಟ್ ಅಲ್ಲಿ ನನ್ಗೆ ಏನಾಗುತ್ತೆ, ಝೀರೋ ಆಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಝೀರೋ ಆಗುತ್ತೆ. ಇನ್ ಕೇಸ್ ಮಾರ್ಕೆಟ್ ನನ್ನ ಫೇವರೇಟ್ ಅಲ್ಲಿ ಅಂದ್ರೆ ಫಾಲಿಂಗ್ ಅಲ್ಲಿ ಬಂತು ಅಂದ್ರೆ 22,050 ಬಂತು ಅನ್ಕೊಳ್ಳಿ, ನಾನು ತಗೊಂಡಿರೋದು 150 ಇಂದ 50 ಅಂದ್ರೆ 100 ಪಾಯಿಂಟ್ ಡ್ರಾಪ್ ಆಗಿದೆ. ಆ 100 ಪಾಯಿಂಟ್ NSE ಅವರು ನನಗೆ ಕೊಡ್ತಾರೆ. ಈ 100 ಪಾಯಿಂಟ್ ಅನ್ನ NSE ಕೊಟ್ರೆ ಆಲ್ರೆಡಿ ನಾನು ಬೈ ಮಾಡಿರೋ ಪ್ರೈಸ್ ಎಷ್ಟು 70 ರುಪೀಸ್. 100 ಅಲ್ಲಿ 70 ಮೈನಸ್ ಮಾಡಿದ್ರೆ ದಟ್ ಈಸ್ ಯುವರ್ ಪ್ರಾಫಿಟ್. ಯಾವಾಗ್ಲೂ ಪುಟ್ ಆಪ್ಷನ್ ಅಷ್ಟೇ, ನಿಮ್ಮ ಎಗನೆಸ್ಟ್ ಮೂವ್ ಆದ್ರೆ ಇದನ್ನ ನಾವು ಮಾರ್ಕೆಟ್ ಅಲ್ಲಿ ಏನಂತ ಕರಿತೀವಿ, ಲಾಸ್ ಅಂತಾನೆ ಕರಿತೀವಿ. ನೋಡಿ, ಇದನ್ನ ಆಪ್ಷನ್ ಬೈಯಿಂಗ್ ಅಂತ ಕರಿತೀವಿ. ಕಾಲ್ ಅಥವಾ ಪುಟ್ ಯಾವುದೇ ಆಗ್ಲಿ, ನಿಫ್ಟಿ ಮೂವ್ ಆಗ್ಬೇಕಾದ್ರೆ ನಿಮ್ಮ ಡಿಸಿಷನ್ ಪ್ರಕಾರ ಅಪ್ ಆಗ್ಬೇಕಾದ್ರೆ ನೀವು ಕಾಲ್ ಅಲ್ಲಿ ಇರ್ತೀರಾ, ಡೌನ್ ಆಗ್ಬೇಕಾದ್ರೆ ಪುಟ್ ಅಲ್ಲಿ ಇರ್ತೀರಾ, ಯಾವುದು ನಿಫ್ಟಿ. ಹಾಗಾಗಿ ಇದನ್ನ ಆಪ್ಷನ್ ಬೈಯಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್ ಇವತ್ತಿಂದ ನಾವು ನೋಡೋದಾದ್ರೆ, ನೀವು ಯಾರೆಲ್ಲ ಟ್ರೇಡಿಂಗ್ ಅಕೌಂಟ್ ಇತ್ತು ಅಂದ್ರೆ ಆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನಾವು ಚೆಕ್ ಮಾಡ್ಕೊಳ್ಬಹುದು. ಇಲ್ಲೊಂದು ಸ್ಮಾಲ್ ಚಾರ್ಟ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಚಾರ್ಟ್ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ ವಾಟ್ ಇಸ್ ಆಪ್ಷನ್ ಕಾಲ್ ಅಂಡ್ ಪುಟ್ ಅಂತ. ನೋಡಿ, ಈ ಸ್ಕ್ರೀನ್ ಮೇಲ್ಗಡೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ಇದೆಯಲ್ಲ ನಿಫ್ಟಿ 50 ಅಂತ ಇದೆ ನೋಡಿ, ನಿಫ್ಟಿ 50 NSE. ಅಂದ್ರೆ ಯಾವುದೇ ರೀತಿಯ ಡೇಟ್ ಆಗ್ಲಿ, ಯಾವುದೇ ಒಂದು ರೀತಿಯ ಕಾಲ್ ಪುಟ್ ಅಂತ ಮೆನ್ಷನ್ ಆಗಿಲ್ಲ. ಹಾಗಾಗಿ ಇದನ್ನ ನಾವು ಈಕ್ವಿಟಿ ಮಾರ್ಕೆಟ್ ಅಂತ ಕರಿತೀವಿ. ಏನು, ಈಕ್ವಿಟಿ. ಅದೇ ನೀವು ಈ ಕಡೆ ರೈಟ್ ಸೈಡ್ ನೋಡಿ, ಟಾಪ್ ಕಾರ್ನರ್ ಅಲ್ಲಿ ನಿಮ್ಗೆ ಇಲ್ಲಿ ಒಂದು ಕಾಣಿಸ್ತಾ ಇದೆ, ಏನಂತ 22,600 ಪುಟ್ ಅಂತ ಕಾಣಿಸ್ತಾ ಇದೆ. PE ಅಂದ್ರೆ ಪುಟ್. ಇಲ್ಲಿ ನೋಡಿ, ಹಾಗೆ ಇಲ್ಲಿ ಕಾಲ್ ಅಂತ ಕಾಣಿಸ್ತಾ ಇದೆ, ಕಾಲ್. ನಾನು ಇಲ್ಲಿ 3 ಚಾರ್ಟ್ ನ ಪ್ಲಾಟ್ ಮಾಡಿದ್ದೀನಿ. 3 ಚಾರ್ಟ್. ಕೆಲವೊಬ್ರು ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದು ಟ್ರೇಡಿಂಗ್ ಮಾಡ್ತಾ ಇದ್ದು ಈ ರೀತಿ 3 ಚಾರ್ಟ್ ನ ಹೇಗೆ ಸೆಟಪ್ ಮಾಡಬೇಕು, ಯಾವ ರೀತಿ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ನನ್ನ ಪಾಸ್ಟ್ ವಿಡಿಯೋಸ್ ಇದೆ ಯೂಟ್ಯೂಬ್ ಅಲ್ಲಿ, ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬಹುದು. ಚಾರ್ಟ್ ನ ಹೇಗೆ ಸೆಟ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆರ್ ಯಾರೆಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರೋ ಕಡೆ ಅಕೌಂಟ್ ಓಪನ್ ಮಾಡ್ಕೊಂಡಾಗ ಅಲ್ಲಿ ನಿಮ್ಗೆ ಇದು ಓಪನ್ ಆಗುತ್ತೆ, ಎಲ್ಲ ಕಡೆ ಓಪನ್ ಆಗಲ್ಲ. ಅಲ್ಲಿ ಹೇಗೆ ಚಾರ್ಟ್ ಯೂಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋಸ್ ಇರುತ್ತೆ, ನೀವು ನೋಡ್ಬಿಟ್ಟು ಕಲ್ತ್ಕೊಳ್ಬಹುದು. ಸೊ ರೈಟ್, ಹಾಗಾದ್ರೆ ಬನ್ನಿ ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಇದು ಒಂದು ಮಾರ್ಚ್ 7th ಒಂದು ಟ್ರೇಡಿಂಗ್ ಡೇ, ಮಾರ್ಚ್ 7th. ಓಕೆ, ಇಲ್ಲಿದೆ ನೋಡಿ, ಮಾರ್ಚ್ 7th, ಮಾರ್ಚ್ 7th ಸೇಮ್ ಡೇ. ಈಗ ಈಕ್ವಿಟಿ ಕಾಮನ್ ಆಗಿ ನಾನು ನಿಮ್ಗೆ ಈಗ ಫ್ಯೂ ಮಿನಿಟ್ಸ್ ಬ್ಯಾಕ್ ಅಲ್ಲಿ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ, ಒಂದು ಈಕ್ವಿಟಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದ್ರೆ ಕಾಲ್ ತಗೊಳ್ಬೇಕು, ಈಕ್ವಿಟಿ ಮಾರ್ಕೆಟ್ ಡೌನ್ ಬರ್ತಾ ಇದ್ರೆ ಪುಟ್ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೆ. ನಾನು ಮಾತಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಎಕ್ಸಾಂಪಲ್ ನಾನೀಗ ನಿಫ್ಟಿ ತಗೊಳ್ತಾ ಇರೋದು 14th ಮಾರ್ಚ್ ಅಂತ. ಯಾಕೆಂತ ಆಮೇಲೆ ಹೇಳ್ತೀನಿ. 14th ಮಾರ್ಚ್ ಸರ್, ಇವಾಗ ತಾನೇ ಹೇಳಿದ್ರಿ ನೀವು ಮಂತ್ ಎಂಡ್ ಲಾಸ್ಟ್ ಕಾಂಟ್ರಾಕ್ಟ್ ಡೇಟ್ ಅಲ್ವಾ, ಹೇಗೆ 14 ಬಂತು ಅಂದ್ರೆ ಅದಕ್ಕೆ ಕೆಲವೊಂದು ಮಾಡಿಫಿಕೇಶನ್ ಮಾಡಿದ್ದಾರೆ, ಚೇಂಜಸ್ NSE ನಲ್ಲಿ. ಆ ರೂಲ್ಸ್ ಬಗ್ಗೆ ನಾನು ನಿಮ್ಗೆ ಒಂದು 2 minutes ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೋಡಿ, ಇಲ್ಲಿ ನಿಫ್ಟಿ ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆದಾಗ ನೋಡಿ ಡೌನ್ ಬಂದಿದೆ. ಡೌನ್ ಬಂದಿದೆ ಅಂದ್ರೆ ಯಾರಿಗೆ ಲಾಭ, ಯಾರು ಪುಟ್ ಅಲ್ಲಿ ಇರ್ತಾರೆ ಅವ್ರಿಗೆ ಲಾಭ. ಎಕ್ಸಾಂಪಲ್ ನೋಡಿ, ಅದೇ 7th ಮಾರ್ನಿಂಗ್ ಓಪನಿಂಗ್ ಅಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗಿದ್ಯಾ, ಪುಟ್ ಅಲ್ಲಿ ಅರೌಂಡ್ 170 ಇಂದ 180 ರುಪೀಸ್ ಇಂದ ಮಾರ್ಕೆಟ್ 200 ರುಪೀಸ್ ವರೆಗೂ ಮೂವ್ ಆಗಿದೆ. ಒಂದು 20 ರುಪೀಸ್ ಪ್ರಾಫಿಟ್ ಅಂತ ಬಂದಿದೆ, ಮಾರ್ಕೆಟ್ ಮೂವ್ ಆಗಿದೆ. ಅಗೈನ್ ನೋಡಿ, ಮಾರ್ಕೆಟ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ 10:50 ಇಂದ ಮಾರ್ಕೆಟ್ ಏನಾಗಿದೆ, ಗುಡ್ ಅಪ್ ಟ್ರೆಂಡ್. 10:50 ಇಂದ ಮಾರ್ಕೆಟ್ ಅಪ್ ಟ್ರೆಂಡ್ ಆಗಿದೆ ಅಂದ್ರೆ ಯಾರಿಗೆ ಲಾಭ, ಕಾಲ್ ಅಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದರೆ ಅವ್ರಿಗೆ ಲಾಭ. ಎಕ್ಸಾಕ್ಟ್ 10:50 ಇಂದ ನೀವು ನೋಡಿದ್ರೆ ಅಪ್ರಾಕ್ಸಿಮೇಟ್ ಆಗಿ 130 ಇಂದ 170 ವರೆಗೂ ಮಾರ್ಕೆಟ್ ಏನಾಗಿದೆ, ಮೂವ್ ಆಗಿದೆ. ಈಗ ಮಾರ್ಕೆಟ್ ಇದು ಮೇಲೋಗುತ್ತೆ ಅಂತ ಯಾರಾದ್ರೂ ತಗೊಂಡಿದ್ರೆ ಅಪ್ರಾಕ್ಸಿಮೇಟ್ ಆಗಿ ಇಲ್ಲಿ 120 ರುಪೀಸ್ ಇಂಟು
50 ಅಂದ್ರೆ 6000 ರುಪೀಸ್ ನಮ್ಮ ಹತ್ರ ಕ್ಯಾಪಿಟಲ್ ಇರಬೇಕು. ನಾನೀಗ ಮಾರ್ಕೆಟ್ ಮೇಲ್ಗಡೆ ಹೋಯ್ತಾ, ಯಾರಿಗೆ ಲಾಭ? ಕಾಲಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರಿಗೆ ಲಾಭ. ಹಾಗಾಗಿ ಅವ್ರಿಗೆ ಅಪ್ರಾಕ್ಸಿಮೇಟ್ ಆಗಿ 170 ಹತ್ರ ಅವ್ರು ಎಕ್ಸಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅವ್ರಿಗೆ ಎಷ್ಟು ರೂಪಾಯಿ ಬಂತು? 50 ರುಪೀಸ್. 50 ಇಂಟು 50 ಅಂತ ಹೇಳಿದ್ರೆ ಅರೌಂಡ್ 2500 ರುಪೀಸ್ ಪರ್ ಲಾಟ್ ಅವ್ರಿಗೆ ಪ್ರಾಫಿಟ್ ಬಂತು. ಅರ್ಥ ಕಾಲಲ್ಲಿ ಇರೋರಿಗೆ. ಸರ್ ನಾನು ಮಾರ್ಕೆಟ್ ಫಾಲ್ ಆಗಿತ್ತಲ್ಲ, ಡೌನ್ ಅಲ್ಲೇ ಇದ್ದೆ ಅಂತ ನೀವೇನಾದ್ರೂ ಹೇಳೋದಾದ್ರೆ, ಎಸ್ ಎಕ್ಸಾಕ್ಟ್ಲಿ. ನೋಡಿ, ಯಾರು ರಾಂಗ್ ಡೈರೆಕ್ಷನ್ ಅಲ್ಲಿ ಇದ್ರು ನೋಡಿ, ಇಲ್ಲಿ ಅಪ್ರಾಕ್ಸಿಮೇಟ್ ಆಗಿ 210 ಇಂದ ಅವ್ರ ಪ್ರೈಸ್ ಏನಾಯ್ತು? 160. 50 ಪಾಯಿಂಟ್ ಡ್ರಾಪ್ ಆಯ್ತು, ಮೈನಸ್. ಇಲ್ಲಿ ಯಾರು ಕಾಲ್ ಕಡೆ ರೈಟ್ ಸೈಡ್ ಅಲ್ಲಿ ಇದ್ರು ಅವ್ರಿಗೆ ಪ್ರಾಫಿಟ್ ಬಂತು. ಕಾಲ್ ಆಪ್ಷನ್ ಅಂತ ಇಲ್ಲಿದೆ ನೋಡಿ. ಯಾರು ಪುಟ್ ಅಲ್ಲಿ ಇದ್ರು ಅಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಿತ್ತು? ಇಲ್ಲಿಂದ ಪ್ರೈಸ್ ಡ್ರಾಪ್ ಆಗುತ್ತೆ ಅಂತ. ಈಕ್ವಿಟಿ ರೈಸ್ ಆಗಿರೋದ್ರಿಂದ ಪುಟ್ ಅಲ್ಲಿರೋರು ಲಾಸ್ ಆದ್ರು. ಸೊ ಈ ರೀತಿ ಕಾಲು ಮತ್ತೆ ಪುಟ್ ಚಾರ್ಟ್ ಅನ್ನ ನೀವು ನೋಡ್ಕೊಳ್ಬಹುದು. ಇನ್ನು ಮಾರ್ಕೆಟ್ ನೋಡಿ, ಎಂಡ್ ಆಫ್ ದ ಡೇ ಮಾರ್ಕೆಟ್ ಫಾಲ್ ಆಯ್ತಾ? ಅವಾಗ ಏನಾಯ್ತು? ಎಂಡ್ ಆಫ್ ದ ಡೇ ಪುಟ್ ಅಲ್ಲಿರೋರಿಗೆ ಪ್ರಾಫಿಟ್ ಬಂತು. ಯಾರೆಲ್ಲ ಕಾಲೇ ಹೋಲ್ಡ್ ಮಾಡಿದ್ರೆ ಎಂಡ್ ಆಫ್ ದ ಡೇ ಏನಾಯ್ತು? ಕಾಲ್ ಅಲ್ಲಿರೋರಿಗೆ ಲಾಸ್ ಆಯ್ತು. ಈ ರೀತಿ ನಾವು ಒಂದು ಆಪ್ಷನ್ ಟ್ರೇಡ್ ಮಾಡ್ಬೇಕಾದ್ರೆ ಒಂದು ಈಕ್ವಿಟಿ ಚಾರ್ಟ್, ಒಂದು ಕಾಲ್ ಚಾರ್ಟ್, ಒಂದು ಪುಟ್ ಚಾರ್ಟ್ ನ ಮಾನಿಟರ್ ಮಾಡ್ತಾ ಇರ್ಬೇಕು. ಓಕೆ, ಹೀಗೆ ನೋಡಿ, ಇಲ್ಲಿ ನೋಡಿದಾಗ ಒಂದು ಕಾಮನ್ ಆಗಿ ನಿಮ್ಗೆ ತಿಳ್ಕೊಳ್ಬೇಕಾಗಿರೋದು, ಆಪ್ಷನ್ ಚಾರ್ಟ್ ನ, ಈಕ್ವಿಟಿ ಚಾರ್ಟ್ ನ ನೀವು ನೋಡ್ತಾ ಇದ್ದೀರಾ ಅನ್ಕೊಳ್ಳಿ, ಮೇಲ್ಗಡೆ ಹೋಗ್ತಾ ಇದೆ. ಕಾಲ್ ಚಾರ್ಟ್ ಅಲ್ಲೂ ನಿಮ್ಗೆ ಮಾರ್ಕೆಟ್ ಏನಾಗುತ್ತೆ? ಮೇಲ್ಗಡೆ ಹೋಗುತ್ತೆ. ಅಂದ್ರೆ ಅರ್ಥ ಏನು? ಎರಡೂನು ಈಕ್ವಲ್ ಆಗಿದೆ ಅಂತ ಅರ್ಥ. ಅರ್ಥ ಆಗ್ತಿದ್ಯಾ? ಈಕ್ವಿಟಿ ಚಾರ್ಟ್ ಮತ್ತೆ ಕಾಲ್ ಚಾರ್ಟ್ ನ ನೀವು ನೋಡಿದಾಗ ಎರಡು ಜೆರಾಕ್ಸ್ ಆಗಿರುತ್ತೆ. ಅದೇ ಈಕ್ವಿಟಿ ಚಾರ್ಟ್, ಪುಟ್ ಚಾರ್ಟ್ ನ ನೋಡಿದಾಗ ಎರಡು ಆಪೋಸಿಟ್, ಮಿರರ್ ಆಗಿರುತ್ತೆ. ಈ ಪಾಯಿಂಟ್ ನ ಮಾತ್ರ ಗ್ಯಾಪ್ ನ ಇಟ್ಕೊಂಡ್ರೆ ಸಾಕು, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಕೆಲವೊಬ್ರು ಹೊಸಬ್ರು ಏನ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟ್ ಅಲ್ಲಿ ಕಾಲ್ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ಹಾಗಾಗಿ ನಾನು ಮೇಲ್ಗಡೆ ಹೋಗ್ತಾ ಇದೆ, ಪ್ರೈಸ್ 150 ತಗೊಂಡ್ಮೇಲೆ ನಾನು ಪ್ರಾಫಿಟ್ ಅಲ್ಲಿ ಇದ್ದೀನಿ. ಅದು ಯಾರು ಹೇಳ್ಬೇಕಾಗಿಲ್ಲ, ಕನ್ಕ್ಲೂಷನ್ ತಗೊಂಡಿದ್ದೀರಾ, ಗುಡ್. ಇನ್ ಕೆಲವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಪುಟ್ ಅಂತ ಹೇಳಿದ್ರೆ ಪ್ರೈಸ್ ಡ್ರಾಪ್ ಆದ್ರೆ ಲಾಭ ಅಂತ ಹೇಳಿರ್ತೀವಿ, ಕರೆಕ್ಟಾ? ಎಷ್ಟೋ ಜನ ತಿಳ್ಕೊಂಡಿರ್ತಾರೆ. ಹಾಗಾಗಿ ಯಾವ್ದು ಫಾಲ್ ಆದ್ರೆ ದುಡ್ಡು? ಕೆಲವೊಬ್ರು ಏನ್ ಮಾಡ್ತಾರೆ, 210 ತಗೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಪಾಪ. ಯಾಕಂದ್ರೆ ಮಾರ್ಕೆಟ್ ಫಾಲ್ ಆಗ್ತಾ ಇದೆ, ಮಾರ್ಕೆಟ್ ರೈಸ್ ಆಗ್ಬೇಕಾದ್ರೆ ಪುಟ್ ಏನಾಗುತ್ತೆ? ಲಾಸ್. ಇದು ಡ್ರಾಪ್ ಆದಾಗ ಪುಟ್ಟು ಅವ್ರಿಗೆ ಲಾಭ ಅಂತ ಅನ್ಕೊಂಡು ಪಾಪ ವೆಯ್ಟ್ ಮಾಡ್ತಾ ಇರ್ತಾರೆ. ಆ ರೀತಿ ಕನ್ಕ್ಲೂಷನ್ ತಗೊಳ್ಬೇಡಿ. ಫಸ್ಟ್ ಸೆಕೆಂಡ್ ಒನ್, ನಾನಿಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಕಾಲು ಸಹ ಪಾರ್ಟಿಸಿಪೇಟ್ ಮಾಡ್ಬೋದು, ಪುಟ್ಟು ಪಾರ್ಟಿಸಿಪೇಟ್ ಮಾಡ್ಬೋದು. ಇದನ್ನ ಮಾತ್ರ ಮಾಡ್ಬೇಕು ಆ ರೀತಿ ಏನು ಕಂಡೀಷನ್ಸ್ ಇಲ್ಲ. ಆದ್ರೆ ರೂಲ್ ನಂಬರ್ 1 ಏನ್ ಹೇಳ್ತಾ ಇದೆ ಅಂದ್ರೆ, ನಾನು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಲ್ವಾ, ಮೇಲ್ ಹೋಗ್ತಾ ಇದೆ, ಅಗೇನ್ ಸಡನ್ ಆಗಿ ಫಾಲ್ ಆಯ್ತು ಅನ್ಕೊಳ್ಳಿ. ನಾವು ಕೆಲವ್ರು ಏನ್ ಅನ್ಕೊಳ್ತಾರೆ, ಕಾಲ್ ನ ಬೈ ಮಾಡ್ತಾರೆ. ಇದನ್ನ ನೋಡಿ, ಮಾರ್ಕೆಟ್ ಡೌನ್ ಬರುವಾಗ ಮತ್ತೆ ಪುಟ್ಟನ್ನ ಬೈ ಮಾಡ್ತಾರೆ, ಕಾಲ್ನ ಸೆಲ್ ಮಾಡೋದನ್ನ ಮರ್ತ್ ಬಿಡ್ತಾರೆ ಯೂಶುವಲ್ ಆಗಿ. ಆ ರೀತಿ ಮಾಡಬಾರ್ದು. ಕಾಲ್ನ ಬೈ ಮಾಡಿದ್ಮೇಲೆ ಕಾಲ್ನ ಫಸ್ಟ್ ಸೆಲ್ ಮಾಡ್ಬೇಕು, ಕಾಲ್ನ. ಆಮೇಲೆ ಪುಟ್ಟನ್ನ ಬೈ ಮಾಡಿದ್ಮೇಲೆ ಪುಟ್ಟನ್ನ ಸೆಲ್ ಮಾಡ್ಬೇಕು. ಆವಾಗ್ಲೇನೆ ಒಂದು ಟ್ರೇಡ್ ಕಂಪ್ಲೀಟ್ ಆಯ್ತು ಅಂತ ಅರ್ಥ. ಕೆಲವೊಬ್ರು ಏನ್ ಮಾಡ್ತಾರೆ, ಕಾಲ್ನ ಬೈ ಮಾಡ್ತಾರೆ, ರೈಟ್, ಗುಡ್, ಪ್ರಾಫಿಟ್ ಅಲ್ಲಿ ಇದ್ದಾರೆ. ಆದ್ರೆ ಮಾರ್ಕೆಟ್ ಕ್ರಾಸ್ ಓವರ್ ಆಗ್ಬೇಕಾದ್ರೆ, ರಿವರ್ಸ್ ಆಗ್ಬೇಕಾದ್ರೆ ಪುಟ್ಟನ್ನ ಬೈ ಮಾಡ್ತಾರೆ, ಕಾಲ್ನ ಸೆಲ್ ಮಾಡೋದನ್ನ ಮರ್ತೋಗ್ಬಿಡ್ತಾರೆ. ಆದಷ್ಟು ವಿಡಿಯೋ ನೋಡ್ತಾ ಇದ್ದೀರಾ. ಆಸ್ ಅ ಬಿಗಿನರ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿಯ ಕೆಲವೊಂದು ಟ್ರೇಡಿಂಗ್ ಮಿಸ್ಟೇಕ್ಸ್ ಆಗುತ್ತೆ. ಆದ್ರೆ ಆ ಟ್ರೇಡಿಂಗ್ ಮಿಸ್ಟೇಕ್ ಆದಾಗ ನಿಮ್ಮ ರಿಸ್ಕ್ ಅಂದ್ರೆ ಫೈನಾನ್ಷಿಯಲಿ ಏನಿದೆ, ಸ್ಮಾಲ್ ರಿಸ್ಕ್ ಅಲ್ಲಿ ನೀವು ಕಲ್ತ್ಕೊಂಡ್ರೆ ಓಕೆ. ಕೆಲವೊಬ್ಬರಿಗೆ ಅವ್ರ ಆಸೆ ಇರ್ಬೋದು, ಅಥವಾ ಅವ್ರ ಕಮಿಟ್ಮೆಂಟ್ ಅಂತ ಹೇಳ್ಬೋದು, ಅಥವಾ ಅವ್ರ ರಿಕ್ವೈರ್ಮೆಂಟ್ ಅಂತ ಇರ್ಬೋದು, ಆ ಪ್ರೆಷರ್ ನ ಮಾರ್ಕೆಟ್ ಮೇಲೆ ಹಾಕ್ಬಿಟ್ಟು ಹೆವಿ ಕ್ವಾಂಟಿಟಿ ಓಪನಿಂಗ್ ಅಲ್ಲೇ ಮಾಡ್ಬಿಡ್ತಾರೆ, ಏನೇ ಒಂದು ಬ್ಯಾಕ್ ಗ್ರೌಂಡ್ ಆಗ್ಲಿ, ಎಕ್ಸ್ಪೀರಿಯನ್ಸ್ ಆಗ್ಲಿ ಇಲ್ದಿರಾ. ಅವಾಗ ಈ ರೀತಿ ಕಾಮನ್ ಆಗಿ ಸಿಲ್ಲಿ ಮಿಸ್ಟೇಕ್ಸ್ ಆದಾಗ ನಿಜವಾಗ್ಲೂ ಹ್ಯೂಜ್ ಆಗಿ ಪೇ ಮಾಡ್ಬೇಕಾಗುತ್ತೆ. ಒಂದ್ಸರಿ ನೀವು ಹ್ಯೂಜ್ ರಿಸ್ಕ್ ತಗೊಂಡ್ಬಿಟ್ರಿ ಮಾರ್ಕೆಟ್ ಅಲ್ಲಿ ಏನು ಗೊತ್ತಿಲ್ದಿರಾ ಅಂದ್ರೆ, ಅದಾದ್ಮೇಲೆ ಮಾರ್ಕೆಟ್ ಅಲ್ಲಿ ಕಲಿಬೇಕು ಅನ್ನೋ ಉತ್ಸಾಹ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದಕ್ಕೆ ಸರಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮಾರ್ಕೆಟ್ ಅಲ್ಲಿ ಎಂಟ್ರಿ ಆಗಿ ಅಂತ. ಬಿಕಾಸ್ ಇದು ಫೈನಾನ್ಷಿಯಲಿ ಇರೋದ್ರಿಂದ ಇಡೀ ಪ್ರಪಂಚದಲ್ಲೇ ನೀವು ಯಾವುದೇ ಒಂದು ಮಾರ್ಕೆಟ್ ನ ನೋಡಿದ್ರು, ಆಪ್ಷನ್ ಮಾರ್ಕೆಟ್ ಅಲ್ಲಿ ಇರುವಂತ ರಿಸ್ಕ್ ಆಗ್ಬೋದು, ಹಾಗೆ ಆಪ್ಷನ್ ಮಾರ್ಕೆಟ್ ಅಲ್ಲಿ ಇರುವಂತ ರಿವಾರ್ಡ್ ಬೇರೆ ಇನ್ಸ್ಟ್ರೂಮೆಂಟ್ ಅಲ್ಲಿ ಇಲ್ಲ. ಹಾಗಾಗಿ ನೀವು ಇಲ್ಲಿ ಬಂದು ಕರೆಕ್ಟ್ ಆಗಿ ಕಲ್ತ್ಕೊಂಡು ಯೂಸ್ ಮಾಡಿದ್ದೆ ಆದ್ರೆ ಇವರಿಂದ ಗುಡ್ ಸೈಡ್ ಅಲ್ಲಿ ಇರ್ತೀರಾ. ರಿಸ್ಕ್ ಮ್ಯಾನೇಜ್ಮೆಂಟ್ ಬಂದ್ರೆ ಅವಾಗೂ ಗುಡ್ ಸೈಡ್ ಅಲ್ಲಿ ಇರ್ತೀರಾ. ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ ಅಂದ್ರೆ ಲೈಫ್ ಅಲ್ಲಿ ಹಣ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪ್ಲಾನ್ ಮಾಡ್ಕೊಳ್ಳಿ. ಇದು ಬೇಸಿಕ್ ಆಗಿ ಕೆಲವರು ಮಾಡುವಂತ ಮಿಸ್ಟೇಕು, ಹಾಗಾಗಿ ಎಕ್ಸ್ಪ್ಲೈನ್ ಮಾಡಿದೆ. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೆಕ್ಸ್ಟ್ ಟಾಪಿಕ್ ಹೋಗೋಣ. ನೋಡಿ, ಕ್ಲಿಯರ್ ಆಯ್ತಾ ನಿಫ್ಟಿಯಲ್ಲಿ? ಅದನ್ನೇ ನಾನು ನಿಫ್ಟಿ ಆಪ್ಷನ್ ಬೈಯಿಂಗ್ ಅಂದ್ರೇನು, ಲೋ ಇನ್ವೆಸ್ಟ್ಮೆಂಟ್, ಹಾಗೆ ಆಪ್ಷನ್ ಬೈಯಿಂಗ್ ಇಸ್ ಎ ಲಿಮಿಟೆಡ್ ರಿಸ್ಕ್, ಅನ್ಲಿಮಿಟೆಡ್ ಪ್ರಾಫಿಟ್. ಈಗ ಆಪ್ಷನ್ ಸೆಲ್ಲಿಂಗ್ ಬರೋಣ. ಕರೆಕ್ಟ್? ಆಪ್ಷನ್ ಸೆಲ್ಲಿಂಗ್ ಗಿಂತ ಮುಂಚೆ ಒಂದು ಓಪನ್ ಇಂಟ್ರೆಸ್ಟ್ ಅಂತ ಇದೆ. ಇದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ನೋಡಿ, ಆಪ್ಷನ್ ಚೈನ್ ಅಲ್ಲಿ
ಆಪ್ಷನ್ ಚೈನ್ ಅಲ್ಲಿ ಬಂದಾಗ ಲಾಸ್ಟ್ ಕಾಲಮ್ ಇಸ್ ಎ ಓಪನ್ ಇಂಟ್ರೆಸ್ಟ್. ಓಪನ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಎಕ್ಸಾಂಪಲ್, ಓಪನ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ನಂಬರ್ ಆಫ್ ಕಾಂಟ್ರಾಕ್ಟ್ಸ್ ಅಂದ್ರೆ ಆಪ್ಷನ್ ಆಗ್ಬೋದು, ಫ್ಯೂಚರ್ ಅಲ್ಲಿ ಆಗ್ಬೋದು. ಯಾರೆಲ್ಲ ಟ್ರೇಡ್ ಮಾಡ್ತಾ ಇರ್ತಾರೆ, ಟ್ರೇಡ್ ಮಾಡ್ಬೇಕಾದ್ರೆ ಕೆಲವರು ಬೈ ಮಾಡ್ತಾರೆ, ಕೆಲವರು ಸೆಲ್ ಮಾಡ್ತಾರೆ. ಕರೆಕ್ಟಾ? ಇಲ್ಲಿ ಎರಡು ರೀತಿಯ ಆಪ್ಷನ್ಸ್ ಇದೆ. ಒಬ್ಬ ವ್ಯಕ್ತಿಗೆ ಎರಡು ತರ ಆಪ್ಷನ್ ಇದೆ. ಒಂದು, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತಾನೂ ತಗೋಬಹುದು, ಸ್ವಲ್ಪ ಜನ ಕೆಳಗೆ ಬರುತ್ತೆ ಅಂತಾನೂ ತಗೋತಾರೆ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ. ಅಂದ್ರೆ ಇವರ ಪಾಯಿಂಟ್ ಆಫ್ ವ್ಯೂ ಬೇರೆ, ಇವರ ಪಾಯಿಂಟ್ ಆಫ್ ವ್ಯೂ ಬೇರೆ. ಒಂದು ಟ್ರೇಡ್ ಅಂತ ಹೇಳಿದ್ರೆ ಏನ್ ಹೇಳ್ತೀವಿ ಅಂದ್ರೆ, ಟ್ರೇಡ್ ಅಂತ ಹೇಳಿದ್ರೆ ಒಂದು ಬೈ, ಒಂದು ಸೆಲ್. ಇದನ್ನ ನಾವು ಟ್ರೇಡ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಈಗ ಮೇಲ್ಗಡೆ ಹೋಗೋರು ಫಸ್ಟ್ ತಗೊಳ್ತಾ ಇದ್ದಾರೆ ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಬೈ ಅಂತ ಮಾಡ್ತಾರೆ. ಒಂದು 10 ಜನ ಬೈ ಮಾಡ್ತಾರೆ. ಅದೇ ರೀತಿ ಕೆಲವರಿಗೆ ಈ ಪಾಯಿಂಟ್ ಇಂದ ಡೌನ್ ಬರುತ್ತೆ ಅಂತ ಗೊತ್ತಾದ್ರೆ ಇವ್ರು ಬೈ ಮಾಡಾಗೋಗಿದೆ, ಇವ್ರು ಏನ್ ಮಾಡ್ತಾರೆ? ಸೆಲ್ ಅಂತ ಮಾಡ್ತಾರೆ. ಇವಾಗ ಏನಾಯ್ತು? ಇಲ್ಲೊಂದು 25 ಜನ ಇದ್ರು, ಒಂದು ಪಾಯಿಂಟ್ ಇಂದ ಅವರು ಡಿಸಿಷನ್ ಅದು, ರೈಟ್? ಈಗ 10 ಮೆಂಬರ್ಸ್ ಇಲ್ಲಿ ಏನಿದ್ದಾರೆ, ಅವರು ಒಂದು ಟ್ರೇಡ್ ಕಂಪ್ಲೀಟ್ ಆಗ್ಬೇಕಂದ್ರೆ ಬೈ ಮಾಡಿದ್ಮೇಲೆ ಅವ್ರು ಏನ್ ಮಾಡ್ಬೇಕು? ಸೆಲ್ ಮಾಡ್ಬೇಕು. ಅದೇ ರೀತಿ 25 ಜನ ಮಾರ್ಕೆಟ್ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಡೌನ್ ಬರುತ್ತೆ ಅಂತ ಡಿಸಿಷನ್ ತಗೊಂಡು 25 ಕ್ವಾಂಟಿಟೀಸ್ ನ ಸೆಲ್ ಮಾಡಿದ್ದಾರೆ, ಲಾಟ್ಸ್ ನ. ಅಂದ್ರೆ ಅವರು ಟ್ರೇಡ್ ಕ್ಲೋಸ್ ಮಾಡ್ಬೇಕಂದ್ರೆ ಐದರ್ ಪ್ರಾಫಿಟ್ ಆರ್ ಲಾಸ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು? ಬೈ ಮಾಡ್ಕೊಳ್ಬೇಕು. ಇವ್ರಿಂದ ಬೈ ಮಾಡ್ಕೊಂಡಿಲ್ಲ, ವೇಟ್ ಮಾಡ್ತಾ ಇದಾರೆ ಕಾಂಟ್ರಾಕ್ಟ್ ಎಂಟ್ರಿ ಡೇಟ್ ವರ್ಗು. ಇವರು ಬೈ ಮಾಡಿದ್ದಾರೆ, ಸೆಲ್ ಮಾಡಿಲ್ಲ, ವೇಟ್ ಮಾಡ್ತಾ ಇದ್ದಾರೆ. ಅವಾಗ ಇಲ್ಲಿ ಓಪನ್ ಇಂಟ್ರೆಸ್ಟ್ ಏನಾಗುತ್ತೆ ಅಂದ್ರೆ, ಈ 10 + 25 ಇದೆಯಲ್ಲ, ಟೋಟಲ್ 35 ಆಗುತ್ತೆ. 35 ಓಪನ್ ಇಂಟ್ರೆಸ್ಟ್. ಓಪನ್ ಇಂಟ್ರೆಸ್ಟ್ ಇಸ್ ನಥಿಂಗ್ ಬಟ್, ಯಾರೋ ಒಬ್ರು ಬೈಯರ್ ಆಗ್ಬೋದು ಅಥವಾ ಸೆಲ್ಲರ್ ಆಗಿರ್ಬೋದು, ಅವರಿಬ್ರು ಓಪನ್ ಪೊಸಿಷನ್ ಹಂಗೆ ಇಟ್ಕೊಂಡಿದ್ದಾರೆ, ಪೊಸಿಷನ್ ಕ್ಲೋಸ್ ಮಾಡ್ಲಿಲ್ಲ. ಐದರ್ NSE ಕ್ಲೋಸ್ ಮಾಡ್ಲಿ, ಇಲ್ಲ ಕಾಂಟ್ರಾಕ್ಟ್ ಎಂಡ್ ಆದಾಗ ಅದೇ ಏನಾಗುತ್ತೋ ಪರವಾಗಿಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಇದನ್ನ ನಾವು ಜನರಲ್ ಆಗಿ ಓಪನ್ ಇಂಟ್ರೆಸ್ಟ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಯಾವ ರೀತಿ ಓಪನ್ ಇಂಟ್ರೆಸ್ಟ್ ಇರುತ್ತೆ ಅಂತ. ಪರ್ಸನ್ ಎ ಒಂದು ಸ್ಟ್ರೈಕ್ ಅಲ್ಲಿ, ನೋಡಿ ಪರ್ಟಿಕ್ಯುಲರ್ ಸ್ಟ್ರೈಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವ್ದಾದ್ರು ಒಂದು ಸ್ಟ್ರೈಕ್ ಅಲ್ಲಿ ಕಾಲ್ ಬಗ್ಗೆ ನೋಡೋಣ. ಕಾಲ್ ಅಲ್ಲಿ ಯಾರೋ ಒಬ್ಬ ಪರ್ಸನ್ ಏನ್ ಮಾಡ್ತಾ ಇದಾರೆ? ಪರ್ಸನ್ ಎ 10 ಲಾಟ್ ನ ಬೈ ಮಾಡ್ತಾ ಇದ್ದಾರೆ, ಫ್ರೆಶ್ ಕಾಂಟ್ರಾಕ್ಟ್. ಅವಾಗ ಏನಾಯ್ತು? ಓಪನ್ ಇಂಟ್ರೆಸ್ಟ್ ಅನ್ನೋದು 10 ಆಗಿ ಕನ್ವರ್ಟ್ ಆಗುತ್ತೆ. ಪರ್ಸನ್ ಬಿ ಬರ್ತಾರೆ, ಇನ್ನೊಂದ್ ದಿವಸ 22,200 ಕಾಲ್ ನ ಬೈ ಮಾಡ್ತಾರೆ, 5 ಲಾಟ್ ಬೈ ಮಾಡ್ತಾರೆ. ಅಂದ್ರೆ ಅರ್ಥ ಏನು? ಫಸ್ಟ್ 10 ಲಾಟ್ ಇತ್ತು, ಅದನ್ನ ಇನ್ನ ಅವ್ರು ಸೆಲ್ ಮಾಡಿಲ್ಲ, ಇನ್ನೊಬ್ರು ಬಂದು 5 ಲಾಟ್ ಮಾಡಿದ್ರು. ಟೋಟಲ್ ಏನಾಯ್ತು? 15 ಆಯ್ತು ಓಪನ್ ಇಂಟ್ರೆಸ್ಟ್. ಇನ್ನು ಪರ್ಸನ್ ಸಿ ಬರ್ತಾರೆ, ಪರ್ಸನ್ ಸಿ ಬಂದು ಒಂದು 10 ಲಾಟ್ ನ ಸೆಲ್ ಮಾಡ್ತಾರೆ. ಯಾರು? 10 ಲಾಟ್ ನ ಸೆಲ್ ಮಾಡ್ತಾರೆ. ಇವ್ರು ಏನ್ ಮಾಡಿದ್ರು? ಫ್ರೆಶ್ ಆಗಿ ಎಂಟ್ರಿ ಆದವ್ರು ನೋಡಿ ಸೆಲ್ ಮಾಡಿದ್ದಾರೆ, ಇವರಿಬ್ರು ಬೈ ಮಾಡಿದ್ದಾರೆ. ಬೈ ಮಾಡಿರೋದು ಆಲ್ರೆಡಿ 15 ಕಾಂಟ್ರಾಕ್ಟ್ ಹಾಗೆ ಇದೆ. ಇವ್ರು ಹೊಸದಾಗಿ ಬಂದ್ರು, ಯಾರೋ ಒಬ್ರು ಸೆಲ್ ಮಾಡಿದ್ರು 10 ಲಾಟ್ ನ. ಟೋಟಲ್ ಓಪನ್ ಇಂಟ್ರೆಸ್ಟ್ ಏನಾಯ್ತು? 25 ಆಯ್ತು. ಯಾಕೆ 25 ಆಯ್ತು? ಇವಾಗ ತಾನೇ ನಾನೇನ್ ಹೇಳ್ದೆ? ಬೈ ಮಾಡಿದ್ಮೇಲೆ ಅವ್ರು ಕಾಂಟ್ರಾಕ್ಟ್ ಕ್ಲೋಸ್ ಮಾಡ್ಬೇಕಂದ್ರೆ ಸೆಲ್ ಮಾಡ್ಬೇಕು, ಸೆಲ್ ಮಾಡ್ಮೇಲೆ ಬೈ ಮಾಡ್ಬೇಕು. ಫಸ್ಟ್ ಈ 3 ರೋಲ್ ನೋಡಿದಾಗ ನೀವು, ಅವರು ಬೇರೆ ಬೇರೆ ಆಕ್ಷನ್ ಮಾಡಿದಾರೆ ಅಷ್ಟೇ, ಅವ್ರ ಪಾಯಿಂಟ್ ಆಫ್ ವ್ಯೂ. ಆದ್ರೆ ಕೌಂಟರ್ ಟ್ರೇಡ್ ನ ಮಾಡಿಲ್ಲ ಅವ್ರಿನ್ನ. ಅರ್ಥ ಆಗ್ತಾ ಇದೆಯಾ? ಕೌಂಟರ್ ಟ್ರೇಡ್ ಅಂದ್ರೆ ಟ್ರೇಡ್ ನ ಕ್ಲೋಸ್ ಮಾಡಿಲ್ಲ. ಈಗ ಈ ರೋನ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಈ ರೋನ ಪರ್ಸನ್ ಎ ಬಂದು 5 ಲಾಟ್ ನ ಸೆಲ್ ಮಾಡಿದ್ರು. ಪ್ರೀವಿಯಸ್ಲಿ ಅವರು 10 ತಗೊಂಡಿದ್ರು, ಬೈ ಮಾಡಿದ್ರು. ಅವ್ರ ಆಕ್ಷನ್ ಏನ್ ಬೇಕಾಗಿತ್ತು? ಸೆಲ್ ಬೇಕಾಗಿತ್ತು ಆಕ್ಚುಲಿ, ಕರೆಕ್ಟಾ? ಅವ್ರ 5 ಲಾಟ್ ನ ಮಾತ್ರ ಸೆಲ್ ಮಾಡಿದ್ರು. ಈ 5 ಲಾಟ್ಗೆ 10 ಲಾಟ್ ಅಲ್ಲಿ 5 ಲಾಟ್ ಮೈನಸ್ ಆಯ್ತಾ? ಅವಾಗ ಏನಾಯ್ತು? ಟೋಟಲ್ ಓಪನ್ ಇಂಟ್ರೆಸ್ಟ್ 20 ಆಯ್ತು. ಈಗ ಪರ್ಸನ್ ಇ ಬಂದ್ರು, ಯಾರು? ಪರ್ಸನ್ ಇ ಯಾರೋ ಒಬ್ರು, ಅವ್ರು ಬಂದು ಇಮಿಡಿಯೇಟ್ ಆಗಿ ಮತ್ತೆ ಸೆಲ್ ಮಾಡಿದ್ರು 15 ಲಾಟ್ ನ. ಅವಾಗ ಏನಾಯ್ತು? ಹೊಸ ಸೆಲ್ಲರ್ ಆಗಿರೋದ್ರಿಂದ ಆಲ್ರೆಡಿ ಇಲ್ಲಿ ಸಿ ಅನ್ನೋರು ಸೆಲ್ ಮಾಡಿದ್ದಾರೆ, ಅವರೇ ಕ್ಲೋಸ್ ಮಾಡಿಲ್ಲ. ಹಾಗಾಗಿ ಇ ಅನ್ನೋರು ಹೊಸ ಕಾಂಟ್ರಾಕ್ಟ್ ಓಪನ್ ಮಾಡಿದ್ರು ಸೆಲ್. ಹಾಗಾಗಿ 15 ಆಡ್ ಆಯ್ತು. ಟೋಟಲ್ ಓಪನ್ ಇಂಟ್ರೆಸ್ಟ್ 35 ಆಯ್ತು. ಈಗ ನೆಕ್ಸ್ಟ್ ಟ್ರೇಡಿಂಗ್ ಡೇ ನಲ್ಲಿ ಪರ್ಸನ್ ಇ ಏನ್ ಮಾಡ್ತಾ ಇದ್ದಾರೆ? 15 ಲಾಟ್ ತಗೊಂಡಿದ್ರಲ್ಲ, 5 ಲಾಟ್ ನ ಎಕ್ಸಿಟ್ ಮಾಡಿದ್ರು. ಅವಾಗ ಇವ್ರಿಗೆ ಇವ್ರದ್ರ ಹತ್ರ ಇರೋ ಪೊಸಿಷನ್ ಕ್ಲೋಸ್ ಆಗಿರೋದ್ರಿಂದ ಸೆಲ್ಗೆ ಕೌಂಟರ್ ಆಕ್ಷನ್ ಏನಿದೆ? ಬೈ, ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ ಟೋಟಲ್ ಓಪನ್ ಇಂಟ್ರೆಸ್ಟ್ 30 ಅಂತ ಆಯ್ತು. ಸೊ ಹಾಗಾಗಿ ಈಗ ಕನ್ಕ್ಲೂಷನ್ ತಗೊಳ್ಳಿ. ಬೈಯರ್ ಮೂವ್ ಮಾಡ್ಬೋದು, ಸೆಲ್ಲಿಂಗ್ ಮಾಡ್ಬೋದು. ಬೈಯರ್ ಮತ್ತೆ ಸೆಲ್ಲಿಂಗ್, ಲಾಂಗ್ ಕಾಂಟ್ರಾಕ್ಟ್, ಶಾರ್ಟ್ ಕಾಂಟ್ರಾಕ್ಟ್ ಅಂತ ಕರಿತೀವಿ, ಕಾಲು ಪುಟ್ ಅಲ್ಲ. ಓಕೆನಾ? ಹಾಗಾಗಿ ಎರಡು ಡೆರಿವೇಟಿವ್ ಆಪ್ಷನ್ ಇರೋದ್ರಿಂದ ಕಾಲನ್ನ ನಾನು ಫಸ್ಟ್ ಬೈ ಮಾಡಿ ಆಮೇಲೆ ಸೆಲ್ ಮಾಡ್ಬೋದು, ಸೆಲ್ ಮಾಡಿನೂ ಬೈ ಮಾಡ್ಬೋದು. ಕೆಲವರು ಪಾಯಿಂಟ್ ಬೈ ಇರುತ್ತೆ, ಕೆಲವರು ಪಾಯಿಂಟ್ ಸೆಲ್ ಇರುತ್ತೆ. ಯಾರು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಅವ್ರ ಒಪಿನಿಯನ್ ಅಲ್ಲಿ ಪೊಸಿಷನ್ ತಗೊಂಡಿರ್ತಾರೆ, ಆ ಬೇಸ್ ಮೇಲೆ ಒಂದು ಹೊಸ ಕಾಂಟ್ರಾಕ್ಟ್ ಓಪನ್ ಆಗುತ್ತೆ. ಆ ಕಾಂಟ್ರಾಕ್ಟ್ ನ ಕ್ಲೋಸ್ ಮಾಡೋವರೆಗೂ ಓಪನ್ ಆಗಿರುತ್ತೆ. ಅದಕ್ಕೆ ಸಿಂಪಲ್ ನೇಮ್ ಓಪನ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಪನ್ ಇಂಟ್ರೆಸ್ಟ್ ಅನ್ನೋದು. ಓಪನ್ ಇಂಟ್ರೆಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಒಂದು ಕಾಲ್ ಕಡೆ ನಾವೇನ್ ನೋಡ್ತಾ ಇದೀವಿ ಓಪನ್ ಇಂಟ್ರೆಸ್ಟ್ ಅಂತ ನೋಡಿ, ರೈಟ್ ಸೈಡ್ ಅಲ್ಲಿ ನೋಡಿ.
ಕಾಲ್ ಕಡೆ 22,500 ಕಾಲ್ ಗೊತ್ತಾಗ್ತಾ ಇದೆಯಾ? ಇದು ಯಾವ ಕಾಂಟ್ರಾಕ್ಟ್ ಅಂತ ನೋಡೋಣ. ಇಲ್ಲಿದೆ ನೋಡಿ, ಡೇಟ್ ಇದೆ ನೋಡಿ, ಎಕ್ಸ್ಪೈರಿ ಡೇಟ್ ಕಾಣಿಸ್ತಾ ಇದೆಯಾ? 21 ಮಾರ್ಚ್ 28 ಮಾರ್ಚ್ ಆ ರೀತಿ. ನಾವೀಗ ನೋಡ್ತಾ ಇರೋದು 14th ಮಾರ್ಚ್ ಅಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಸ್ಟಾಕ್ ಅಂತ ಬಂದಾಗ ನೋಡಿ, ಇಲ್ಲಿ ಮೂರೇ ಕಾಂಟ್ರಾಕ್ಟ್ ಸಿಗೋದು ಸ್ಟಾಕ್ಸ್. ಬಿಕಾಸ್ ಸ್ಟಾಕ್ಸ್ ಎಲ್ಲ ಮಂತ್ಲಿ ಎಕ್ಸ್ಪೈರಿ. ಇಂಡೆಕ್ಸ್ ಅಂತ ಕರಿತೀವಲ್ಲ, ಅದು ಮಾತ್ರ ವೀಕ್ಲಿ ಎಕ್ಸ್ಪೈರಿ. ಓಕೆ, ವೀಕ್ಲಿ ಎಕ್ಸ್ಪೈರಿ ಇರುತ್ತೆ. ನೋಡೋಣ ಮತ್ತೆ NSE ಇಲ್ಲಿ ನೋಡಿ, ಈ ಒಂದು ಚಾರ್ಟ್ ನಾವೇನ್ ಪ್ಲೇಸ್ ಮಾಡಿದೀವಿ, ಈ ಚಾರ್ಟ್ ಅಲ್ಲಿ ನಾವು ನೋಡೋದಾದ್ರೆ ಫಸ್ಟ್ ಕಾಲ್ ಕಡೆ ನೋಡ್ತೀವಿ. ಕಾಲ್ ಕಡೆ ನೋಡಿ, ಮಾರ್ಕೆಟ್ ಈಗ ಅಪ್ ಡೌನ್ ಆಗ್ತಾ ಇರುತ್ತೆ. ಏನೊಂದು ಟಾಪ್ ಲೆವೆಲ್ ಅಲ್ಲಿ LTP ಇಂದ ಮೇಲ್ಗಡೆ ಏನಿರುತ್ತೆ ಪ್ರೈಸ್ ಇರುತ್ತೆ, ಅದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. LTP ಇಂದ ಕೆಳಗಡೆ ಏನಾದ್ರು ಪ್ರೈಸ್ ಇದ್ರೆ ಅದನ್ನ ಸಪೋರ್ಟ್ ಅಂತ ಕರಿತೀವಿ. ಈಗ ಕರೆಂಟ್ ಸಿನಾರಿಯೋ ಪ್ರಕಾರ ಮಾರ್ಕೆಟ್ ನೋಡಿ 22,490 ಇದೆ. ಇನ್ ಕೇಸ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂದ್ರೆ ನಾವು 22,500, 22,550 ಇದನ್ನ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಡ್ರಾಪ್ ಆಯ್ತು ಅಂದ್ರೆ 22,450, 22,400 ಇದನ್ನ ನಾವು ಸಪೋರ್ಟ್ ಅಂತ ಕರಿತೀವಿ. ಸಪೋರ್ಟ್. ಈಗ ನಮ್ಗೆ ಈ ರೀತಿ ಅದನ್ನ ಐಡೆಂಟಿಫೈ ಮಾಡೋದು ಅಂತ ಹೇಳೋದಾದ್ರೆ ನೋಡಿ, ಇಲ್ಲಿ ನಾನು ಫಸ್ಟ್ ನೋಡ್ಬೇಕಾಗಿರೋದು ಇಲ್ಲಿ 22,500 ಹತ್ರ 84,000 ಪೀಪಲ್ಸ್ ಇದ್ದಾರೆ ಓಪನ್ ಕಾಂಟ್ರಾಕ್ಟ್. ದಟ್ ಇಸ್ ಅ ಮೇಜರ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಎಷ್ಟು? 22,500. ಹಾಗೆ ಅದನ್ನ ಬಿಟ್ಟು ನೆಕ್ಸ್ಟ್ ಸ್ಟ್ರೈಕ್ ಅಲ್ಲಿ ಕಾಲ್ ಕಡೆ ನೋಡಿ ಅಂತ ಹೇಳ್ತಾ ಇದೀನಿ. ಕಾಲ್ ಅಂತ ಹೇಳಿದ ತಕ್ಷಣ ಸ್ಟ್ರೈಕ್ ಪ್ರೈಸ್ ಲೆಫ್ಟ್ ಸೈಡ್ ನೋಡ್ಬೇಕು ಇನ್ಫಾರ್ಮೇಶನ್. ಪುಟ್ ಅಂದ್ರೆ ಸ್ಟ್ರೈಕ್ ಪ್ರೈಸ್ ರೈಟ್ ಸೈಡ್ ಅಲ್ಲಿ ನೋಡ್ಬೇಕು. ಈಗ ಕಾಲ್ ಕಡೆ ಡಿಸ್ಕಸ್ ಮಾಡ್ತಾ ಇದೀವಿ. ಫಸ್ಟ್ ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡ್ಕೊಳ್ಳೋಣ. ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡ್ಕೊಳ್ಳೋದಾದ್ರೆ ಫಸ್ಟ್ ನಾನು ಏನ್ ನೋಡ್ಬೇಕು ಅಂತ ನೋಡಿ, ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಎಲ್ಲಿದೆ ಅಂತ ನೋಡಿ. 22,500 ಹತ್ರ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಅದು ಬಿಟ್ರೆ 22,600 ಹತ್ರ ನೆಕ್ಸ್ಟ್ ಹೈಯೆಸ್ಟ್ ಮಾರ್ಕೆಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಇದೆ. 22,000 ನೋಡಿ, ಇಲ್ಲಿ 800 ಹತ್ರ ಮಾರ್ಕೆಟ್ ಒಳ್ಳೆ ರೆಸಿಸ್ಟೆನ್ಸ್ ಇದೆ. ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈಗ ಮಾರ್ಕೆಟ್ ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಈ ಒಂದು ಚಾರ್ಟ್ ಪ್ರಕಾರ ನಾನು ನೋಡೋದಾದ್ರೆ ಮಾರ್ಕೆಟ್ ಲೆವೆಲ್ಸ್ ನಾನು ಇಲ್ಲಿ ಐಡೆಂಟಿಫೈ ಮಾಡಬಹುದು. 22,500 ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ 22,600. ಅದು ಕ್ರಾಸ್ ಆಯ್ತು ಅಂದ್ರೆ ಮಾರ್ಕೆಟ್ 22,800ಗೆ ಬ್ಯೂಟಿಫುಲ್ ಆಗಿ ಮಾರ್ಕೆಟ್ ಕಾಣಿಸ್ತಾ ಇದೆ. ಇದು ರೆಸಿಸ್ಟೆನ್ಸ್ ಸೈಡ್ ಆಯ್ತು. ಈಗ ನಾವು ಡೌನ್ ಸೈಡ್ ನೋಡೋಣ. ಡೌನ್ ಸೈಡ್ ನೋಡಿ, ಇಲ್ಲಿ ಪುಟ್ ಕಡೆಗೆ ಇದೇ ಸ್ಟ್ರೈಕ್ ಅಲ್ಲಿ ಪುಟ್ ಕಡೆ ತಗೊಂಡಾಗ ಎಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ ಅಂತ ನೋಡೋಣ. ನೋಡಿ, ಲಾಸ್ಟ್ ಕಾಲಮ್ ಯಾವಾಗ್ಲೂ ಓಪನ್ ಇಂಟ್ರೆಸ್ಟ್ ಆಗಿರುತ್ತೆ. ಓಪನ್ ಇಂಟ್ರೆಸ್ಟ್ ಇಲ್ಲಿ ನಾವು ನೋಡೋದಾದ್ರೆ 22,500 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಮಾರ್ಕೆಟ್ ತೋರಿಸ್ತಾ ಇದೆ. ಅಲ್ಲಿ 71,000 ಪೀಪಲ್ಸ್ ಇದ್ದಾರೆ. 71,000 ಪೀಪಲ್ ಇದ್ದಾರೆ ಓಪನ್ ಇಂಟ್ರೆಸ್ಟ್ ಅಲ್ಲಿ. ಅದು ಬಿಟ್ರೆ ಮಾರ್ಕೆಟ್ ಅಲ್ಲಿ 77,000 ಪೀಪಲ್ ಇದ್ದಾರೆ. ಎಲ್ಲಿ? 22,400 ಹತ್ರ 77,000. ಅದನ್ನ ಕ್ರಾಸ್ ಮಾಡ್ತು ಅಂದ್ರೆ ನೆಕ್ಸ್ಟ್ ನನಗೆ ಇನ್ನೆಲ್ಲೋ ಮಾರ್ಕೆಟ್ ಅಲ್ಲಿ ಅಂತ ಬಿಗ್ ಮೊಮೆಂಟಮ್ ಕಾಣಿಸ್ತಾ ಇಲ್ಲ. ಗೊತ್ತಾಗ್ತಾ ಇದೆಯಾ? ಅಂದ್ರೆ ಮಾರ್ಕೆಟ್ ಫಾಲ್ ಆಯ್ತು ಅಂದ್ರೆ 22,500 ಹತ್ರ ಪ್ರೈಸ್ ರಿಜೆಕ್ಟ್ ಆಯ್ತು ಅಂದ್ರೆ 22,400 ಅನ್ನೋದು ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಕಾಣಿಸ್ತಾ ಇದೆ. ಆ ಸಪೋರ್ಟ್ ಬ್ರೇಕ್ ಆಯ್ತು ಅಂದ್ರೆ ನೆಕ್ಸ್ಟ್ ನನಗೆ 22,300 ಅಂತ ಗುಡ್ ಅಂತ ಅನ್ನಿಸ್ತಾ ಇಲ್ಲ. ಬಿಕಾಸ್ ನೋಡಿ, ಇಲ್ಲಿ 750 ಇಂದ 77,400 ಅಲ್ಲಿ ಇದ್ದಾರೆ. 300 ಅಲ್ಲಿ ಅದಕ್ಕಿಂತ 50% ಕಡಿಮೆ ಇದ್ದಾರೆ. ಹೋಗ್ತಾ ಪುಟ್ ಕಡೆ ಜನ ಕಡಿಮೆನೇ ಇದ್ದಾರೆ. ಇನ್ನು ಅವ್ರ ಪಾಯಿಂಟ್ ಆಫ್ ವ್ಯೂ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ಡೌನ್ ಸೈಡ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಕಡಿಮೆ ಇದೆ ಅಂತ ನಾನೊಂದು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ಈ ಒಂದು ಚಾರ್ಟ್ ಮುಖಾಂತರ ಅನಾಲಿಸಿಸ್ ಮಾಡ್ಕೊಳ್ಬಹುದು. ಈಗ ನಾವು ಚಾರ್ಟ್ ಅಲ್ಲೂ ನೋಡ್ಬೋದು ಅದನ್ನ ಏನಾಗಿದೆ ಅಂತ ನೋಡ್ಕೊಳ್ಳಿ. ನೋಡಿ, ನಿಫ್ಟಿ ಡೇ ಕ್ಯಾಂಡಲ್ ಹಾಕ್ತಾ ಇದ್ದೀನಿ. ನಿಫ್ಟಿ ಚಾರ್ಟ್ ಇದು ಕ್ಯಾಂಡಲ್ ಸ್ಟಿಕ್. 1 ಕ್ಯಾಂಡಲ್ ಇಸ್ ಈಕ್ವಲ್ ಟು 1 ಡೇ. ಉದಾಹರಣೆಗೆ ನಾನು ಆಲ್ರೆಡಿ ಲೈನ್ ಹಾಕಿದ್ದೀನಿ ನೋಡಿ. 22,500 ಅನ್ನೋದು ವೆರಿ ಇಂಪಾರ್ಟೆಂಟ್. ಡೌನ್ ಸೈಡ್ ಅಲ್ಲಿ 22,400 ವೆರಿ ಇಂಪಾರ್ಟೆಂಟ್. ಅಪ್ ಸೈಡ್ ನಾನು ನೋಡೋದಾದ್ರೆ 22,600 ಹತ್ರ ಒಂದು ಲೈನ್ ಪ್ಲೇಸ್ ಮಾಡಿದ್ದೀನಿ.
22,800 ಅಂದ್ರೆ ಅದರ ಅರ್ಥ ಏನು, ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಇದೆಯಾ, ಈ ರೀತಿನೇ ಇರುತ್ತೆ ಚಾರ್ಟ್. ಈಗ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಗ್ತಾ ಇದೆ, ನನಗೆ 22,600 ಹತ್ರ ಹೋಗುತ್ತೆ, ಸ್ವಲ್ಪ ಡ್ರಾಪ್ ಆಗುತ್ತೆ, 600 ಬ್ರೇಕ್ ಆದ್ರೆ 800 ಹತ್ರ ಹೋಗುತ್ತೆ. ಇದೆಲ್ಲ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇನ್ ಕೇಸ್ 600 ಹತ್ರ ಹೋಗುತ್ತೆ ಮಾರ್ಕೆಟ್, ರಿಜೆಕ್ಟ್ ಆಯ್ತು ಅಂದ್ರೆ 500, ಅಗೈನ್ 400 ಮತ್ತೆ 300 ಗೆ ಡ್ರಾಪ್ ಆಗುತ್ತೆ. ಇದನ್ನ ನಾನು ಐಡೆಂಟಿಫೈ ಮಾಡೋದಕ್ಕೆ ನನ್ಗೆ ಏನಾಗ್ತಾ ಇದೆ, ಆ ಒಂದು ಆಪ್ಷನ್ ಚಾರ್ಟ್ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಆಸ್ ಎ ಬಿಗಿನರ್ ಅಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಬಹುದು. ಈಗ ನೆಕ್ಸ್ಟ್ ನೋಡೋಣ, ಈ ಒಂದು ಓಪನ್ ಇಂಟ್ರೆಸ್ಟ್ ಇಂದ ನನಗೆ ಏನ್ ಸಿಗುತ್ತೆ, ಕಾಲು ಮತ್ತೆ ಪುಟ್ ಕಡೆ ಜಾಸ್ತಿ ಎಲ್ಲಿ ಓಪನ್ ಇಂಟ್ರೆಸ್ಟ್ ಇದ್ದಾರೆ, ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನಾನು ಐಡೆಂಟಿಫೈ ಮಾಡಕ್ ಆಗುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ಸೆಲ್ಲಿಂಗ್ ಅಂತ ಕರಿತೀವಿ. ಆಪ್ಷನ್ ಸೆಲ್ಲಿಂಗ್ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಬಿಗಿನಿಂಗ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ನೋಡಿ, ನಾನೀಗ ಮಾರ್ಕೆಟ್ ಅಲ್ಲಿ ಅಪ್ ಸೈಡ್ ಹೋಗುತ್ತೆ ಅಂದ್ರೆ ಕಾಲ್ ಕಡೆ ನಾನು ತಗೊಳ್ತೀನಿ ಅಂದ್ರೆ ವಾಟ್ ಇಸ್ ಅ ಸಿಂಪಲ್ ಆಗಿ ತಿಳ್ಕೊಳ್ಳಿ, 22,800 ಹೋಗುತ್ತೆ ಅನ್ನೋದಾದ್ರೆ ನಾನು ಬೈ ಮಾಡ್ಬೇಕಾದ್ರೆ 22 ಇಂಟು 50 ರುಪೀಸ್ ನ ಪೇ ಮಾಡ್ಬೇಕು. ಯಾರು ಪೇ ಮಾಡ್ತೀನಿ, ಆಪೋಸಿಟ್ ಅಲ್ಲಿ ಇನ್ನೊಬ್ಬ ಪಾರ್ಟಿಸಿಪೆಂಟ್ ಇರ್ತಾರಲ್ವಾ, ಪರ್ಸನ್ ಸೆಲ್ಲರ್ ಅಂತ ಕರಿತೀವಿ, ಅವರು ನಾನು ಪೇ ಮಾಡ್ತಾ ಇದ್ದೀನಿ. ಸೆಲ್ಲರ್ಗೆ ನಾನು ಯಾಕೆ ಪೇ ಮಾಡ್ತಾ ಇದ್ದೀನಿ, ಸೆಲ್ಲರ್ ಯಾಕೆ ಧೈರ್ಯವಾಗಿ ತಗೊಳ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಿದೆ ಮಾರ್ಕೆಟ್ ಈ ಒಂದು ಪರ್ಟಿಕ್ಯುಲರ್ ಡೇಟ್ ಒಳಗಡೆ 22,800 ಬರಲ್ಲ. ಸಪೋಸ್ ಬಂದ್ರು 22,800 ನ ಕ್ರಾಸ್ ಮಾಡಿದ್ರೆ ಮಾತ್ರ ತಾನೇ ಅವ್ರಿಗೆ ಲಾಸ್ ಆಗೋದು, ಅಲ್ಲಿವರೆಗೂ ಲಾಸ್ ಇಲ್ವಲ್ಲ. ಈಗ 22,000 NSE ಏನ್ ಹೇಳುತ್ತೆ, 22,800 ಹತ್ರ ಬಂದಾಗ ನಿಮ್ಗೆ ಏನ್ ಕಾಲ್ ತಗೊಂಡಿದ್ರ 22,800. ಸೊ ನಿಫ್ಟಿನೂ 22,800 ಇದ್ದಾಗ ಈಕ್ವಲ್ ಆಯ್ತು. ಅವಾಗ ಏನಾಗುತ್ತೆ, ಎಕ್ಸ್ಟ್ರಾ ಫಂಡ್ ಏನು ಇಲ್ಲ ನಿಮ್ಗೆ, 22,800ಗೆ 0 ಅಂತ ಆಯ್ತು, ನಿಮ್ಮ ಅಮೌಂಟ್ 0 ಕೊಡ್ತಾರೆ NSE ಅವರು, ನೀವು ಓಪನ್ ಪೊಸಿಷನ್ ಇದ್ರೆ. ಈ 22 ರೂಪಾಯಿ ಏನಾಯ್ತು, ಯಾಕೆ ಆಪ್ಷನ್ ನೀವು ಬೈ ಮಾಡಿದ್ರಿ, ಇನ್ನೊಬ್ರು ಆಪ್ಷನ್ ಸೆಲ್ ಮಾಡಿದ್ರು. ಅವ್ರಿಗೇನ್ ಧೈರ್ಯ ಅಂದ್ರೆ 22,800 ಇಂದ ಮಾರ್ಕೆಟ್ ಮೇಲ್ ಹೋಗಲ್ಲ, ಎಕ್ಸಾಕ್ಟ್ 22,800 ಹತ್ರ ಬಂದು ನಿಂತ್ಕೊಳ್ಳುತ್ತೆ ಅಂತ ಅವರ ಡಿಸಿಷನ್. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಅವ್ರು ಏನ್ ಮಾಡಿದ್ರು, ಆಪ್ಷನ್ ಸೆಲ್ ಮಾಡೋದಕ್ಕೆ ಧೈರ್ಯ ಮಾಡಿದ್ರು. ಅಲ್ಲೇನಾಯ್ತು, ಅವ್ರಿಗೆ ಮಿನಿಮಮ್ ಪ್ರಾಫಿಟ್ ಎಷ್ಟು, 22,000. ಸೆಲ್ ಮಾಡಿದ್ಮೇಲೆ ಏನಾದ್ರು ಆಪೋಸಿಟ್ ಹೋಗ್ಬಿಟ್ರೆ ಅವ್ರಿಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಹಾಗಾಗಿ ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲೇನಿದೆ ಮಾರ್ಕೆಟ್ ಅಲ್ಲಿ, ಎಕ್ಸಾಂಪಲ್ ಇಲ್ಲೇ ಆಲ್ ಆಫ್ ಸಡನ್ ಮಾರ್ಕೆಟ್ ಸ್ಟಾಪ್ ಆಯ್ತು, ಇನ್ನೊಂದು 1 ವೀಕ್ ಆದ್ಮೇಲೆ ಅಂದ್ರೆ ನಾನು ಹೇಳಿದೆ 22,500 ಅಲ್ಲೂ 115 ಪಾಯಿಂಟ್ ಎಕ್ಸ್ಟ್ರಾ ಫಂಡ್ ಇದೆ, ಇಟ್ಸ್ ಕಾಲ್ಡ್ ಪ್ರೀಮಿಯಂ ಅಂತ ಕರಿತೀವಿ. ಯಾರು ಈಗ 22,500 ನ ಸೆಲ್ ಮಾಡಿರ್ತಾರೆ, ಬೈ ಮಾಡೋರು ಸೆಲ್ಲರ್ ಹತ್ರ ತಗೋಬೇಕಲ್ಲ. ಯಾವೊಬ್ಬ ವ್ಯಕ್ತಿ ಸೆಲ್ ಮಾಡಿರ್ತಾನೆ, ಇನ್ ಕೇಸ್ ಮಾರ್ಕೆಟ್ 14 ಮಾರ್ಚ್ ಒಳಗಡೆ 22,500 ಅಥವಾ 22,500 ಇಂದ ಬಿಲೋ ಇತ್ತು ಅನ್ಕೊಳ್ಳಿ, ಎಕ್ಸಾಂಪಲ್ ಮಾರ್ಕೆಟ್ 22,500 ಹತ್ರ ಅವರು ಬೈ ಮಾಡ್ತಾ ಇದ್ದಾರೆ, ಗೊತ್ತಾಗ್ತಾ ಇದೆಯಾ? ಇಲ್ಲಿಂದ 115 ಮಾರ್ಕೆಟ್ ಏನಾದ್ರು 22,615 ಇಂದ ಬಿಲೋ ಎಲ್ಲೇ ಇದ್ರು ಯಾರು ಸೆಲ್ ಮಾಡಿದ್ದಾರೆ ಅವ್ರಿಗೆ ಪ್ರಾಫಿಟ್ ಅಂತ ಕನ್ವರ್ಟ್ ಆಗುತ್ತೆ. ಓಕೆ, ಈಗ ನೋಡೋಣ, ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಾಟ್ ಇಸ್ ಆಪ್ಷನ್ ಸೆಲ್ಲಿಂಗ್ ಅಂತ. ಅರ್ಥ ಮಾಡ್ಕೊಳ್ಳಿ, ಸ್ವಲ್ಪ ಕಾನ್ಸೆಪ್ಟ್ ಇದು ಕನ್ಫ್ಯೂಷನ್ ಅಲ್ಲಿ ಇರುತ್ತೆ ಎಷ್ಟೊಂದು ಜನಕ್ಕೆ. ಯಾರ್ಗ್ ಅರ್ಥ ಆಗುತ್ತೆ ಅಲ್ಲಿವರೆಗೂ ನೋಡ್ಕೊಳ್ಳಿ. ಇನ್ ಕೇಸ್ ಬೈಯಿಂಗ್ ಒಂದು ಕ್ಲಾರಿಟಿ ಇದ್ರೆ ಇಟ್ಸ್ ಎ ಗುಡ್, ಯಾಕೆ ಅಂತಾನು ಇಲ್ಲಿ ಗೊತ್ತಾಗುತ್ತೆ. ಆಪ್ಷನ್ ಸೆಲ್ ಮಾಡ್ಬೇಕಾದ್ರೆ ಇಮ್ಯಾಜಿನ್ ಮಾಡಿ, ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಕಾಲ್ ಆಪ್ಷನ್ಸ್ ಮಾಡಿದ್ರೆ ಹೇಗೆ, ಮಾರ್ಕೆಟ್ 22,175 ಟ್ರೇಡ್ ಆಗ್ಬೇಕಾದ್ರೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಮಾರ್ಕೆಟ್ ಡೌನ್ ಬರುತ್ತೆ ಅಂತ ನೀವು ಡಿಸಿಷನ್ ತಗೊಳ್ಳೋದಾದ್ರೆ 1 ವೀಕ್ ಅಲ್ಲಿ, ಅವಾಗ ನಾನು ಏನ್ ಮಾಡ್ತೀನಿ, ಇದರಿಂದ ಮೇಲ್ಗಡೆ ಇರುವಂತ ಕಾಲ್ ಅಂದ್ರೆ 22,000 ಕಾಲ್ ನ ಸೆಲ್ ಅಂತ ಮಾಡ್ತೀನಿ. ನಾನು ಸೆಲ್ ಮಾಡಿದ್ರೆ ಆ ಕಡೆ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಬೈ ಮಾಡ್ಕೊಳ್ತಾನೆ. ಅವನ್ ಪಾಯಿಂಟ್ ಆಫ್ ವ್ಯೂ ಏನು, 22,000 ಕಾಲು ಮಾರ್ಕೆಟ್ ಮೇಲ್ ಹೋಗುತ್ತೆ ಅಂತ. ನನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆ, ಮಾರ್ಕೆಟ್ ಇಂದ ಕರೆಂಟ್ ಪ್ರೈಸ್ ಇಂದ ಡೌನ್ ಆಗುತ್ತೆ, 175 ಇಂದ 60 ಬರುತ್ತೆ ಅಂದ್ರೆ 100 ಪಾಯಿಂಟ್ ಡ್ರಾಪ್ ಆಗುತ್ತೆ ಅಂತ ಅರ್ಥ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, 3,000 ರೂಪಾಯಿ ಪ್ರೀಮಿಯಂಗೆ ಸೆಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಏನಾದ್ರು ಈ ಒಂದು ಪೊಸಿಷನ್ ತಗೊಳ್ಬೇಕು ಆಪ್ಷನ್ ಸೆಲ್ಲಿಂಗ್ ಅಂತ ಹೇಳಿದ್ರೆ, ಜನರಲ್ ಆಗಿ ನನಗೆ ಬೈ ಮಾಡ್ಬೇಕಾದ್ರೆ 3,000 ಸಾಕು. ಆದ್ರೆ ನಾನಿಲ್ಲಿ ಸೆಲ್ ಮಾಡ್ಬೇಕಾದ್ರೆ ಆಪ್ಷನ್ಸ್ ಅಲ್ಲಿ ಮಾರ್ಜಿನ್ ಫ್ಯೂಚರ್ಸ್ ಅಲ್ಲಿ ಎಷ್ಟು ಕೊಡ್ತೀವಿ, ನಾರ್ಮಲ್ ಆಗಿ ಟೋಟಲ್ ಒಂದು ಸ್ಟಾಕ್ ಆದ್ರೆ ಟೋಟಲ್ ಕ್ಯಾಪಿಟಲ್ ಅಲ್ಲಿ 25% ಕೊಡ್ತೀವಿ. ಇಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆಲ್ಲ ಆದ್ರೆ 1.25 ಇಂದ 1.4 lakhs ಒಳಗಡೆ ಇರುತ್ತೆ ಅಪ್ರಾಕ್ಸಿಮೇಟ್ ಆಗಿ. ಆ ದುಡ್ಡನ್ನ ನಾನು ಕೊಡ್ಬೇಕಾಗತ್ತೆ. ಸೊ ಅಲ್ಲೇನಾಗುತ್ತೆ, ನನಗೆ ಆ ಪೇಮೆಂಟ್ ಮಾಡ್ತಾ ಇರೋದ್ರಿಂದ 3,000 ಅನ್ನೋದು ಪ್ರಾಫಿಟ್ ಕನ್ಫರ್ಮ್ ಆಗ್ಬಿಡುತ್ತೆ. ರಿಸ್ಕ್ ಅನ್ನೋದು ನನಗಿನ್ನ ಏನು ಅಂತ ಕನ್ಫರ್ಮ್ ಆಗಿಲ್ಲ. ಇದನ್ನ ಆಪ್ಷನ್ ಶಾರ್ಟ್ ಅಂತ ಕರಿತೀವಿ. ಎಕ್ಸಾಂಪಲ್ ನಾವು ನೋಡೋದಾದ್ರೆ, ಆಫ್ಟರ್ 1 ವೀಕ್ ಆದ್ಮೇಲೆ ಮಾರ್ಕೆಟ್ ಏನಾದ್ರು ನಾವು ಅನ್ಕೊಂಡಂಗೆ 100 ಹತ್ರ ಬಂತು, 150 ಹತ್ರ ಬಂತು, 100 ಹತ್ರ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನಾನು 22,000 ಕಾಲ್ ನ 60 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ, ನನ್ಗೆ ಮ್ಯಾಕ್ಸಿಮಮ್ ಏನಾಗುತ್ತೆ ರಿಸ್ಕ್ 0. ನನ್ ಪ್ರಾಫಿಟ್ ಬಂತ, ನಾನು 0 ಆಗುತ್ತೆ ಅಂತಾನೆ ತಗೊಂಡಿರೋದು ಕಾಲ್ ನ.
0 ಆಯ್ತಾ. ಇನ್ ಕೇಸ್ ನಾನು ಆಪೋಸಿಟ್ ಹೋಯ್ತು ಅಂದ್ರೆ ಮಾರ್ಕೆಟ್ 225 ಹೋದ್ರೆ 25 ರೂಪಾಯಿ ಇರುತ್ತೆ. ಇಲ್ಲೂ ನೋಡಿ ನಿಮ್ಗೆ ಪ್ರಾಫಿಟ್. ಯಾಕೆ? ನೀವು ತಗೊಂಡಿರೋ ಪ್ರೈಸ್ ಎಷ್ಟು ಇಲ್ಲಿ? 60 ರೂಪಾಯಿ, ಕರೆಕ್ಟಾ? ನಾನು ತಗೊಂಡಾಗ ಈ ಪ್ರೈಸು 60 ರೂಪಾಯಿ ಇತ್ತು, ಸೆಲ್ ಮಾಡಿದಾಗ ಈಗ ಎಷ್ಟು? 25 ರೂಪಾಯಿ ಇದೆ. ಅಂದ್ರೆ ಅದ್ರ ಅರ್ಥ ಏನು? ಟೋಟಲ್ ಆಗಿ ಇನ್ನ 35 ರೂಪಾಯಿ ನನಗೆ ಸೇವ್ ಆಯ್ತು. ಮಾರ್ಕೆಟ್ ನೀವು ಇಂತ ಆಪೋಸಿಟ್ ಹೋಗ್ಬಿಡ್ತು, 50 ರೂಪೀಸ್ ಹೋಗ್ಬಿಡ್ತು, 250. ದೆನ್ ನೀವೇನ್ ಮಾಡ್ತೀರಾ? 60 ರೂಪಾಯಿ ನೀವು ಸೆಲ್ ಮಾಡಿರೋದ್ರಿಂದ ಮೈನಸ್ 50 ರೂಪಾಯಿ. ಎಷ್ಟು ಪಾಯಿಂಟ್? 10 ರೂಪಾಯಿ ಅಂತೂ ಪ್ರಾಫಿಟ್ ಅಲ್ಲಿ ಇದ್ದೇ ಇರ್ತೀರಾ. ಈ 10 ರೂಪಾಯಿ ಕನ್ಫರ್ಮೇಶನ್ ಪ್ರಾಫಿಟ್ ತಗೊಳ್ಳೋದಕ್ಕೆ ನಿಮ್ಮ ಕ್ಯಾಪಿಟಲ್ 1.3 ಲ್ಯಾಕ್ ಮಿನಿಮಮ್ ರಿಕ್ವೈರ್ಮೆಂಟ್ ಇರುತ್ತೆ. ಇದನ್ನ ಫ್ಯೂಚರ್ ಮಾರ್ಜಿನ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ನಿಮ್ಮ ಪ್ರಾಫಿಟ್ ಅನ್ನೋದು ಫಸ್ಟೇ ಕನ್ಫರ್ಮ್ ಆಗ್ಬಿಡುತ್ತೆ. ನೀವೇನ್ ಪ್ರೀಮಿಯಂ ನ ತಗೊಳ್ತೀರಾ. ಎಕ್ಸಾಂಪಲ್, ಇಲ್ಲೊಬ್ಬ ವ್ಯಕ್ತಿ ಇದಾರೆ ನೋಡಿ, ಇಲ್ಲೇ ಲೈವ್ ಎಕ್ಸಾಂಪಲ್ ತೋರಿಸ್ತಾ ಇದೀನಿ. ಈಗ 22,500 ಕೊಟ್ಟು ನಾನು ಸೆಲ್ ಮಾಡ್ತಾ ಇದ್ದೀನಿ ಅಂದ್ರೆ 115ಗೆ ಗುಡ್. ಮಾರ್ಚ್ 14th ಅಲ್ಲಿ ಮಾರ್ಕೆಟ್ ಏನಾದ್ರು 22,510 ಹತ್ರ ಬಂತು ಅಂತ ಇಟ್ಕೊಳ್ಳೋಣ. 500 ಇಂದ ಎಷ್ಟು ಪಾಯಿಂಟ್ ಪ್ಲಸ್ ಇದೆ? 10 ರೂಪೀಸ್. ನನ್ಗೆ NSE ಅವಾಗ 10 ರೂಪಾಯಿ ಮಾತ್ರ ಕೊಡ್ತಾರೆ. ಅಟ್ ಪ್ರೆಸೆಂಟ್ ಅಲ್ಲಿ ನಾನು ತಗೊಂಡ್ರೆ ಏನಾಗುತ್ತೆ? 115ಗೆ ನಾನು ಇದ್ ಮಾಡಿದೀನಿ, ಸೆಲ್ ಮಾಡಿರೋದ್ರಿಂದ ನನಗೆ 100 ರೂಪೀಸ್ ಪ್ರಾಫಿಟೇ ಬರುತ್ತೆ ಮಾರ್ಕೆಟ್ ಅಲ್ಲಿ. ಅರ್ಥ ಆಗ್ತಾ ಇದೆಯಾ? ಸೆಲ್ಲರ್ಸ್ ಆಲ್ಮೋಸ್ಟ್ ಪ್ರಾಫಿಟ್ ಝೋನ್ ಅಲ್ಲೇ ಇರ್ತಾರೆ. ಆದ್ರೆ ಮಾರ್ಜಿನ್ ಏನಾಯ್ತು? 1.3 ಲ್ಯಾಕ್ಸ್ ಕೊಟ್ಟು ಮಾರ್ಜಿನ್ ನಾನು ಬೈ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಯಾವಾಗ್ಲೂ ಬೈ ಮಾಡ್ಬೇಕಾದ್ರೆ ಮೇನ್ ಪಾಯಿಂಟ್ ನೋಡಿ, ಮೂವಿಂಗ್ ನಿಫ್ಟಿ ನಿಮ್ಮ ಎಗನೆಸ್ಟ್ಗೆ ಯುವರ್ ಡಿಸಿಷನ್ ಆಯ್ತು ಅಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ? ನಿಮ್ ಪ್ರಾಫಿಟ್ ಫಿಕ್ಸೆಡ್ ಎಷ್ಟು? ಇಲ್ಲೇನ್ ನೀವು ಪೇ ಮಾಡ್ತೀರಾ ಯಾವ್ದೇ ಸ್ಟ್ರೈಕ್ಗೆ, ಅದೇ ನಿಮ್ಮ ಪ್ರಾಫಿಟ್. 30 ರೂಪಾಯಿ ಮಾಡಿದ್ರೆ 30 ರೂಪಾಯಿ, 40 ರೂಪಾಯಿ ಮಾಡಿದ್ರೆ 40 ರೂಪಾಯಿ, 50 ರೂಪಾಯಿ ಮಾಡಿದ್ರೆ 50 ರೂಪಾಯಿ. ಪ್ರಾಫಿಟ್ ಫಿಕ್ಸ್ ಆಗೋಯ್ತು ಶಾರ್ಟ್ ಮಾಡಿದಾಗ. ಆದ್ರೆ ಲಾಸ್ ಅನ್ನೋದು ಅನ್ಲಿಮಿಟೆಡ್, ಎಷ್ಟು ಬೇಕಾದ್ರೂ ಆಗ್ಬೋದು. ಬಿಕಾಸ್ ಮಾರ್ಕೆಟ್ ಈಗ ಓವರ್ ನೈಟ್ ಅಲ್ಲಿ ಗುಡ್ ನ್ಯೂಸ್ ಅಲ್ಲಿ 23,500 ಬರ್ಬೋದು. ಅವಾಗ ನೀವು 40 ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿದ್ರಿ, ಇದು 1000 ರೂಪಾಯಿ ಆಗ್ಬಿಡುತ್ತೆ. ಅವಾಗ ನಿಮ್ಗೆ ಅನ್ಲಿಮಿಟೆಡ್ ರಿಸ್ಕ್, ಎಲ್ಲಿವರೆಗೂ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಶಾರ್ಟ್ ಅನ್ನೋದು ಯಾವಾಗ್ಲೂ ಆಪ್ಷನ್ಸ್ ಅಲ್ಲಿ ಕಾಲ್ ಆಗ್ಲಿ ಪುಟ್ ಆಗ್ಲಿ ಎರಡರಲ್ಲೂ ನಾನು ಶಾರ್ಟ್ ಮಾಡ್ಬೋದು. ಶಾರ್ಟ್ ಮಾಡಿದಾಗ ಎಕ್ಸಾಂಪಲ್ ನೋಡಿ, ಈ ಚಾರ್ಟ್ ನೋಡಿದ್ರೆ ನಿಮ್ಗೆ ಕಾಣುತ್ತೆ, ಇಲ್ಲಿದೆ ನೋಡಿ. ಇಲ್ಲಿ ಯಾರು ಅವಾಗ್ಲೇ ಬೈ ಮಾಡ್ಬೇಕಾದ್ರೆ, ಕಾಲ್ ನ ಬೈ ಮಾಡ್ಬೇಕಾದ್ರೆ ಅಥವಾ ಪುಟ್ ನ ಬೈ ಮಾಡ್ಬೇಕಾದ್ರೆ, ಈ ಒಂದು ಪಾಯಿಂಟ್ ಇಂದ ನಾನು ಬೈ ಮಾಡ್ಬೇಕಾದ್ರೆ ಇಲ್ಲಿ ಅವ್ರಿಗೆ 210 ರೂಪೀಸ್ ಇಂಟು 50. ಆಪ್ಷನ್ ಬೈಯರ್ಗೆ ಎಷ್ಟು ರೂಪಾಯಿ ಬೇಕು? ಅರೌಂಡ್ 5.5K 10K ಬೇಕಾಗಿತ್ತು, 10K. ಇದು ಆಪ್ಷನ್ ಬೈಯರ್ಗೆ. ಇದೇ ಪಾಯಿಂಟ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ? ಆಪ್ಷನ್ ಸೆಲ್ ಮಾಡ್ತಾ ಇದ್ದೀನಿ ಇದೇ ಪಾಯಿಂಟ್ ಅಲ್ಲಿ. ಅಂದ್ರೆ 210 ರೂಪಾಯಿ ಅನ್ನೋದು ನನಗೆ ಫಿಕ್ಸ್ ಆಗೋಯ್ತು. ಇಟ್ ಮೀನ್ಸ್ 10,000 ರೂಪಾಯಿ ನನ್ನ ಕನ್ಫರ್ಮ್ ಪ್ರಾಫಿಟ್ ಆಯ್ತು. ಅದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ? 1.2 ಲ್ಯಾಕ್ ನಾನು NSE ಕೊಡ್ತಾ ಇದ್ದೀನಿ. 1.2 ಲ್ಯಾಕ್. ಈಗ ಮಾರ್ಕೆಟ್ ಬಿದೋಯ್ತಾ? ಯಾಕೆ ಬಿದೋಯ್ತು ಮಾರ್ಕೆಟ್? ನನ್ನ ಕಾಲ್ ಕಡೆ ಹೋಗಿರೋರಿಗೆ ಲಾಭ. ಪುಟ್ ಅಂದ್ರೆ ಏನು? ಮಾರ್ಕೆಟ್ ಫಾಲ್ ರೈಸ್ ಆಗುತ್ತೆ ಅಂತ ತಗೊಳ್ಳೋದು. ಮಾರ್ಕೆಟ್ ರೈಸ್ ಆಗಿದ್ದಕ್ಕೆ ಪುಟ್ ಏನಾಯ್ತು? ಡ್ರಾಪ್ ಆಯ್ತು. ನಾನೀಗ ಇದನ್ನ 160 ಹತ್ರ ಬೇಕಾದ್ರೆ ಎಕ್ಸಿಟ್ ಮಾಡ್ಕೊಳ್ಬಹುದು. ಟೋಟಲ್ ಎಷ್ಟು ಪಾಯಿಂಟ್ ಬಂತು? 50 ಪಾಯಿಂಟ್ ಇಂಟು 50 ಅಂದ್ರೆ 2,500 ರೂಪೀಸ್ ನಾನು ಪ್ರಾಫಿಟ್ ಮಾಡ್ಬೋದಾಗಿತ್ತು. 1,25,000 ಕ್ಯಾಪಿಟಲ್ ನನ್ನ ಹತ್ರ ಇದ್ರೆ. ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ 10,000 ರೂಪೀಸ್ ನ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಆದ್ರೆ ಬೈಯರ್ ಆಗಿದ್ರು ಅವರು. ಮಾರ್ಕೆಟ್ ಫಾಲ್ ಆದಾಗ ಅವ್ರ ಎಗನೆಸ್ಟ್ ಹೋದಾಗ ಅವ್ರಿಗೆ ಏನಾಯ್ತು? ಲಾಸ್ ಆಯ್ತು 2.5K. ಇಲ್ಲಿ ಅವ್ರ ಕ್ಯಾಪಿಟಲ್ ಅಲ್ಲಿ 2.5K ಲಾಸ್ ಆಯ್ತು. ಈಗ ಅಸ್ಯೂಮ್ ಮಾಡೋಣ ಮಾರ್ಕೆಟ್ ಅಲ್ಲಿ ಇನ್ನೂ ಕೆಳಗಡೆ ಬಿದ್ದೋಯ್ತು ಅಂತ ಇಟ್ಕೊಳ್ಳೋಣ. 100 ರೂಪೀಸ್ ಬಂದ್ಬಿಡ್ತು, 50 ರೂಪೀಸ್ ಬಂತು ಅಂತ ಇಟ್ಕೊಳ್ಳೋಣ ಮಾರ್ಕೆಟ್. ಅವಾಗ ಇವ್ರಿಗೆ ಪ್ರಾಫಿಟ್ ಏನಾಗುತ್ತೆ? ಮ್ಯಾಕ್ಸಿಮಮ್ 200 ರೂಪೀಸ್ ಝೀರೋ ಆಗ್ಬೋದು ಅಷ್ಟೇ. ಇವ್ರಿಗೆ ಏನಾಗುತ್ತೆ? ಮ್ಯಾಕ್ಸಿಮಮ್ 200 ಝೀರೋ ಆಗುತ್ತೆ. ಅವ್ರ ಕ್ಯಾಪಿಟಲ್ ಇಲ್ಲಿ 10K ಮ್ಯಾಕ್ಸಿಮಮ್ ರಿಸ್ಕ್. ಇಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇಸ್ 10K, ಇನ್ವೆಸ್ಟ್ಮೆಂಟ್ 1.2. ಇಲ್ಲಿ ಮ್ಯಾಕ್ಸಿಮಮ್ ರಿಸ್ಕ್ 10K, ಪ್ರಾಫಿಟ್ ಅನ್ಲಿಮಿಟೆಡ್, ನನ್ನ ಕ್ಯಾಪಿಟಲ್ ಅಷ್ಟೇ. ಈಗ ನಿಮ್ಮ ಅಕೌಂಟ್ ಅಲ್ಲಿ ಇದು ಬೈ ಮಾಡಿದ್ಮೇಲೆ ಎಕ್ಸ್ಟ್ರಾ ಫಂಡ್ ಇದ್ರು ಅದನ್ನ ಟಚ್ ಮಾಡೋದಿಲ್ಲ ಅವರು. ದಟ್ ಇಸ್ ಯುವರ್ ಇನ್ವೆಸ್ಟ್ಮೆಂಟ್ ಅಂಡ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ನೋಡಿ, ಇದು ಆಪ್ಷನ್ಸ್ ಅಲ್ಲಿ ಇರುವಂತ ಡಿಫ್ರೆಂಟ್ ಮಾಡ್ಯೂಲ್ಸ್. ಓಕೆ, ಡಿಫ್ರೆಂಟ್ ಟೈಪ್ಸ್. ಹಾಗಾದ್ರೆ ಕನ್ಕ್ಲೂಷನ್ ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಶಾರ್ಟ್ ಮಾಡೋರಿಗೆ ಹೈ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಇದೆ. ಆಪ್ಷನ್ ಸೆಲ್ಲಿಂಗ್ ಇಸ್ ಎ ಲಿಮಿಟೆಡ್ ಪ್ರಾಫಿಟ್, ಅನ್ಲಿಮಿಟೆಡ್ ರಿಸ್ಕ್ ಅಂತ ಹೇಳ್ತೀವಿ, ಬ್ಲೈಂಡ್ ಆಗಿ ನೇಕೆಡ್ ಆಗಿ ಮಾಡೋದ್ರಿಂದ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನಾವು ಒಂದು ಕನ್ಕ್ಲೂಷನ್ ತಗೊಳ್ಳೋಣ. ಆಪ್ಷನ್ಸ್ ಅಲ್ಲಿ ನಾವು ನೋಡಿದಾಗ, ನಾನಿಂದ ಬಿಗಿನಿಂಗ್ ಅಲ್ಲಿ ಚಾರ್ಟ್ ತೋರಿಸಿದಾಗ ನೀವು ಕೆಲವರು ಅನ್ಕೊಂಡಿರ್ತೀರಾ, ಎಸ್ ಮಾರ್ಕೆಟ್ ಅಲ್ಲಿ OI ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸ್ಟ್ರೈಕ್ ಬಗ್ಗೆ ಗೊತ್ತಾಯ್ತು, ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದ ಮನಿ ಬಗ್ಗೆ ಗೊತ್ತಾಯ್ತು, LTP ಬಗ್ಗೆ ತಿಳ್ಕೊಂಡ್ವಿ ಈ ಒಂದು ಸೆಷನ್ ಅಲ್ಲಿ.
ಪ್ರೀಮಿಯಂ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ, ಆಪ್ಷನ್ ಬೈಯಿಂಗ್ ಮತ್ತೆ ಆಪ್ಷನ್ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಂಡ್ವಿ. ಇದಿಷ್ಟು ತಿಳ್ಕೊಂಡ್ವಿ. ಸರ್ ಈ ಕಾಲಮ್ ಅಲ್ಲಿ ಇನ್ನೂ ಏನೇನೋ ಇತ್ತಲ್ಲ, ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್, ವ್ಯಾಲ್ಯೂಮ್, ಹಾಗೆ IV, ಇದೆಲ್ಲ ಏನ್ ಸರ್, ಚೇಂಜ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಎಸ್, ವೆರಿ ಸಿಂಪಲ್ ಇದೆಲ್ಲ. ಇದರಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅನ್ನೋದಿದೆಯಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಟೋಟಲ್ ಟ್ರೇಡಿಂಗ್ ಅಲ್ಲಿ ತುಂಬಾ ಚೇಂಜ್ ಮಾಡುತ್ತೆ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್. ಅದ್ರ ಬಗ್ಗೆ ಒನ್ ಮೋರ್ ವಿಡಿಯೋ ಮಾಡ್ತಾ ಇದ್ದೀನಿ, ವ್ಯಾಲ್ಯೂಮ್ 2 ಅಂತ. ಅಲ್ಲಿ ನಿಮ್ಗೆ ಚೇಂಜ್ ಇನ್ ಇಂಟ್ರೆಸ್ಟ್ ಎಷ್ಟು ಸಿಂಪಲ್ ಆಗಿರುತ್ತೆ, ಯಾವ ರೀತಿ ನಾವು ಟ್ರೇಡ್ ನ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳಕ್ಕಾಗತ್ತೆ. ಕೆಲವೊಮ್ಮೆ ಕಡಿಮೆ ದುಡ್ಡಿಂದ ಜಾಸ್ತಿ ಹಣ ಮಾಡ್ತೀವಲ್ಲ, ಅದಕ್ಕೆ ನನಗೆ ಯಾವ ರೀತಿ ಇಂಡಿಕೇಟ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಬಗ್ಗೆ ಈ ವಿಡಿಯೋದೇ ಕಂಟಿನ್ಯೂಷನ್ ಇರುತ್ತೆ. ಆ ವಿಡಿಯೋದಲ್ಲಿ ನೀವು ಅದನ್ನ ಚೆಕ್ ಮಾಡ್ಕೊಳ್ಬಹುದು ಏನಾಗ್ತಾ ಇದೆ ಅಂತ. ಈಗ ನಾವು ಕನ್ಕ್ಲೂಷನ್ ಬರೋಣ. ನಾವು ಇಲ್ಲಿವರೆಗೂ ಏನ್ ತಿಳ್ಕೊಂಡಿದ್ವಿ, ಎಸ್, ಒನ್ ಪಾರ್ಟ್ ವಾಟ್ ಇಸ್ ಆಪ್ಷನ್ ಅಂತ ತಿಳ್ಕೊಂಡ್ರಿ, ವೆರಿ ಸಿಂಪಲ್ ವೇ. ನಾನು ಆಲ್ರೆಡಿ ಹೇಳಿದ್ದೀನಿ. ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಆಲ್ರೆಡಿ ಟೆಕ್ನಿಕಲಿ ತುಂಬಾ ಮುಂದೆ ಇದ್ದೀರಾ, ಅಥವಾ ಟೆಕ್ನಿಕಲ್ ವರ್ಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡಿದ್ರೆ, ಇಲ್ಲ, ಇದು ಕಾಮನ್ ಪೀಪಲ್ಗೂ ಅರ್ಥ ಆಗ್ಲಿ, ಸೊ ಕನ್ನಡದಲ್ಲೇ ಇರೋದ್ರಿಂದ ನಾರ್ಮಲ್ ಲ್ಯಾಂಗ್ವೇಜ್ ಅಲ್ಲಿ ಇರಲಿ, ಆಡು ಭಾಷೆಯಲ್ಲಿ ಇರಲಿ ಅಂತ ವೆರಿ ಸಿಂಪಲ್ ಆಗಿ ನಾನು ಏನ್ ತಿಳ್ಕೊಂಡಿದ್ದೀನಿ, ನನ್ನ ಒಂದು ಟ್ರೇಡಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ಸ್ಟೂಡೆಂಟ್ಗೆ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಜನರಲ್ ಆಗಿ ಅವ್ರಿಗೆ ಅರ್ಥ ಆಗ್ಬೇಕಂದ್ರೆ 2-3 ರೀತಿಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಹಾಗಾಗಿ ನಾನು ಇವತ್ತು ಆಪ್ಷನ್ ವಿಡಿಯೋಸ್ ಅಲ್ಲಿ ನಾನು ನಾರ್ಮಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ದೀನಿ, ತುಂಬಾ ಟೆಕ್ನಿಕಲ್ ವರ್ಡ್ ಅಲ್ಲ. ಓಕೆ, ಹಾಗಾಗಿ ಇನ್ನು ಕನ್ಕ್ಲೂಷನ್ ತಗೊಳ್ಳೋದಾದ್ರೆ, ಆಪ್ಷನ್ ಟ್ರೇಡಿಂಗ್ ಯಾವಾಗ್ಲೂ ಅಷ್ಟೇನೆ ಹೈ ರಿಸ್ಕ್ ಇರುತ್ತೆ, ಹೈ ರಿವಾರ್ಡ್ ಇರುತ್ತೆ. ಹೈ ರಿಸ್ಕ್, ಹೈ ರಿವಾರ್ಡ್. ಅದೇ ರೀತಿ ಕಂಪ್ಲೀಟ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇರುತ್ತೆ. ಮಾರ್ಕೆಟ್ ರನ್ ಆಗ್ಬೇಕಾದ್ರೆ ನಾನು ಯಾವ ಪಾಯಿಂಟ್ ಅಲ್ಲಿ ಇದ್ದೀನಿ, ಆ ಪಾಯಿಂಟ್ ಇಂದ ಈ ಪ್ರೀಮಿಯಂ ಎಷ್ಟು ಕ್ಯಾಲ್ಕುಲೇಟ್ ಆಗ್ತಾ ಇದೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಮಾರ್ಕೆಟ್ ಅಲ್ಲಿ ನೀವು ತಗೊಳ್ಳುವಂತ ಪೊಸಿಷನ್. ನಾನ್ ತಗೊಂಡಾಗ ಈಗ ಮಾರ್ಕೆಟ್ ಕಾಲ್ ಅಲ್ಲಿ 22,600 ಅನ್ನೋದು ವೈಟ್ ಕಲರ್ ಅಲ್ಲಿ ಇದೆ, ಇಟ್ಸ್ ಕಾಲ್ ಔಟ್ ಆಫ್ ದ ಮನಿ. ಈಗ 22,500 ಅನ್ನೋದು ಅಟ್ ದ ಮನಿ ಕಲರ್ ಎಂಡ್ ಆಗಿದೆ. ಜಸ್ಟ್ ಅಸ್ಯೂಮ್ ಮಾಡಿ ಮಾರ್ಕೆಟ್ ನಾಳೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ ಅಲ್ಲಿ 22,300 ಬರ್ಬೋದು. ಅವಾಗ ಏನಾಗುತ್ತೆ, ಈ ಕಲರ್ 300 ಶಿಫ್ಟ್ ಆಗುತ್ತೆ. ಈ ಕಲರ್ 300 ಶಿಫ್ಟ್ ಆದ್ರೆ 500 ವೈಟ್ ಕಲರ್ ಆಯ್ತಾ, ಇಟ್ಸ್ ಕಾಲ್ ಔಟ್ ಆಫ್ ದ ಮನಿ. ಅಂದ್ರೆ ಮಾರ್ಕೆಟ್ ಗೆ ರಿಲೇಟಿವ್ ಆಗಿ ನೀವು ತಗೊಂಡಿರೋ ಸ್ಟ್ರೈಕ್ ಚೇಂಜ್ ಆಗ್ತಾ ಇರುತ್ತೆ. ಅದು ನೀವು ಮ್ಯಾಥಮೆಟಿಕಲ್ ಆಗಿ ನೋಡ್ಕೊಳ್ಳೋಕೆ ರೆಡಿ ಆಗಿರ್ಬೇಕು. ಮೋರ್ ಓವರ್, ಇದು ಪ್ರತಿಯೊಬ್ಬರಿಗೂ ಸೂಟಬಲ್ ಅಲ್ಲ, ಎಲ್ಲಾ ಏಜ್ ಗ್ರೂಪ್ ಆಗ್ಬೋದು, ಎಲ್ಲಾ ರೀತಿಯ ಟ್ರೇಡರ್ಸ್ ಗಾಗ್ಲಿ. ಎಕ್ಸಾಂಪಲ್, ಇಲ್ಲಿ ಡಿಫ್ರೆಂಟ್ ಟ್ರೇಡರ್ಸ್ ಬಗ್ಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಬ್ರು ನೋಡಿ ಟ್ರಯಲ್ ಅಂಡ್ ಎರರ್ ಟ್ರೇಡರ್ಸ್ ಇರ್ತಾರೆ. ಟ್ರಯಲ್ ಅಂಡ್ ಎರರ್ಸ್ ಅಂದ್ರೆ ಅವ್ರಿಗೆ ಮಾರ್ಕೆಟ್ ಅಂದ್ರೆ ಏನು, ಯಾವ ರೀತಿ ಹಣ ಬರುತ್ತೆ, ಏನ್ ಮಾಡ್ಬೇಕು ಅನ್ನೋದು ತಿಳ್ಕೊಂಡಿರೋದಿಲ್ಲ. ಯಾರೋ ಒಬ್ರು ಅವ್ರ ಪಕ್ಕದಲ್ಲಿ ಅವ್ರ ಆಫೀಸ್ ಅಲ್ಲಿ ಕೊಲೀಗ್ ಮಾಡ್ತಾ ಇದ್ದಾರೆ, ಪಕ್ಕದ ಮನೆಯವ್ರು ಮಾಡ್ತಾ ಇದ್ದಾರೆ, ಅಥವಾ ಫ್ರೆಂಡ್ಸ್ ಯಾರೋ ಮಾಡ್ತಾ ಇದ್ದಾರೆ, ಅವ್ರು ಟ್ರೇಡಿಂಗ್ ಅಲ್ಲಿ ಒಳ್ಳೆ ದುಡ್ಡು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಟ್ರೇಡಿಂಗ್ ಎಂಟ್ರಿ ಆಗ್ತಾರೆ. ಕರೆಕ್ಟಾ? ಒನ್ ಟೈಪ್ ಆಫ್ ದ ಟ್ರೇಡರ್ಸ್. ಸೆಕೆಂಡ್ ಟೈಪ್ ಆಫ್ ದ ಟ್ರೇಡರ್ಸ್, ಹೌದು ರೆಗ್ಯುಲರ್ ಜಾಬ್ ಮಾಡ್ತಾ ಇದ್ದೀನಿ, ಯಾಕೋ ನಂಗೆ ಅಲ್ಲಿ ಸಕ್ಸಸ್ ಸಿಗ್ತಾ ಇಲ್ಲ, ಒಂದ್ ಸ್ವಲ್ಪ ರಿಸ್ಕ್ ತಗೊಂಡು ನೋಡೋಣ, ಇಲ್ಲಿ ಏನಾದ್ರೂ ಬರ್ಬೋದೇನೋ, ಆ ರೀತಿ ಕೆಲವೊಬ್ರು ಟ್ರೇಡರ್ಸ್ ಇರ್ತಾರೆ. ಇನ್ ಕೆಲವರು ಏನ್ ಗೊತ್ತಾ, ಓವರ್ ಕಮಿಟೆಡ್, ಫೈನಾನ್ಷಿಯಲಿ ಓವರ್ ಕಮಿಟೆಡ್. ಕರೆಕ್ಟಾ? ಆಪ್ಷನ್ ಮಾರ್ಕೆಟ್ ಅಲ್ಲಿ ಸಖತ್ ರಿವಾರ್ಡ್ ಇದೆಯಂತೆ, ಓವರ್ ಕಮಿಟೆಡ್, ಇಲ್ಲಿ ಬಂದ್ರೆ ಸಾಲ್ವ್ ಆಗ್ಬೋದೇನೋ, ಮ್ಯಾಕ್ಸಿಮಮ್ ಏನ್ ಸ್ವಲ್ಪ ಪ್ರಾಬ್ಲಮ್ ಅಂತ ಆ ತರ ಬರೋರು ಇರ್ತಾರೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇದೀನಿ. ಜೊತೆಗೆ ಆಪ್ಷನ್ ಬಯರ್ಸ್ ಎಲ್ಲ ಮೈಂಡ್ ಸೆಟ್ ಇದು. ಆಪ್ಷನ್ ಸೆಲ್ಲರ್ಸ್ ಯಾರಿರ್ತಾರೆ, ಕನ್ಸಿಸ್ಟೆನ್ಸ್ ಪ್ರಾಫಿಟ್, ಸ್ವಲ್ಪ ಮೀಡಿಯಂ ರಿಸ್ಕ್ ತಗೊಂಡು ಕನ್ಸಿಸ್ಟೆನ್ಸ್ ಆಗಿ ಒಂದು ಅರ್ನಿಂಗ್ ನ ಮಾಡ್ಬೇಕು ಅಂತಾನು ಪ್ರೊಫೆಷನಲ್ ತಗೊಳ್ಳೋರು ಇರ್ತಾರೆ. ಕರೆಕ್ಟಾ? ರೆಗ್ಯುಲರ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ನ ಪ್ಲಾನ್ ಮಾಡ್ಕೊಳ್ಳೋರು, ಸೊ ಅವರು ಇರ್ತಾರೆ. ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಮಾರ್ಕೆಟ್ ಸೂಟೇಬಲ್ ಆಗುತ್ತೆ. ಹಾಗಾಗಿ ಎಲ್ಲಾ ಟ್ರೇಡರ್ಗೂ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ರೈಟ್? ನೋಡಿ, ಇನ್ನು ಹೈ ವಾಲಟಿಲಿಟಿ, ಫ್ಲಾಶ್ ಆಫ್ ಸೆಕೆಂಡ್ಸ್ ಅಲ್ಲಿ ನಿಮ್ಗೆ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ನೋಡಿ, ಈ ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲ್, 5 ಮಿನಿಟ್ಸ್ ಅಲ್ಲಿ ಅಂದ್ರೆ 11 o'clock ಮಾರ್ಕೆಟ್ ಪ್ರೈಸ್ 200 ಇತ್ತು, 11 o'clock 200 ಇದ್ದಿದ್ದು 11:04, 11:05 ಗೆ ಆಲ್ರೆಡಿ 160 ಬಂತು. ದಿಸ್ ದ ವಾಲಟಿಲಿಟಿ. ಸರ್ ಸೇಮ್ ಥಿಂಗ್ ಈ ಕಡೆ ಹೋಗಿದೆಯಲ್ಲ, ಡೆಫಿನೆಟ್ ಆಗಿ 134 ಇಂದ 175 ಹೋಗಿದೆ. ಯಾರು ಮಾರ್ಕೆಟ್ ಡೈರೆಕ್ಷನ್ ಅಲ್ಲಿ ಕರೆಕ್ಟ್ ಆಗಿದ್ರು ಅವ್ರಿಗೆ ಗುಡ್ ಪ್ರಾಫಿಟ್ ಬಂದಿದೆ. ಯಾರು ಮಾರ್ಕೆಟ್ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ, ಅಂದ್ರೆ ಮಾರ್ಕೆಟ್ ಕಾಲ್ ಹೋಗ್ಬೇಕಾದ್ರೆ ಪುಟ್ ಅಲ್ಲಿ ಇದ್ರೆ ಅವ್ರಿಗೆ ಏನಾಯ್ತು, ಇಮಿಡಿಯೇಟ್ ಆಗಿ ವಿತಿನ್ 5 ಮಿನಿಟ್ಸ್ ಅಲ್ಲಿ 40-50% ಕ್ರಾಶ್ ಆಯ್ತು. ಸೊ ಇದು ಹೈ ವಾಲಟಿಲಿಟಿ ಅಂತ ಕರಿತೀವಿ. ಆಪ್ಷನ್ ಮಾರ್ಕೆಟ್ ಇರೋದು ಇದೇ ರೀತಿ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡಿ, ಯಾವಾಗ್ಲೂ ಕೆಲವೊಬ್ರು ಒಂದೇ ಡಿಸಿಷನ್ ಅಲ್ಲಿ ಇರ್ತಾರೆ. ನಾನು ಇವತ್ತು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ತಗೊಂಡ್ರೆ, ಇವತ್ತೆಲ್ಲ ಮಾರ್ಕೆಟ್ ಫಾಲ್ ಆಗ್ತಾ ಇದ್ರು ಅವ್ರ ಮೈಂಡ್ ಸೆಟ್ ಫಿಕ್ಸ್ ಆಗಿರ್ತಾರೆ. ನನಗೆ ಗೊತ್ತಿದೆ ಇವತ್ತೆಲ್ಲ ಮಾರ್ಕೆಟ್ ಮೇಲೆ ಹೋಗೋದು. ಅವ್ರೇನ್ ಮಾಡ್ತಾರೆ, ಮಾರ್ಕೆಟ್ ಫಾಲ್ ಆಗ್ತಾ ಇದ್ರು ಸಹ ಐದರ್ ಪೊಸಿಷನ್ ನ ಸ್ಮಾಲ್ ರಿಸ್ಕ್ ಗೆ ಎಕ್ಸಿಟ್ ಮಾಡಕ್ ಬರೋದಿಲ್ಲ, ವೇಟ್ ಮಾಡ್ತಾ ಇರ್ತಾರೆ. ಅದನ್ನ ಏನ್ ಹೇಳ್ತೀವಿ, ಸಮುದ್ರಕ್ಕೆ ಆಪೋಸಿಟ್ ಅಲ್ಲಿ ಸ್ವಿಮ್ ಮಾಡಬಾರ್ದು.
ಅದೇ ರೀತಿ ಟ್ರೆಂಡ್ಗೆ ಆಪೋಸಿಟ್ ಅಲ್ಲಿ ಟ್ರೇಡಿಂಗ್ ಯಾವತ್ತೂ ಮಾಡಕ್ ಹೋಗ್ಬಾರ್ದು. ಅರ್ಥ ಆಗ್ತಾ ಇದೆಯಾ? ದಟ್ ಇಸ್ ಅ ಮೇನ್ ಪಾಯಿಂಟ್. ಕೆಲವೊಬ್ರು ಸ್ಟಿಕ್ ಆನ್ ಆಗ್ಬಿಟ್ಟಿರ್ತಾರೆ, ನಾನು ಇವತ್ತೆಲ್ಲ ಅಪ್ ಅಂದ್ರೆ ನನ್ನ ರಾಶಿ ಪ್ರಕಾರ ಅಪ್ಪು, ಇವತ್ತೆಲ್ಲ ಡೌನ್ ಅಂದ್ರೆ ಯಾರೋ ಒಬ್ರು ಹೇಳಿದ್ರು ಇವತ್ತೆಲ್ಲ ಡೌನ್ ಅಂತೆ, ನಾನು ಡೌನ್ ಅಲ್ಲೇ ಇರ್ತೀನಿ. ಆ ರೀತಿ ಅಲ್ಲ. ಆಪ್ಷನ್ ಮಾರ್ಕೆಟ್ ಅಲ್ಲಿ ನೀವು ಬಂದಾಗ ಫ್ಲಾಶ್ ಆಫ್ ಸೆಕೆಂಡ್ಸ್ ಅಲ್ಲಿ ನೀವು ಡಿಸಿಷನ್ ನ ಚೇಂಜ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಯಾವ ರೀತಿ ಇರಬೇಕು ಅಂದ್ರೆ ಆಪ್ಷನ್ ಟ್ರೇಡರ್ಸ್, ಸೊ ನೋಡಿ ನೀವು ಟ್ರೇಡ್ ಮಾಡ್ಬೇಕಾದ್ರೆ, ಡ್ರೈವಿಂಗ್ ಮಾಡ್ಬೇಕಾದ್ರೆ ಖಾಲಿ ಗ್ರೌಂಡ್ ಅಲ್ಲಿ ಡ್ರೈವ್ ಮಾಡ್ತೀರಾ, ನಿಮ್ದೇ ಚಾಯ್ಸ್, ಅಲ್ಲಿ ಯಾರು ಜನ ಇರೋದಿಲ್ಲ. ನಿಮ್ಗೆ ಯಾವಾಗ ಬೇಕೋ ಗೇರ್ ಚೇಂಜ್ ಮಾಡ್ತೀರಾ, ರೈಟ್ ಅಂದ್ರೆ ರೈಟ್ಗೆ ಹೋಗ್ತೀರಾ, ಲೆಫ್ಟ್ ಅಂದ್ರೆ ಲೆಫ್ಟ್ಗೆ ಹೋಗ್ತೀರಾ, ಒಂದ್ ಸರ್ಕಲ್ ಇರುತ್ತೆ, ಆ ಸರ್ಕಲ್ ಅಲ್ಲೇ ಸುತ್ತಾ ಇರ್ತೀರಾ. ಅರ್ಥ ಆಗ್ತೀಯಾ? ಲೈಕ್ ಅದು ಬೇರೆ. ಟ್ರೇಡಿಂಗ್ ಆಪ್ಷನ್ ಟ್ರೇಡಿಂಗ್ ಅಂತ ಬಂದಾಗ ಹೈವೇಲಿ ಡ್ರೈವ್ ಮಾಡ್ತಾ ಇದ್ದೀರಾ ನೀವು, ಹೈವೇನಲ್ಲಿ ಕರೆಕ್ಟಾ? ಇವಾಗ ಹೈವೇಲಿ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ ರೈಟ್ ಸೈಡ್ ಅಲ್ಲೂ ಬರ್ತಾ ಇರ್ತಾರೆ, ಲೆಫ್ಟ್ ಸೈಡ್ ಅಲ್ಲೂ ಬರ್ತಾ ಇರ್ತಾರೆ. ನೀವೇನ್ ಮಾಡ್ಬೇಕು? ಮುಂದೆಗಡೆ ಫ್ರಂಟ್ ಮಿರರ್ ನೋಡ್ಬೇಕು, ರೇರ್ ಮಿರರ್ ನೋಡ್ಬೇಕು, ರೈಟ್ ಲೆಫ್ಟ್ ಎಲ್ಲ ನೋಡ್ಬೇಕು. ಅಷ್ಟು ಕಾನ್ಶಿಯಸ್ ಆಗಿದ್ರೇನೆ ನೀವು ಡ್ರೈವ್ ಮಾಡಕ್ಕಾಗತ್ತೆ. ಅಟ್ ದ ಸೇಮ್ ವೇ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಮಿನಿಟ್ಸ್ ಆಫ್ ಅಲ್ಲಿ, ಸೆಕೆಂಡ್ಸ್ ಅಲ್ಲಿ ನಿಮ್ಮ ಡಿಸಿಷನ್ ಚೇಂಜ್ ಮಾಡಕ್ ಬರ್ಬೇಕು. ಯಾವಾಗ ನಾನು ರಾಂಗ್ ಅಂತ ಗೊತ್ತಾದ್ರೆ ಎಕ್ಸಿಟ್ ಮಾಡಿ ರೈಟ್ ಗೆ ಟ್ರೇಡ್ ಗೆ ಎಂಟ್ರಿ ಆಗಕ್ ಬರ್ಬೇಕು. ಆ ಒಂದು ಫ್ಲೆಕ್ಸಿಬಿಲಿಟಿ ನಿಮ್ಗಿದೆ ಅಂದ್ರೆ ಡೆಫಿನೆಟ್ ಆಗಿ ನೀವು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದರ್ವೈಸ್ ಮಾಡಕ್ ಆಗಲ್ಲ ಅಂತ ಇಲ್ಲ, ದುಡ್ಡಿದ್ರೆ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಆದ್ರೆ ಕಳ್ಕೊಂಡ್ಮೇಲೆ ಅದನ್ನ ಯಾಕೆ ಕಳ್ಕೊಂಡೆ ಅಂತ ತಿಳ್ಕೊಳಕಾದ್ರೂ ಗೊತ್ತಿರ್ಬೇಕು, ಅಥವಾ ಕಳ್ಕೊಳ್ಳೋಕ್ಕಿಂತ ಮುಂಚೆನೆ ತಿಳ್ಕೊಳ್ಳೋದಾದ್ರೂ ಇರ್ಬೇಕು. ಎರಡೂ ಪಾಯಿಂಟ್ ಇಲ್ಲ ಅಂದ್ರೆ ದುಡ್ಡನ್ನ ಕಳಿಯೋದು ಯಾರು ಬೇಕಾದ್ರೂ ಕಳಿಬಹುದು. ಕರೆಕ್ಟಾ? ಸೊ ನಮ್ಮ ಒಂದು ಯೂನಿಕ್ ವೆಲ್ತ್ ಯಾವಾಗೂ ಹೇಳೋದು ಒಂದೇ ಸ್ಲೋಗನ್, ಐದರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣನ ಮಾಡಿ ಅಂತ ಹೇಳ್ತೀವಿ, ಹಣನ ಗಳಿಸಿ, ಇಲ್ಲ ಅಂದ್ರೆ ಹಣನ ಉಳಿಸ್ಕೊಳ್ಳಿ. ದಟ್ ಇಸ್ ಅ ಮೇನ್ ಪಾಯಿಂಟ್. ಅರ್ಥ ಆಗ್ತಿದಿಲ್ಲ? ಹಣನ ಗಳಿಸ್ಬೇಕು ಅಥವಾ ಹಣನ ಉಳಿಸ್ಕೊಳ್ಬೇಕು. ಸುಮ್ನೆ ಟ್ರಯಲ್ ಅಂಡ್ ಎರರ್ ಅಂತ ಮಾಡಿ ಹಣನ ರಿಸ್ಕ್ ತಗೊಳ್ಬಾರ್ದು ಅಂತ ಹೇಳ್ತಾ ಇದ್ದೀನಿ. ರೈಟ್ ಫ್ರೆಂಡ್ಸ್, ಈ ಒಂದು ವಿಡಿಯೋ ಸಮ್ ಲೆಂತಿ ವಿಡಿಯೋ ಆಗಿದೆ. ಪಾರ್ಟ್ 2 ನಲ್ಲಿ ನಾನು ಆಪ್ಷನ್ ಚೈನ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ, ಎಷ್ಟು ಸಿಂಪಲ್ ಆಗಿ ನೀವು ಅದರಲ್ಲಿ ಹಣ ಮಾಡಬಹುದು. ಎಕ್ಸಾಂಪಲ್ ನೋಡಿ, ಇಲ್ಲೊಂದೇ ಒಂದು ಲಾಸ್ಟ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. BHEL ಅನ್ನೋ ಒಂದು ಕಂಪನಿ, BHEL ನಾನು ಇವಾಗ ತಾನೇ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ BHEL ಕಂಪನಿ ಬಗ್ಗೆ. ಎಕ್ಸಾಂಪಲ್, ಆ ಓಪನ್ ಇಂಟ್ರೆಸ್ಟ್ ನನಗೆ ಏನನ್ನು ತೋರಿಸ್ಕೊಡುತ್ತೆ ಅಂತ ಹೇಳಿದೆ. ಎಲ್ಲಿ ಹೈಯೆಸ್ಟ್ ಜನ ಇದ್ದಾರೋ ಅಲ್ಲಿ ನನಗೆ ಮಾರ್ಕೆಟ್ ರೆಸಿಸ್ಟೆನ್ಸ್, ಮಾರ್ಕೆಟ್ ಸಪೋರ್ಟ್ ಅಂತ ನಾನು ಕಂಪ್ಲೀಟ್ ಹೇಳಿದ್ದೆ. ನೋಡಿ ಇಲ್ಲಿ ವೆಯ್ಟ್, ನೋಡಿ BHEL. ಈ ಒಂದು ಚಾರ್ಟ್ ಅಲ್ಲಿ ನೀವು BHEL ನ ನೋಡೋದಾದ್ರೆ ಹೈಯೆಸ್ಟ್ ಜನ ಬಂದು 250 ಹತ್ರ ಇದ್ದಾರೆ ನೋಡಿ, 966 ಕ್ವಾಂಟಿಟಿ ಇದ್ದಾರೆ ಓಪನ್ ಇಂಟ್ರೆಸ್ಟ್. ಅಂದ್ರೆ ದಟ್ ಇಸ್ ಅ ಮೇಜರ್ ಸಪೋರ್ಟ್ ಪುಟ್ ಕಡೆ. ಕಾಲ್ ಕಡೆ ನೋಡಿ 270 ಹತ್ರ ಹೈಯೆಸ್ಟ್ ಜನ ಇದ್ದಾರೆ ಕಾಲ್ ಕಡೆ. ಅಂದ್ರೆ 270 ಅನ್ನೋದು ಮೇಜರ್ ರೆಸಿಸ್ಟೆನ್ಸ್. ಮಾರ್ಕೆಟ್ ಎಲ್ಲೋ ಟ್ರೇಡ್ ಆಗ್ತಾ ಇದೆ ಅನ್ಕೊಳ್ಳಿ, 270 ಅನ್ನೋದು ಹೈ, 250 ಅನ್ನೋದು ಲೋ. ಇಲ್ಲಿ ಮ್ಯಾಕ್ಸಿಮಮ್ ಟಚ್ ಆದ್ರೆ 270 ಟಚ್ ಆಗುತ್ತೆ, ಅದ್ರ ಮೇಲೆ ಹೋಗೋದು ಸ್ವಲ್ಪ ಕಷ್ಟ. ಅದೇ ರೀತಿ ಡೌನ್ ಬಂತು ಅಂದ್ರೆ ಮಾರ್ಕೆಟ್ ಈ ಪಾಯಿಂಟ್ ಟಚ್ ಮಾಡುತ್ತೆ ಅಂತ. ಈಗ ಅದೇ ರೀತಿ ಆಗಿದೆಯಾ ಅಂತ ನೋಡೋಣ. ನೋಡಿ, ಇದು BHEL ನ ಚಾರ್ಟ್. ನಾನು 270ಗೆ ಒಂದು ಲೈನ್ ನ ಪ್ಲೇಸ್ ಮಾಡಿದ್ದೀನಿ, 250ಗೆ ಒಂದು ಲೈನ್ ನ ಪ್ಲೇಸ್ ಮಾಡಿದ್ದೀನಿ. ಇವತ್ತು ಟ್ರೇಡಿಂಗ್ ಕಂಪ್ಲೀಟ್ ಆದ್ಮೇಲೆ ನಾನು ಇಲ್ಲಿ ಪ್ಲೇಸ್ ನ ಮಾಡಿರೋದ್ರಿಂದ ನಾನಿಲ್ಲಿ ನೋಡ್ಬೋದು. ಕಾಣಿಸ್ತಾ ಇದೆಯಾ ಮಾರ್ಕೆಟ್? 270, 250 ಆ ರೇಂಜ್ ಗೆ ಹೋಗಿದೆ, ಅದರಿಂದ ಮಾರ್ಕೆಟ್ ಹೋಗಿಲ್ಲ. ಬಿಕಾಸ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಹೈಯೆಸ್ಟ್ ಜನ 270 ಹತ್ರ ಇದ್ರು, ಮಾರ್ಕೆಟ್ ಅಲ್ಲಿವರೆಗೂ ಟಚ್ ಆಯ್ತು. ಡ್ರಾಪ್ ಆದಾಗ ಹೈಯೆಸ್ಟ್ ಜನ 250 ಹತ್ರ ಆಯ್ತು, ಮಾರ್ಕೆಟ್ ಏನಾಯ್ತು? ಟಚ್ ಆಯ್ತು. ಈಗ ಒಂದು ಕನ್ಕ್ಲೂಷನ್ ತಗೊಳ್ಳಿ, 250 ಇಂದ ಮಾರ್ಕೆಟ್ ರಿವರ್ಸ್ ಆಗ್ತಾ ಇದೆಯಾ 270 ಇಂದ? ಇಟ್ಸ್ ಕಾಲ್ ಓಪನ್ ಇಂಟ್ರೆಸ್ಟ್ ಇಂದ ನಮ್ಗೆ ಅಡ್ವಾಂಟೇಜ್ ಇದೆ. ಇನ್ನು ಚೇಂಜಿಂಗ್ ಓಪನ್ ಇಂಟ್ರೆಸ್ಟ್ ಅನ್ನೋದು ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿ ಮಾರ್ಕೆಟ್ ಫಾಲ್ ಆಗುತ್ತಾ ಇಲ್ವ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಈ ಒಂದು ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ಸ್ಮಾಲ್ ಮೈನ್ಯೂಟ್ ಅಬ್ಸರ್ವೇಷನ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂಟಿ ಇರುತ್ತೆ ಫುಲ್ ಡೀಟೇಲ್ ಆಗಿ. ನೋಡಿ, ಇಲ್ಲಿ 202 ಮೈನಸ್ ಅಂತ ಇದೆಯಲ್ಲ, ಅದು ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಯಾವ ರೀತಿ ಮೈನಸ್ ಇದ್ರೆ ನನ್ಗೆ ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿ ನಾನು ಹಣ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರಾ, ಎಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀಶಿಯಸ್ ಟೈಮ್ಗೆ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ಕನ್ನಡದಲ್ಲಿ ಇರೋದ್ರಿಂದ ನಿಮ್ಮ ಸ್ನೇಹಿತರು ಯಾರೆಲ್ಲ ಆಪ್ಷನ್ ಟ್ರೇಡಿಂಗು ಅಥವಾ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದಾರೆ ಅವ್ರಿಗೆ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಕ್ಲೋಸ್ ಮಾಡ್ತಾ ಇದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಹಾಗೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬೇರೆ ಯಾವ್ದಾದ್ರು ವಿಡಿಯೋಸ್ ನ ಮಾಡಿಕೊಡ್ಬೇಕು ಅಥವಾ ಬೇರೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಮೆಸೇಜ್ ಮಾಡ್ಬೋದು. ಆ ಮೆಸೇಜ್ ಬಾಕ್ಸ್ ಅಲ್ಲಿ ನಾನು ನೋಡ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಕನ್ಕ್ಲೂಷನ್ ಕೊಡೋದಕ್ಕೆ ಪ್ಲಾನ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಒಂದ್ ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್.